ಏನಾಗಲಿ ಮುಂದೆ ಸಾಗುನಿ. ನಿಮ್ಮ ಎಲ್ಲ ಕಲಾ ಮಾಧ್ಯಮದ ವ್ಯೂವರ್ಸ್ಗೂ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ರಿಕೋ ಪ್ಲಾನೆಟ್. ಇದು ಸ್ಪೆಷಲಿ ಬಂಗ್ಲೋಸ್ಗಳಿಗೆ KGF ಯಶ್ ಮನೆಗೆ ಆಗ್ತಾರಂತದ್ದಾಗ್ಬೋದು. ಯಶ್ ಅವ್ರ ಮನೆಗೆ ನೀವೇ ಲಿಫ್ಟ್ ಆಗ್ತಿರೋದಾ? ಹೌದು, ಅವರು ಇದು ಫಾರ್ಮ್ ಹೌಸ್ ಬರ್ತಿದೆ ಅವ್ರದ್ದು, ಹಾಸನ್ ಫಾರ್ಮ್ ಹೌಸ್. ಅಲ್ಲಿ ಮನೆ ಕಟ್ತಿದ್ದಾರೆ. ಮನೆ ಕಟ್ತಿದ್ದಾರೆ. ಕನ್ನಡ ಬಿಗ್ ಬಾಸ್ ಅಲ್ಲೂ ಕೂಡ ಇದೇ ಪ್ಯಾಟರ್ನ್ಸ್ ಅಲ್ಲಿ ಹಾಕಿದ್ವಿ. 4 months ಬಿಸಿಲಲ್ಲಿ ಇದ್ರು ಕೂಡ ಲಿಫ್ಟ್ ಒಂದ್ ಸ್ವಲ್ಪ ಶೇಡ್ ಆಗಿರ್ಲಿಲ್ಲ. ದುಡ್ಡನ್ನ ಕರಗಿಸೋದು ಈಸಿ, ದುಡ್ಡನ್ನ ಮಾಡೋದು ಬಿಸ್ನೆಸ್. ನಮ್ದು ದುಡ್ಡು ಮಾಡೋದು ಹೇಗೆ? ಇಷ್ಟು ನಾನು ಇಷ್ಟಪಟ್ಟು ಮಾಡದೆ ಹೋದ್ರೆ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ನಾನು ಇಷ್ಟು ಬ್ಯೂಟಿ ಮಾಡ್ಲಿಕ್ಕೆ ಆಗ್ತಿತ್ತು ಅನ್ನೋದು ಕ್ವಶನ್ಸ್. ಜೊತೆಗೆ ಹಸಿವಿರ್ಬೇಕು. ಸುಮಾರು ದುಡ್ಡಿರೋರ್ಗೆ ಆಪ್ಷನ್ಸ್ ಏನಿರುತ್ತೆ, ಇದಿಲ್ಲ ಅಂದ್ರೆ ಇನ್ನೊಂದು ಮಾಡೋಣ ಅನ್ನೋದು ಬರುತ್ತೆ. ಇನ್ನೊಂದು ಯಾಕೆ ಮಾಡ್ಬೇಕು? ಇರೋದನ್ನೇ ಮಾಡ್ಬೇಕು. ಫೇಲ್ಯೂರ್ಸ್ ಆಗಿರೋದು ನೋಡೋ ಬದಲು ಸಕ್ಸಸ್ ಆಗಿರೋದನ್ನ ನೋಡ್ಬೇಕು. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ಉದ್ಯಮ ಮಾಡಬೇಕು, ಬಿಸ್ನೆಸ್ ಕಟ್ಟಬೇಕು, ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ನಾನು ಅನೇಕರಿಗೆ ಕೆಲಸಗಳನ್ನು ಕೊಟ್ಟು ಅವ್ರ ಜೀವನ ಕೂಡ ಚೆನ್ನಾಗಿರೋ ಹಾಗೆ ಮಾಡಬೇಕು ಅಂತ ಯಾರಿಗೆ ಆಸೆ ಇರಲ್ಲ ಹೇಳಿ ಸ್ನೇಹಿತರೆ? ಆಸೆ ಎಲ್ರಿಗೂ ಇರುತ್ತೆ. ಆದರೆ ಅದನ್ನು ನನಸು ಮಾಡಿಕೊಂಡು ಅದನ್ನು ಸಾಕಾರ ಮಾಡ್ಕೊಳ್ಳೋಂಥವ್ರು ಎಷ್ಟು ಜನ, ಅದಕ್ಕೆ ರಿಸ್ಕ್ ತಗೊಳ್ಳೋರು ಎಷ್ಟು ಜನ ಇದ್ದಾರೆ ಹೇಳಿ ಅಲ್ವಾ? ಅಲ್ಲೇ ಇರೋದು ಮ್ಯಾಟ್ರು. ಅಂದ್ಕೊಳ್ಳೋದು ಸುಲಭ, ಮಾಡೋದೇ ಇರೋದು ನಿಜವಾದ ಸವಾಲು. ಹಾಗೆ ತಾನು ಅಂದುಕೊಂಡಿದ್ದನ್ನು ಸಾಧಿಸಿ ಕೇವಲ 100 ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಿ 100 ಕೋಟಿಗಿಂತಲೂ ಹೆಚ್ಚಿನ ದೊಡ್ಡ ಬಿಸ್ನೆಸ್ ಕಟ್ಟಿದಂತಹ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ ನಮ್ಮ ರಾಜುಗೌಡರ ಕಥೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈಗಾಗಲೇ ಕಲಾ ಮಾಧ್ಯಮದಲ್ಲಿ ನೀವು ನೋಡಿರ್ತೀರಿ, ಎಕೋ ಪ್ಲಾನೆಟ್ ಎಲಿವೇಟರ್ಸ್ ಸಂಸ್ಥೆಯನ್ನ ಕಟ್ಟಿ ಸುಮಾರು 500 ಜನಕ್ಕೆ ಕೆಲಸವನ್ನ ಕೊಟ್ಟು ಜೊತೆಗೆ ಅದ್ಭುತವಾದಂತಹ ಒಂದು ದೊಡ್ಡ ಬಿಸ್ನೆಸ್ ನ ಕಟ್ಟಿರುವಂತಹ ಕನ್ನಡಿಗರ ಹೆಮ್ಮೆಯ ಬ್ರ್ಯಾಂಡ್ ಲಿಫ್ಟ್ ಅಂದ್ರೆ ಎಲಿವೇಟರ್ಸ್ ಕಂಪನಿ ಕಟ್ಟಿರುವಂತಹ ರಾಜುಗೌಡರ ಹೊಸ ಬ್ರ್ಯಾಂಡ್ ನ್ಯೂ ಎಕ್ಸ್ಪೀರಿಯನ್ಸ್ ಸೆಂಟರ್. ಸ್ನೇಹಿತರೆ, ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಾರೆ. ಅದನ್ನ ನಾವೇನು ಶೋರೂಮ್ ಅಂತ ಕರಿತೀವಲ್ಲ, ಆ ರೀತಿಯ ಎಕ್ಸ್ಪೀರಿಯನ್ಸ್ ಸೆಂಟರ್. ರಾಜುಗೌಡರ ಕಥೆ ಕೇಳೋಣ, ಇನ್ಸ್ಪೈರ್ ಆಗೋಣ ಸ್ನೇಹಿತರೆ. ನೀವು ಉದ್ಯಮ ಮಾಡಬೇಕು ಅಂದರೆ, ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂದರೆ, ಅಥವಾ ಸೋತಿದ್ದೀನಿ ನಾನು ಮತ್ತೆ ಗೆಲ್ಲಬೇಕು ಅಂತ ಯಾವುದೇ ಕ್ಷೇತ್ರದಲ್ಲಿ ಅಂದ್ಕೊಳ್ಳಿ, ದಯವಿಟ್ಟು ಈ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಬನ್ನಿ ನಾವು ಒಳಗಡೆ ಹೋಗೋಣ. ಹೇಗಿದೆ ಈ ಹೊಸ ಲೋಕ ನೋಡೋಣ. ಸ್ವಾಗತ ಕಲಾ ಮಾಧ್ಯಮಕ್ಕೆ. ಎಕೋ ಪ್ಲಾನೆಟ್ ಎಲಿವೇಟರ್ಸ್ ಒಳ್ಳೆದಾಗಲಿ. ನಮಸ್ಕಾರ ಸರ್. ವೆಲ್ಕಮ್ ಬ್ಯಾಕ್ ಅಗೇನ್ ಸರ್. ಸರ್, ಬಹಳ ಸಂತೋಷ ಆಯಿತು ತಾವೇ ಬಂದು ಬಾಗಿಲ ಮುಂದೆ ಸ್ವಾಗತ ಮಾಡಿದ್ರಿ. ಮೇಡಮ್ ನಮಸ್ಕಾರ. ಮೇಡಮ್, ಅಯ್ಯೋ, ನೀವು ಬರ್ತೀರಂತ ಗೊತ್ತಾಗಿದ್ಕೊಳ್ಳಿ, ಅದಕ್ಕಿಂತ ಇನ್ನೇನಿದೆ ಸರ್ ನಮಗೆ ದೊಡ್ಡ ಮಾತು ಸರ್, ದೊಡ್ಡ ಕೆಲಸ. ಮೊಟ್ಟ ಮೊದಲು ಎಲ್ಲ ಕನ್ನಡಿಗರ ಪರವಾಗಿ ರಾಜುಗೌಡರಿಗೆ, ಅವರ ಧರ್ಮಪತ್ನಿಯವರಿಗೆ ನಿಮ್ಮ ಕಡೆಯಿಂದ ಅಭಿನಂದನೆಗಳು, ಶುಭಾಶಯಗಳು. ಯಾಕೆ ಗೊತ್ತಾ, ಈ ಹೊಸ ಎಕ್ಸ್ಪೀರಿಯನ್ಸ್ ಸೆಂಟರ್ ನಾವು ಶುರು ಮಾಡಿದ್ದಾರೆ ಸರ್. ಶುಭಾಶಯಗಳು ಮೇಡಮ್. ನಿಮ್ಮ ಎಲ್ಲ ಕಲಾ ಮಾಧ್ಯಮದ ವ್ಯೂವರ್ಸ್ಗೂ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ರಿಕೋ ಪ್ಲಾನೆಟ್ ಟೆಕ್ನಾಲಜಿ ಟವರ್. ಲಾಸ್ಟ್ ಟೈಮ್ ನೋಡಿದಾಗ ತೋರಿಸಿದ್ರಿ ನೀವು, ಸಣ್ಣದಾಗೆ ಇನ್ನು ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಬಟ್ ಆಗ ನನ್ನ ಕಲ್ಪನೆ ಇರಲಿಲ್ಲ ಇಷ್ಟು ಅದ್ಭುತವಾಗಿ ಬರುತ್ತೆ ಅದು. ಅದೇ ಇವಾಗ ಬೆಳೆದು ನಿಂತಿದೆ, ಎಲ್ಲಾ ತರದ ಎಜುಕೇಶನ್ ಮುಗಿಸಿ ಇವಾಗ ರೆಡಿಯಾಗಿ ನಿಂತಿದೆ. ಈಗ ಮಗು ಈಗ ದೊಡ್ಡದಾಗಿದೆ. ಪ್ಲೀಸ್. ವಾವ್, ಇದು ನಮ್ಮ ರಿಸೆಪ್ಷನ್ ಹಾಲು. ಓಕೆ, ಇದು ಎಷ್ಟು ಸೈಟ್ ಮೆಜರ್ಮೆಂಟ್? ಇದು ಅರೌಂಡ್ ಒಂದು 40 ಇರೋಂಥದ್ದು. ಇದು 40 ಒಂಥರ ಸ್ಕ್ವೇರ್. ಹೌದೌದು, ಸ್ಕ್ವೇರ್ ತರನೇ. ಅಲ್ಲಿ ನಮ್ಮ ಪಕ್ಕದಲ್ಲೂ ಇರೋದು ಸೇಮ್ ಕೂಡ. ಓಕೆ, ಅದು ನೆಕ್ಸ್ಟ್ ಬಿಲ್ಡಿಂಗ್. ಅದು ನೋಡಿದ್ವಿ. ಅದು ಲಾಸ್ಟ್ ಟೈಮ್ ನಾವು ಮಾಡಿದ್ವಲ್ಲ, ಸಂದರ್ಶನ ಮಾಡಿದಂಥದ್ದು. ಇದು ಅದಾದ್ಮೇಲೆ ಅಟ್ ಅ ಟೈಮ್ ನಮ್ದು ಕನ್ಸ್ಟ್ರಕ್ಷನ್ ಇತ್ತು, ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇತ್ತು. 1 ವರ್ಷ ಆಯ್ತು ಅನ್ಸುತ್ತೆ. ಇವಾಗ ಅದು ರೆಡಿ ಮಾಡಿ ಅದಕ್ಕೆಲ್ಲ ಬಣ್ಣ ಕೊಟ್ಟು ಏನ್ ಬೇಕು ಅದಕ್ಕೆ ಬೇಕಾಗಿರೋಂಥದ್ದೆಲ್ಲ ಮಾಡಿ ರೆಡಿ ಆಗಿದೆ. ಇವಾಗ ರೆಡಿ ಇದೆ. ಎಸ್. ಸೊ ನಿಮ್ಮ ಮಗು ಈಗ ಯುವಕ ಆಗಿ ರೆಡಿ ಇದೆ. ಎಸ್, ಎಕ್ಸಾಕ್ಟ್ಲಿ. ಓಕೆ. ಕುಡಿಗಲ್ ಬಿಟ್ಟು ಬಂದಾಗ ಇದೇ ಏರಿಯಾದಲ್ಲಿ ವಾಸ ಮಾಡ್ತಾ ಬೆಳೆದವ್ರಂದು. ಆಗ ಹೇಗಿತ್ತು ಈ ಏರಿಯಾ ಎಲ್ಲ? ಯಾರು ಅಡ್ರೆಸ್ ಹೇಳ್ಬೇಕು ಅಂತಂದ್ರೆ ಈಕೋ ಪ್ಲಾನೆಟ್ ನಿಯರ್ ಬನ್ನಿ ಅಂತ ಹೇಳೋ ತರ ಬ್ರ್ಯಾಂಡ್ ಆಗಿ ನಿಂತ್ಬಿಟ್ಟಿದೆ ಇವಾಗ. ಹೌದು, ಎಷ್ಟೋ ಜನ ಇಲ್ಲಿ ಬಂದು ಇದೇನಂತಾರೆ, ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಸೆಲ್ಫಿ ತೆಕ್ಕೊಂಡು ಹೋಗ್ತಾರೆ. ಬಿಗ್ ಬಾಸ್ ಅಲ್ಲಿ ಬರ್ತಿತ್ತಲ್ಲ ಈಕೋ ಪ್ಲಾನೆಟ್, ಕಲಾ ಮಾಧ್ಯಮದಲ್ಲಿ ಸಂದರ್ಶನ ನೋಡಿತಲ್ಲ, ಅದನ್ನಲ್ಲಿ ಇದೀವಿ ಅಂತೇಳಿ. ಸಾಮಾನ್ಯವಾಗಿ ಇಲ್ಲಿ ಕಮರ್ಷಿಯಲ್ ಅನ್ನೋದು ಇರಲಿಲ್ಲ. ಇದು ಆದ್ಮೇಲೆ ಇದು ಟ್ರೆಂಡೇ ಚೇಂಜ್ ಆಗ್ಬಿಟ್ಟಿದೆ. ಏರಿಯಾದಲ್ಲಿ ಪ್ರೈಸ್ ಕೊಡೋರು ಎಲ್ಲ ಹೋಗ್ಬಿಟ್ಟಿದೆ ಇವಾಗ. ಆ ಥರ ಆಗ್ಬಿಟ್ಟಿದೆ. ನಾವು ಕುಣಿಗಲ್ಲಿಂದ ಬಂದಾಗ ಇಲ್ಲಿ ನಾನು ಇದೇ ಪಕ್ಕದ ಮನೆಯಲ್ಲಿ ರೆಂಟಲ್ ಇದ್ನಲ್ಲ, ನಾನು ಅದು ಸಂದರ್ಶನ ಹೇಳಿದ್ವಿ. ಇಲ್ಲೇ ರೆಂಟಲ್ ಇದ್ದಂಥದ್ದು ಜಾಗ ಇದು. ನಾವು ಈ ಖಾಲಿ ಜಾಗದಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ. ಇಲ್ಲಿ ಕ್ರಿಕೆಟ್ ಆಡ್ತಿದ್ದಂಥ ಜಾಗ ಇದೆ. ಎಕ್ಸಾಕ್ಟ್ ಬಾಲ್ಗಳು ಏನಾದ್ರು ಆ ಕಡೆ ಈ ಕಡೆ ಹೋಗ್ಬಿಡ್ತು ಅಂದ್ರೆ ಪಕ್ಕದ ಮನೆಯಲ್ಲ ಗಲಾಟೆ ಮಾಡ್ಬಿಡ್ತಾ ಇದ್ರು. ನಾವು ಕುತ್ಕೊಂಡು ಅನ್ಕೊಳ್ತಾ ಇದ್ವಿ, ನಮ್ದು ಒಂದು ಸ್ವಂತ ಮನೆ ಇದ್ರೆ ಹೆಂಗಪ್ಪ ಏನು ಅಂತ ಲಾಸ್ಟ್ ಟೈಮ್ ಹೇಳಿದಾಗೆ. ಅದಾದ್ಮೇಲೆ ಇವತ್ತು ಕಂಪ್ಲೀಟ್ ಗೋಡನ್ಸ್ಗಳು ಎಲ್ಲ ಬಂದು ಇದೇ ಲೆವೆಟ್ ಎಲ್ಲ ಇದ್ಬಿಟ್ಟಿದೆ ನಮ್ದು. ಸುಮಾರು ಪ್ರಾಪರ್ಟಿಗಳು ಮಾಡಿ ಹಂಗೆ ಆ ಥರ ಆಗಿದೆ. ವೆರಿ ನೈಸ್. ಎಸ್, ನನಗೆ ಬಹಳ ಸಂತೋಷ ಆಯ್ತು. ಒಂದ್ ಕಾಲದಲ್ಲಿ ಇಲ್ಲಿ ಕ್ರಿಕೆಟ್ ಆಡ್ತಾ ಅಕ್ಕಪಕ್ಕದ ಮನೇಲಿ ಬಾಲ್ ಹೊಡೆದು ಬೈಸ್ಕೊತಾ ಇದ್ದ ಹುಡುಗ ನೋಡಿ ಅಂತ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ದಾರೆ. ಸಂತೋಷ ಆಗುತ್ತೆ. ಮತ್ತೆ ಕನ್ನಡಿಗರ ಸಂಸ್ಥೆ ಸ್ನೇಹಿತರು ಇದು. ನಾವು ಯಾರೋ ಬೇರೆ ಭಾಷೆಯವರು, ಬೇರೆ ರಾಜ್ಯ, ಬೇರೆ ದೇಶದ ಕಂಪನಿಗಳ ಶೋರೂಮ್ಗಳನ್ನ ನೋಡಿ ಆಶ್ಚರ್ಯ ಪಡ್ತೀವಿ, ಸಂತೋಷ ಪಡ್ತೀವಿ. ಆದ್ರೆ ಕನ್ನಡಿಗರೇ ಕಟ್ಟಿರುವಂತಹ ವರ್ಲ್ಡ್ ಕ್ಲಾಸ್ ಇದು. ಆಕ್ಚುಲಿ ನಿಮಗೆ ಇನ್ನೊಂದು ಹೇಳ್ಬೇಕು, ಏನ್ ಟೆಕ್ನಾಲಜಿ ಟವರ್ ಇದೆಯಲ್ಲ, ಇಂಡಿಯಾಸ್ ಬಿಗ್ಗೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಇದು.
ನಾಟ್ ಓನ್ಲಿ ಇಂಡಿಯಾ, ಏಷ್ಯನ್ ಕಂಟ್ರಿಲೇನೆ ಕೂಡ ನಮ್ಮದು ಅತಿ ದೊಡ್ಡ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಅಂತ ಇದಕ್ಕೆ ಬಂದಿದೆ ನಮ್ದು. ಇದು ಈಗ ನಾವು ಹೌದು, ನಾವಿರೋದು ಆಗ್ಬೋದು, ಪಕ್ಕದೆಲ್ಲದು ಆಗ್ಬೋದು. ಬೇಸಿಕ್ ನೋಡ್ತೀನಿ ಅಂತಾರ, ಆ ಬೇಸಿಕ್ ಅಂಡ್ ಕ್ಲಾಸಿಕ್ ಅಂಡ್ ಪ್ರೀಮಿಯಂ ಅಂಡ್ ಲಕ್ಸುರಿ ಇಷ್ಟು ವರ್ಷನ್ಸ್ ಏನ್ ಡಿಫ್ರೆನ್ಸ್ ಅನ್ನೋದನ್ನ ಲೈವ್ ಆಗಿ ತೋರ್ಸೋ ರೀತಿಲಿ ಮಾಡ್ಬಿಟ್ಟಿದ್ವಿ. ಹಲವಾರು ಒಂದು 40+ 50+ ಎಗೈನ್ ಇಲ್ಲಿ ಮಾಡೆಲ್ಸ್ ಇದೆ. ಇದೆಲ್ಲ ಅಲ್ಟಿಮೇಟ್ ಮಾಡೆಲ್ಸ್ ಏನ್ ನೀವು ಈಗ ನೋಡ್ತೀರಾ ಇವತ್ತು. ಇದೆಲ್ಲ ಬಂದು ನಿಮಗೆ ಲಕ್ಸುರಿಯಸ್ ಲಿಫ್ಟ್. ಹೋಟೆಲ್ಸ್ ಅಲ್ಲಿ ನೋಡಿರ್ತೀರಾ ಸಾಮಾನ್ಯವಾಗಿ, ಸ್ಟಾರ್ ಹೋಟೆಲ್ಸ್ ಅಲ್ಲಿ 5 ಸ್ಟಾರ್ 7 ಸ್ಟಾರ್ ಅಲ್ಲೆಲ್ಲ 10 ಫೀಟ್ ಡೋರ್ಸು, 11 ಫೀಟ್ ಕ್ಯಾಬಿನು, ಆ ಥರ ನೋಡಿರ್ತಾರಲ್ಲ, ಆ ಥರ ಲಿಫ್ಟ್ಸ್ ಕೂಡ ನಮ್ಮ ಡೆಮೋ ಇದೆ ನೆಕ್ಸ್ಟ್ ಅದರ ಫ್ಲೋರ್ಸ್ಗಳಲ್ಲಿ. ಹಾಗಾಗಿ ಅದೇ ಲಕ್ಸುರಿನಲ್ಲಿ ಮಿನಿಮಮ್ ಹೈಟ್ ಇರುತ್ತೆ ಮನೆಗಳು, ಒಂದು 9 ಅಡಿ 10 ಅಡಿ ಕಟ್ಕೊಂಡಿರ್ತಾರೆ. ಅದಕ್ಕೆ ಬೇಕಾಗಿರೋಂಥದ್ದು ಕೂಡ ಲಕ್ಸುರಿನಲ್ಲೂ ಕೂಡ ಇದೆ. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಪ್ಯಾಟ್ರನ್ಸ್, ಅಗೈನ್ ದ ಸ್ಕ್ರಾಚ್ ಪ್ರೂಫ್, ದ ಲೇಟೆಸ್ಟ್ ವರ್ಷನ್ಸ್ ಏನು ನೋಡ್ತೀವಿ ಡಿಸೈನ್ಸ್ ಇದೆಲ್ಲ ಬಂದು ಕಂಪ್ಲೀಟ್ ಯುರೋಪಿಯನ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತದ್ದು. ಪ್ರತಿ ಲಿಫ್ಟ್ಗೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ದ ಕ್ಲಾಡಿಂಗ್ಸ್ ಮಾಡಿದ್ದೀವಿ. ಕ್ಲಾಡಿಂಗ್ ಇನ್ ದ ಸೆನ್ಸ್ ನೋಡಿ, ಇಲ್ಲಿ ನೋಡಿ, ಈಗ ಲಿಫ್ಟ್ಗೆ ಇದು ನಮ್ದು ಒಂದು ರನ್ನಿಂಗ್ ಲಿಫ್ಟ್ಗೆ ಒಂದು ಲೈಟಿಂಗ್ಸ್ ನ್ಯಾಚುರಲ್ ಮಾರ್ಬಲ್, ಇದು ಲಿಫ್ಟ್, ಇದೆಲ್ಲ ಇದನ್ನ ಕ್ಲಾಡಿಂಗ್ ಅಂತ ಕರಿತೀವಿ. ನಮ್ಮ ಲಿಫ್ಟ್ ಬಿಟ್ಟು ಆ ಕಡೆ ಇರುವಂತದನ್ನ ಕ್ಲಾಡಿಂಗ್ ಅಂತ ಹೇಳ್ತೀವಿ. ಈ ಕ್ಲಾಡಿಂಗ್ ಇದು ಲೈವ್ 1x, ಇದು ಇಟ್ಸ್ ಅ ಪ್ಯೂರ್ ಮಾರ್ಬಲ್, 1x ಮಾರ್ಬಲ್. 1x ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬಹುದು ವಿತ್ ಇದು ರೀತಿ ಅಂತ ಹೇಳಿ, ಟೈಪ್ಸ್ ಆಫ್ ದ ಡೋರ್ಸು, ಡೈಮಂಡ್ ಡೋರ್ಸು, ಮತ್ತೆ ಇದು ಮಿಸ್ಟ್ ಡಿಸೈನ್ಸ್. ಇಟ್ಸ್ ಅ ವರ್ಲ್ಡ್ ಕ್ಲಾಸ್ ಡಿಸೈನ್. ಏನ್ ನೋಡ್ತಿದ್ರಲ್ಲ, ಇದು ಇಟ್ಸ್ ನಾಟ್ ಪ್ಲೈನ್ ಸ್ಟ್ರಕ್ಚರ್, ಇದು ಸ್ಯಾಂಡ್ ಬ್ಲಾಸ್ಟ್ ಡಿಸೈನ್ಸ್. ಇದು ಬರುವಂತದ್ದಾಗ್ಬೋದು. ಮತ್ತೆ ಅಲ್ಟಿಮೇಟ್ ಟ್ಯಾಬ್ಸ್ ಆಗ್ಬೋದು. ಹೋಗ್ಬೋದು. ಟ್ಯಾಬ್ ಯೂಸ್ ಮಾಡೋ ತರ ನಾವು ಇದು COP ಕೊಟ್ಟಿದ್ವಿ, ಕಾರ್ ಆಪರೇಟಿಂಗ್ ಪ್ಯಾನಲ್ಸ್ ಆಗ್ಬೋದು. ಇದೆಲ್ಲ ಏನಂದ್ರೆ ನಿಮ್ಮ ವಿಡಿಯೋಸು, ನಿಮ್ದು ಪರ್ಸನಲ್ ವಿಡಿಯೋಸು, ನಿಮ್ಗೆ ಸಂಬಂಧಪಟ್ಟಿರೋಂಥದ್ದು, ನಿಮ್ ಗ್ರೂಪ್ ರೇಷದ್ದು, ವಾಟ್ ಎವರ್ ನಿಮ್ಮ ಆಕ್ಟಿವಿಟೀಸ್, ಎನಿಥಿಂಗ್. ಒಂದು ಕಂಪನಿ ಆದ್ರೆ ಕಂಪನಿ ಯಾವ ಫ್ಲೋರ್ ಅಲ್ಲಿ ಏನಿದೆ, ನಮ್ದು ಹಳೆ ಓಲ್ಡ್ ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ವಿಡಿಯೋ ಬರ್ತಿದೆ, ಹಾಗೆ ನಾವು ಇದನ್ನ ಅಪ್ಡೇಟ್ ಮಾಡ್ಕೋಬಹುದು. ಇಟ್ಸ್ ಲೇಟೆಸ್ಟ್ ಅಪ್ಡೇಟ್ ವರ್ಷನ್ಸ್. ಸೊ ಈ ತರ ಲಿಫ್ಟ್ ಒಳಗಡೆ ಇದನ್ನೇನಾದ್ರು ಪರ್ಸನಲ್ ಮನೆಗೆ ಹಾಕೊಂಡ್ರೆ ಅವ್ರ ಮನೆಗೆ ಸಂಬಂಧಪಟ್ಟ ವಿಡಿಯೋ ಕಾರ್ಪೊರೇಟ್ ಆಫೀಸ್ ಇತ್ಯಾದಿ ಹಾಕೊಂಡ್ರೆ ಅವ್ರಿಗೆ ಸಂಬಂಧಪಟ್ಟ ಹಾಕೋಬಹುದು. ಈ ತರದೆಲ್ಲ ಇದು ನ್ಯೂ ಟ್ರೆಂಡ್, ನ್ಯೂ ಟೆಕ್ನಾಲಜಿ. ಇದನ್ನೆಲ್ಲ ನೀವು ಸಾಮಾನ್ಯವಾಗಿ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಓಕೆ, ಸೊ ಅಂದ್ರೆ ಗೌಡ್ರೆ, ನೀವು ಇಲ್ಲಿ ಮಾಡಿದ್ರಲ್ಲ ಎಕ್ಸ್ಪೀರಿಯನ್ಸ್ ಸೆಂಟರ್, ಟೋಟಲ್ ಎಷ್ಟು 5 ಫ್ಲೋರ್ ಇದು? 6 ಫ್ಲೋರ್ ಇದೆ. ಇದು 6 ಫ್ಲೋರ್. ಸೊ 6 ಫ್ಲೋರ್ ಅಲ್ಲಿ ವಿ ಕ್ಯಾನ್ ಸಿ ಸೋ ಮೆನಿ ಡಿಫರೆಂಟ್ ಟೈಪ್. ಹೌದು. ಇದಕ್ಕೆ ನಾವು ಟೆಕ್ನಾಲಜಿ ಟವರ್ ಅಂತಾನೆ ಹೇಳಿದ್ವಿ. ಆ ಲಿಫ್ಟ್ ಅಲ್ಲೂ ನಮ್ದು ಸುಮಾರು 40+ ಮಾಡೆಲ್ಸ್ ಇದೆ. ಇದರಲ್ಲೂ ಕೂಡ ಮೋರ್ ದೆನ್ 40+ ಮಾಡೆಲ್ಸ್ ಇರುತ್ತೆ. ಇದು ಎಕ್ಸ್ಕ್ಲೂಸಿವ್ ಮಾಡೆಲ್ಸ್. ಪ್ರತಿ ಫ್ಲೋರ್ಗೂ ಒಂದೊಂದು ಗ್ಲಾಸ್ ಟೈಪ್ಸ್ ಇದೆ. ಇದು ನಮ್ಮ ನಿಮ್ಮ ಈ 6 ಫ್ಲೋರ್ ಇರೋ ಲಿಫ್ಟ್ಗಳು ಎಲ್ಲೂ ಬೇರೆ ವೆರೈಟಿ, ಬೇರೆ ವೆರೈಟಿ ಕ್ಲಾಡಿಂಗ್ಸ್ ಕೂಡ ವೆರೈಟಿ ಇರುತ್ತೆ. ಸೊ ಯು ಟ್ರೈಡ್ ಸೋ ಮೆನಿ ಥಿಂಗ್ಸ್. ಇಟ್ಸ್ ನಾಟ್ ಓನ್ಲಿ ದ ಲಿಫ್ಟ್ ಜೊತೆಗೆ ನಾವು ಏನ್ ಮಾಡಿದ್ರೆ ನಮ್ಮ ಮನೆಗೆ ಬ್ಯೂಟಿ ಬರುತ್ತೆ ಅನ್ನೋದಕ್ಕೆ ಆಗಿದೆ. ಸೊ ವೆರೈಟೀಸ್ ಆಫ್ ದ ಮಾರ್ಬಲ್ಸ್ ಕೂಡ, ಫ್ಲೋರಿಂಗ್ ಕೂಡ ನಾನು ಚೇಂಜಸ್ ಮಾಡಿದ್ದೀನಿ. ಮಾರ್ಬಲ್ಸ್ ಕಂಪ್ಲೀಟ್ ದ ಮಾರ್ಬಲ್ ಎಲ್ಲ ಫ್ಲೋರು. ಆಮೇಲೆ ವೆರೈಟೀಸ್ ಆಫ್ ದ ಸ್ಟೆಪ್ಸ್ ನೀವೇನ್ ನೋಡ್ತಿದ್ರೆ, ಇಟ್ಸ್ ವೈಟ್ ಕೊರಿಯನ್. ಇದು ಇಟ್ಸ್ ನಾಟ್ ಎ ಗ್ರಾನೈಟ್ ಆರ್ ಸಮಥಿಂಗ್. ಇದು ಕಾಂಕ್ರೀಟ್ ಅಲ್ಲ, ಮೆಟಲ್ ವಿತ್ ಕೊರಿಯನ್. ಹಾಗೆ ಎವ್ರಿ ಕಾರ್ನರ್ಸ್ ಕೂಡ ನಾವು ಯುಟಿಲೈಸ್ ಮಾಡಿದ್ವಿ, ಸ್ಪೆಷಲಿ ಫಾರ್ ಕಸ್ಟಮರ್. ನೋಡಿ, ಇದನ್ನು ಅಷ್ಟೇ, ಇದು ಕೊರಿಯನ್ ನಲ್ಲೇ ಮಾಡಿಸಿರುವಂತದ್ದು. ಇದೆಲ್ಲ ಕೊರಿಯನ್ ನಲ್ಲಿ ಮೇಡಮ್ ಅವರೇ ಡಿಸೈನ್ ಮಾಡಿ ಆರಾಮಾಗಿ ಕಸ್ಟಮರ್ ಸರ್ ಕೂರ್ಬೋದಾ ಸರ್ ಅಂತ ಕೇಳ್ತಾರೆ. ಇಲ್ಲಿ ಆರಾಮಾಗಿ ನೀವೇ ಕೂತ್ಕೊಳ್ಳಿ ಅಂದ್ರೆ ಇದು ಎಷ್ಟೇ ಹೊತ್ತು ಕೂರ್ತರು ನಿಮಗೆ ಹೀಟ್ ಆಗೋದಿಲ್ಲ, ಬೇಜಾರಾಗೋದಿಲ್ಲ, ಶಾರ್ಪ್ ಎಡ್ಜ್ ಎಲ್ಲಿ ಇರೋದಿಲ್ಲ, ಸ್ಮೂತ್ ಇರುತ್ತೆ. ಹಾಗಾಗಿ ಇದನ್ನ ಕಾನ್ಸೆಪ್ಟ್ ಮಾಡಿದ್ರು. ಸ್ವಲ್ಪ ಗ್ರೀನಿ ಆಗಿರ್ಲಿ ಅಂದ್ಬಿಟ್ಟು ಮೇಡಮ್ ಇದನ್ನೆಲ್ಲ ಪ್ಲಾನ್ ಮಾಡಿ ಅವರೇ ನಿಂತು ಆಲ್ಟ್ರೇಷನ್ಸ್ ಮಾಡಿ ಈ ತರ ಮಾಡಿಸಿದ್ದಾರೆ. ಪ್ರತಿ ಒಂದು ಡಿಸೈನ್ಸ್ ಕೂಡ ಪ್ರತಿ ಒಂದು ಕಡೆಯಿಂದನೂ ನಾವು ತಗೊಂಬಂದಿರೋಂಥದ್ದು. ಈಗ ನಾವು ಅದು ನೋಡ್ತಾ ಇದ್ರೆ ನೀವು ಕ್ಲಾಡಿಂಗ್ ಎಲ್ಲ ಇಟ್ಸ್ ಪ್ಯೂರ್ ಮಾರ್ಬಲ್ ಕ್ಲಾಡಿಂಗ್ಸ್ ಡಿಸೈನ್ಸ್ ಮಾಡಿ, ಇದೆಲ್ಲ ಓನ್ ಡಿಸೈನ್ಸ್ ಮಾಡಿರೋಂಥ ಡಿಸೈನ್ಸ್. ಕಂಪ್ಲೀಟ್ ಸ್ಟೋನ್ಸ್ ಇದು. ಎಲ್ಲ ಕಲ್ಲಿದು, ನ್ಯಾಚುರಲ್, ನೋ ಆರ್ಟಿಫಿಷಿಯಲ್. ಕಲರ್ ಆಗ್ಬೋದು, ಇವನ್ ಇದೆಲ್ಲನೂ ಕೂಡ ನ್ಯಾಚುರಲ್. ಇದೆಲ್ಲ ಎನ್ಗ್ರೇವ್ ಡಿಸೈನ್ಸ್ ಮಾಡಿಸಿ ನಮ್ಮ ಸ್ನೇಹಿತರ ಹತ್ರ ನನ್ಗೆ ಬೇಕಾಗಿರೋ ಟೇಸ್ಟ್ಗೆ, ಸ್ಪೆಷಲಿ ಐ ಲವ್ ಬುದ್ಧ ಆಗಲೇ ಹೇಳಿದಾಗೆ ಇದು ಮಾರ್ಬಲ್ ಬುದ್ಧನೇ. ನಾನು ಡಿಸೈನ್ ಇದನ್ನು ಸ್ಪೆಷಲ್ ಆಗಿ ಇದು ಲಾಸ್ಟ್ ನೀವು ಬಂದಾಗಲೇ ರೆಡಿ ಮಾಡಿಸಿ ಇಟ್ಬಿಟ್ಟಿದ್ದೆ, ಅದಕ್ಕೋಸ್ಕರನೇ ಇದನ್ನು ಮಾಡಿಸಿ ಇಟ್ಟೆ ನಾನು, ಒಂಥರ ಪೀಸ್ ಆಗಿರಲಿ ಅಂತ. ಎಗೈನ್ ದಟ್ ಸೇಮ್ ಎಲಿಫೆಂಟ್ ಇದನ್ನು ಕೂಡ ಸುಮಾರು ತರಿಸ್ಕೊಂಡೆ. ಜೊತೆಗೆ ಇನ್ನೊಂದೇನಂತಂದ್ರೆ ನಮ್ಗೆ ಈಗ ಪ್ಲಾನ್ ಏನಾಗ್ಬಿಟ್ಟಿದೆ ಅಂದ್ರೆ, ನಾವು ಇದನ್ನು ಕೂಡ ಈಗ ಲೇಟೆಸ್ಟ್ ಆಗಿ ಸುಮಾರು ಜನ ನನ್ನ ಕ್ಲೈಂಟ್ಸ್ ಕೇಳ್ತಾರೆ, ನನಗೆ ಈ ಮಾರ್ಬಲ್ ಇದು ಬೇಕು, ನನಗೆ ಈ ಥರ ಬೇಕು ಅಂತ. ಜೊತೆಗೆ ಈ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿಸ್ಬಿಟ್ಟಿದ್ದೀವಿ ಇವಾಗ ಮೇಡಮ್ಗೆ ಅಂದು. ಅಂದರೆ ಅದು ಇಟ್ಸ್ ನಾಟ್ ಕಮರ್ಷಿಯಲ್ ಪ್ರಾಫಿಟ್ ಆರ್ ಸಮಥಿಂಗ್. ಕಸ್ಟಮರ್ ಕೇಳೋರಿಗೆ ನಮ್ಮ ಕಡೆಯಿಂದ ನಾವೆಲ್ಲಿ ಮಾಡಿಸ್ತಿದ್ದೀವಿ ಅವ್ರಿಗೆ ಬಿಗ್ಗಾಗಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಕೊಡಿಸ್ಬಿಟ್ಟು ಪ್ರೊಡಕ್ಷನ್ಸ್ಗೆ ನಾವೇನೆ ಅದನ್ನು ಮಾಡಿಸ್ಬಿಟ್ಟು ಇದನ್ನು ರೆಡಿ ಮಾಡಿಸ್ತಾ ಇದ್ದೀವಿ. ಈವನ್ ಇದನ್ನು ಸೆಲ್ ಕೂಡ ಮಾಡ್ತಾ ಇದ್ದೀವಿ ಈಗ. ಹಾಂ, ಎಲ್ಲ ಎವ್ರಿ ಮಾರ್ಬಲ್ಸ್. ಹಾಂ ಹೌದು,
ಪ್ಯೂರ್ ಮಾರ್ಬಲ್, ವೈಟ್ ಮಾರ್ಬಲ್ಲು, ರಾಜಸ್ಥಾನ್ ಮಾರ್ಬಲ್ಲು, ಕೆಲವೊಂದು ಸೇಮ್ ತಾಜ್ ಮಹಲ್ ಏನು ಯೂಸ್ ಮಾಡಿದಾರಲ್ಲ ಅದರದ್ದು ನಮ್ಮ ಗಣೇಶನ ಒಂದು ಇದರಲ್ಲಿ ಕರ್ಕೊಂಡು ಹೋಗ್ತಿರೋಂಥದ್ದು, ಹಾಗೆ ಪಲ್ಲಕ್ಕಿಲಿ ಎತ್ಕೊಂಡು ಹೋಗ್ತಿರೋಂಥದ್ದು. ನಾವಿಲ್ಲದು ಈ ಡೀಟೇಲ್ಡ್ ಆಗಿ ಮಾಡಿರೋದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ, ಅದು ಬ್ಯೂಟಿನೇ ಬೇರೆ ಇರುತ್ತೆ. ಸೊ ನಿಮಗೆ ಎಕೋ ಪ್ಲಾನೆಟ್ ಎಲಿವೇಟರ್ಸ್ ಇಂದ ಲಿಫ್ಟ್ ಬೇಕು ಅಂದ್ರೂ ಸೂಪರ್, ಬೇಡ ಬರೀ ನನಗೆ ಈ ಮಾರ್ಬಲ್ ಐಟಮ್ ಈಕೋ ಪ್ಲಾನೆಟ್ ಮಾರ್ಬಲ್ ಗ್ಯಾಲರಿ ಅಂತ ಅದು ಫೋಮ್ ಕೂಡ ಇದೆ, ಅದನ್ನ ನಿಮ್ಗೆ ಲಿಂಕ್ ಕಳಿಸ್ಕೊಡ್ತೀನಿ. ಇದೆಲ್ಲನೂ ಕೂಡ ಇದೆಲ್ಲ ಓನ್ ಡಿಸೈನ್. ಹೌದೌದು, ಎಲಿಜಬೆತ್ ಫೀಲು. ಹಾಗೆ ಚಾಕ್ಲೇಟ್ ಪ್ಲೀಸ್ ಸರ್, ಮೆಲೋಡಿ ಚಾಕ್ಲೇಟ್ ತುಂಬ ಇಷ್ಟ ಪ್ಲೀಸ್. ಹಾಗಾಗಿ ಚಾಕ್ಲೇಟ್ಸ್ ಇಟ್ಬಿಟ್ಟು ಮಕ್ಕಳು ಬರುತ್ತಾರಲ್ಲ ಅವರಿಗೆ ಸರಿ ಆಗುತ್ತೆ ಅಂತೇಳಿ. ಹೌದೌದು. ಹಾಗೆ ಬಿಸ್ಕೆಟ್ ಕಲರ್ ಅದೊಂದು ಸ್ಟೋನ್ಸ್ ಅಲ್ಲಿ ಇದೆಲ್ಲ ಏನಿದೆಲ್ಲ ಮಂಡಲ್ಸ್ ನನ್ನ ಲಿಫ್ಟ್ ರಿಲೇಟೆಡ್ ಆಗುತ್ತೆ ಅಂದರೆ ಮಂಡಲ್ಸ್ ಮಾಡಿ ಇದಕ್ಕೆ ಅದು ಕಂಪ್ಲೀಟ್ ಎನ್ಗ್ರೇವ್ ಮಾಡಿಸಿರುವಂಥದ್ದು. ಅದು ಇದು ವಾಲ್ ಆಫ್ ಫೇಮ್ ಥರ ಇನ್ನು ಯಾವ್ಯಾವ ಅವಾರ್ಡ್ ಬಂದಿರೋಂಥದ್ದು ಸುಮಾರು ಒಂದು 30ಕ್ಕೂ ಹೆಚ್ಚಿನ ನನಗೆ ಅವಾರ್ಡ್ ಬಂದಿದೆ. 30ಕ್ಕೂ ಹೆಚ್ಚಿನ ಅವಾರ್ಡ್ಸ್ ಅಂತಂದರೆ ಸುಮಾರು ಬೆಂಗಳೂರು ರತ್ನ ಬಂತು, 24 ದುಬೈ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು, ಅದಾದಮೇಲೆ ವೀರ ಕನ್ನಡಿಗ ಅಂತ ಸಿ ಕನ್ನಡದವ್ರು ಕೊಟ್ಟರು, ಅದಾದಮೇಲೆ ಜಿಲೇಬಲ್ ಸರ್ಟಿಫಿಕೇಟ್ ಕೊಟ್ಟರು, ಅದಾದಮೇಲೆ ನಮ್ಗೆ ಅದು 5 ಸ್ಟಾರ್ ರೇಟಿಂಗ್ಸ್ ಇರುವಂಥ ಜಸ್ಟ್ ಡೇಲ್ ಬಂತು. ಹೌದು, ಮತ್ತು ಬೆಂಗಳೂರು ರತ್ನ ಅಂತ ವಿಜಯವಾಣಿಯವರು ಅವಾರ್ಡ್ ಕೊಟ್ಟಿದ್ದರು. DRK ಅವರು ಆರ್ಗನೈಸ್ ಮಾಡಿ ದ ಬೆಸ್ಟ್ ಎಕ್ಸಿಬಿಷನಲ್ಲಿ ನಮ್ಮದು ಸ್ಟಾಲ್ಗೆ ಅವಾರ್ಡ್ ಕೊಟ್ಟಿದ್ದು. ಮತ್ತು ಟೈಮ್ಸ್ ಗ್ರೂಪಿಂದ ನಮಗೆ ಸೇಫೆಸ್ಟ್ ಎಲಿವೇಟರ್ಸ್, ಟೆಕ್ನಾಲಜಿಕಲಿ ಸೇಫೆಸ್ಟ್ ಎಲಿವೇಟರ್ ಅವಾರ್ಡ್ ಬಂದಿತ್ತು ನನಗೆ ಟೈಮ್ಸ್ ಗ್ರೂಪಿಂದ. ಅದಾದಮೇಲೆ ಸುಮಾರು IIB ಇಂದ ಅವಾರ್ಡ್ ಬಂದಿತ್ತು. ಈ ಥರ ಗ್ಲೋಬಲ್ ಸ್ಟಾರ್ ಅಂತ ಮೊನ್ನೆ ದುಬೈಲಿ ನಮ್ಮ ನ್ಯೂಸ್ ಫಸ್ಟರ್ ಕೊಟ್ಟರು, ಅದನ್ನು ಗ್ಲೋಬಲ್ ಸ್ಟಾರ್ ಅಂದ್ಬಿಟ್ಟು ಅದರಲ್ಲಿ ಟೆಕ್ನಾಲಜಿಕಲಿ ದ ಸೇಫೆಸ್ಟ್ ಎಲಿವೇಟರ್ಸ್ ಇನ್ ಇಂಡಿಯಾ ಅಂತ ಅವಾರ್ಡ್ ಕೊಟ್ಟಿದ್ರು. ಹೀಗೆ ಸುಮಾರು ವಿಜಯ ಕರ್ನಾಟಕದವರು ಅವಾರ್ಡ್ ಕೊಟ್ಟಿದ್ರು. ಹೀಗೆ ಸುಮಾರು ಒಂದು 40ಕ್ಕೂ ಹೆಚ್ಚು ಅವಾರ್ಡ್ ಬಂದಿದೆ. ಮೊನ್ನೆ ಮಂತ್ರಾಲಯದಿಂದ ಪರಿಮಳ ಪ್ರಶಸ್ತಿ ಕೂಡ ಬಂತು ನಮಗೆ. ಅದು ಥ್ಯಾಂಕ್ ಯು. ಅದು ನಮ್ಮ ಪ್ರತಿಷ್ಠಿತ ನಮ್ಮ ಲೈಫ್ ಟೈಮ್ ಅಚೀವ್ಮೆಂಟ್ ಅಂತ. ಗೊತ್ತಿಲ್ಲ ನಮ್ಗೆ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ಅಂತ, ಅಲ್ಲೋದ್ಮೇಲೆ ಗೊತ್ತಾಯಿತು. ತಮ್ಮ ಸಂದರ್ಶನ ನೋಡಿ ಲಾಸ್ಟು ಆ ಸಂದರ್ಶನದಲ್ಲಿ ನನ್ನ ಬೆಳೆದು ಬಂದ ರೀತಿ ನೀವು ತೋರಿಸಿದ್ರಲ್ಲ, ಅದನ್ನು ಕ್ಲಿಪ್ಸ್ ಇಟ್ಕೊಂಡು ಆ ಕಮಿಟಿಯವರು ನಮ್ಮನ್ನು ಸೆಲೆಕ್ಟ್ ಮಾಡಿ ಪ್ರತಿಷ್ಠಿತ ಪರಿಮಳ ಪ್ರಶಸ್ತಿ ಅಂತ ಬಂದಿದ್ದು. ಅದು ಸುಧಾಮೂರ್ತಿ ಅವ್ರಿಗೆ ಮತ್ತು ಇವ್ರಿಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬಂದಿರೋಂಥ ಪ್ರಶಸ್ತಿ. ಅದನ್ನು ಏನು ಹೇಳಲಿಕ್ಕೆ ಆಗೋದಿಲ್ಲ. ಅದು ನಮ್ಮ ಲೈಫಲ್ಲಿ ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಅಚೀವ್ಮೆಂಟ್ ಅನ್ನೋದು ಅದೊಂದು ದೊಡ್ಡ ಅಚೀವ್ಮೆಂಟ್. ಅದು ಮೂಲ ಕಾರಣ ಕಲಾ ಮಾಧ್ಯಮ. ಆ ಕ್ಲಿಪ್ಸ್ ನೋಡಿ ಎಲ್ಲೋ ಇದ್ದವ್ರು ನಾವೆಲ್ಲ ಎಲೆಮರೆ ಕಾಯಿ ಥರ ಇದ್ದು ಗೊತ್ತಿಲ್ಲದೆ ಆದಾಗ ಅದನ್ನು ನಿಮ್ಮ ಕ್ಲಿಪ್ಸನ್ನ ತಗೊಂಡು ಕಮಿಟಿಯವರು ಗುರುಜಿಗೆ ಇಟ್ಟು ಅವ್ರು ಹೆಮ್ಮೆಯಿಂದ ಹೇಳಿದರೆ ಗುರುಜಿ ಬಂದು ನಿಮ್ಮ ಆಫೀಸಿಗೆ ಒಂದ್ಸಲ ಬಂದು ಹೋಗ್ತೀನಿ ಮಠಕ್ಕೆ ಬಂದಾಗ ಅಂತೇಳಿ. ಅದು ಅಂಥ 100% ಅಯ್ಯೋ ಆ ಥರದ್ದು. ಹೀಗೆ ಬಂದಿರೋಂಥದ್ದು. ನಾನು ತಗೊಂಬಂದಿದ್ದು 2 ಶರ್ಟು, ಅದೇ ಹೋಗ್ಯೋದು ಅದನ್ನೇ ಹಾಕೊಳ್ಳೋಂಥದ್ದು, 2 ಪ್ಯಾಂಟು. ನಮ್ಮ ತಂದೆ ಏನಂದ್ರೆ 7ನೇ ಕ್ಲಾಸಲ್ಲಿ ಹೊಲಿಸಿದ್ದೆ, ನಾನು ಫಸ್ಟ್ ಸೆಕೆಂಡ್ ಇಯರ್ ಡಿಗ್ರಿವರೆಗೂ ನಾನು ಹಾಕೊಳ್ತಾ ಇದ್ದೆ. ದೊಡ್ಡದಾಗಿ ಹೊಲಿಸಿದ್ರು. ಒಂದು ಇದೆ 100 crores ಬಿಸ್ನೆಸ್ ಮಾಡ್ತಿದ್ದೆ. ಇಲ್ಲಿ ಒಂದು ಅರೌಂಡು ಕಂಪ್ಲೀಟ್ ಎಲ್ಲ ಒಂದು 30+ ಇದೆ. ಇಲ್ಲಿ 30+ ಇಲ್ಲಿ ಸ್ನೇಹಿತರೆ, ನೀವು ಇಲ್ಲಿಗೆ ಬಂದ್ರೆ 2 ಬಿಲ್ಡಿಂಗ್ ಇದೆ. ಇದು ಹೊಸ ಬಿಲ್ಡಿಂಗ್, ಅದು ಇನ್ನೊಂದು ಪಕ್ಕದ ಹಳೆ, 2 ಸೇರಿ ಅರೌಂಡ್ ಒಂದು 60+ ಲಿಫ್ಟ್ಸ್ ಇರುತ್ತೆ. 60ಕ್ಕೂ ಹೆಚ್ಚು ಲಿಫ್ಟ್ಗಳು ಒಂದೇ ಕಡೆ ಸಿಗುತ್ತೆ ಸ್ನೇಹಿತರೆ. 60ರಲ್ಲಂತೂ ನಾವು ಖಂಡಿತ 60 ನೋಡೋಷ್ಟೇ ನಮ್ಗೆ ಸಮಯ ಹೊರಟಾಗುತ್ತೆ. ಅದ್ರ ಯಾವ್ದಾದ್ರು ಒಂದು ಲಿಫ್ಟ್ ನಾವು ಖಂಡಿತ ಚೂಸ್ ಮಾಡ್ತೀವಿ, ಆಫೀಸಿಗೆ ಇರಲಿ ಅಥವಾ ರೆಸಿಡೆನ್ಸ್ಗೆ ಇರಲಿ. ಅಷ್ಟು ಒಳ್ಳೆಯ ಐಟಮ್ ನ ರೆಡಿ ಮಾಡಿಟ್ಟಿದ್ದಾರೆ. ಅಂಡ್ ಇದು ಏಷ್ಯಾಸ್ ಲಾರ್ಜೆಸ್ಟ್ ಎಕ್ಸ್ಪೀರಿಯನ್ಸ್ ಸೆಂಟರ್. ಹೌದು, ಇದು ಮಿಡಲ್ ವರ್ಷನ್ ಅಂತಾನೆ ಹೇಳ್ಬೋದು. ಈ ಫ್ಲೋರ್ ಅಲ್ಲಿ ಒಂದು ಬಡ್ಜೆಟ್ ಅಲ್ಲಿ ನೋಡ್ತಾರೆ, ಅದಕ್ಕೆ ಸೀಮಿತವಾಗಿರೋಂಥ ಪ್ರೀಮಿಯಂ ಅಲ್ಲಿ ಬಡ್ಜೆಟ್ ಹೇಳ್ತಿರೋದು. ಇಟ್ಸ್ ನಾಟ್ ಬೇಸಿಕ್ ಆರ್ ಸಮಥಿಂಗ್. ಸೇಫ್ಟಿ ಎಲ್ಲ ಬಂದು ಎಲ್ಲದಕ್ಕೂ ಒಂದೇ ಇರುತ್ತೆ. ಓನ್ಲಿ ದ ಆಸ್ಥೆಟಿಕ್ಸ್ ಅಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಇರುತ್ತೆ. ಬಡ್ಜೆಟ್ ಪ್ರೀಮಿಯಂ ಅಂತಾನೆ ಹೇಳ್ಬೋದು. ಬಡ್ಜೆಟ್ ಪ್ರೀಮಿಯಂ ಅಂದ್ರೆ ಇದನ್ನೇ ನೀವು ಬೇಸಿಕ್ ಅಂತ ನೀವು ಯಾವ ಕಡೆಯಿಂದ ಅನ್ಕೊಳ್ಳಿಕ್ ಆಗೋದಿಲ್ಲ. ಈ ಬಟನ್ಸ್ ಬ್ಲೈಂಡ್ ಬಟನ್ಸ್ ಆಗ್ಬೋದು. ಇದಕ್ಕೆ ಕೆಲವರು ಹೇಳ್ತಾರೆ ಟಚ್ ನಮಗೆ ಬೇಡ, ನಮಗೆ ಬಟನ್ಸ್ ಅಲ್ಲೇ ಬೇಕು ಬಿಕಾಸ್ ಆಫ್ ದ ಹಾಸ್ಪಿಟಲ್ಸ್ಗೆ ಮತ್ತೊಂದು ಕಡೆ. ಹಾಗೆ ನಾವು ಯೂಸ್ ಮಾಡೋವಂಥದ್ದು ಬಟನ್ಸ್. ಈ ಬಟನ್ಸ್ ಅಲ್ಲೂ ಕೂಡ ಸೆಮಿ ಟಚ್ ಅಲ್ಲೇ ಇರುತ್ತೆ. ಅದು ಇದು ಬಂದು ನಿಮಗೆ ಲೀಫ್, ವೈಟ್ ಲೀಫ್ ವಿತ್ ಬ್ಲ್ಯಾಕ್ ಮಿರರ್ ಅಂಡ್ ಬ್ಲ್ಯಾಕ್ ಸೆಮಿ ಗ್ರೇ ಲೀಫ್ ವಿತ್ ಬ್ಲ್ಯಾಕ್ ಮಿರರ್. 2 ಥರ ಆಪ್ಷನ್ಸ್ ಇದೆ. ಕೆಲವರು ಏನಾಗುತ್ತೆ, ವಾಸ್ತು ಪ್ರಕಾರ ನನಗೆ ಮಿರರ್ ಇರಬೇಕು, ನನಗೆ ಕಾಣಿಸ್ಬೇಕು ಮುಖಗಳು, ಅಥವಾ ಮತ್ತೊಂದು ಏನೋ ಹೇಳ್ತಾರೆ ನೆಗೆಟಿವ್ ಇದು ಯಾವುದು ಇರೋದಿಲ್ಲ ಇದಿದ್ರೆ ಅಂತ. ಹಾಗಾಗಿ ಇದರಲ್ಲಿ ಮಿರರ್ ಸ್ಕ್ರಾಚ್ ಪ್ರೂಫ್ ವಿತ್ ಮಿರರ್, ಅದಕ್ಕೆ ತಕ್ಕಂತೆ ಯೂನಿಫಾರ್ಮಿಟಿ ಬ್ಲ್ಯಾಕ್, ಅದು ಕಾಂಬಿನೇಷನ್ಗೆ ಇದನ್ನು ಕೊಟ್ಟಿರ್ತೀವಿ ಒಳಗಡೆ ಕ್ಯಾಬಿನ್ಸ್ಗಳು.
ಇದೆಲ್ಲ ಇದು ಫಿಶ್ ಡಿಸೈನ್ ಅಂತಾನೆ ಕರಿಬೋದು. ಗ್ರೇಷ್ ಮತ್ತೆ ಅದಕ್ಕೆ ಫಿಶ್ ಡಿಸೈನ್ಸ್. ನೀವು ಇನ್ನೊಂದು ಏನಂದ್ರೆ ಇದನ್ನ ಇದೇ ಫೈನಲ್ ಅಂತಲ್ಲ, ಪ್ರತಿ ಪ್ಯಾನಲ್ ಪ್ರತಿ ಜಾಗದಲ್ಲಿ ಪ್ಲೇಸ್ ರಿಪ್ಲೇಸ್ ಮಾಡ್ಕೋಬಹುದು ಆ ಪ್ಯಾಟರ್ನ್ಸ್ ಅಂದ್ ಇದಕ್ಕೆ ಎನಿಥಿಂಗ್ ಇದೆಲ್ಲ ಆಪರೇಟ್ ಆಗುವಂಥದ್ದು. ನೆಕ್ಸ್ಟ್ ಅದಕ್ಕೆ ತಕ್ಕಂತೆ ಬೇಕಾಗಿರೋ ಇದು ಬಟನ್ ಪ್ಯಾಟರ್ನ್ಸ್. ಇದಕ್ಕೆ ಪಿಟ್ಟಿದೆಯಾ? ಇಲ್ಲ, ಯಾವ್ದು ಇದಕ್ಕೆ ಅದೇ ಆಪ್ಷನ್ಸ್ ಇದೆ. ಪಿಟ್ ನಾವು ತೋರಿಸ್ತೀನಿ ಮೇಲ್ಗಡೆ. ಇದು ಪಿಟ್ಲೆಸ್, ಪಿಟ್ಟು ಮತ್ತೆ ಎಲ್ಲದಕ್ಕೂ ಆಗುತ್ತೆ. ಇಟ್ಸ್ ಕಂಪ್ಲೀಟ್ ಕಸ್ಟಮೈಸ್. ನಮ್ಮ ಇಕೋ ಪ್ಲಾನೆಟ್ ಅಂತಂದ್ರೆ ನಿಮಗೆ ಕಸ್ಟಮೈಸ್ಡ್ ಲಿಫ್ಟ್ ಎಲ್ಲನೂ ಕೂಡ ಸ್ಟ್ಯಾಂಡರ್ಡ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ವಾಸ್ತು ಪ್ರಕಾರ ಪಿಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಮೇಲ್ಗಡೆ ಹೆಡ್ ರೂಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ವಾಸ್ತು ಇಶ್ಯೂಸ್ ಆಗ್ತಾ ಇರುತ್ತೆ, ಅಥವಾ ಬ್ಯೂಟಿ ಇಶ್ಯೂಸ್ ಆಗುತ್ತೆ, ಅವರಿಗೆ ಎಲಿವೇಶನ್ ಇಶ್ಯೂ ಆಗುತ್ತೆ. ಹಂಗಾಗಿ ಅದು ಎಲ್ಲ ತರದ್ದು ಲಿಫ್ಟ್ ನಮ್ಮಲ್ಲಿ ಇರುತ್ತೆ, ಪಿಟ್ಲೆಸ್ಸು, ಹೆಡ್ ರೂಮ್ ಲೆಸ್ಸು. ಮೊದಲೇನಿತ್ತು ಸರ್, ಒಂದು ಲಿಫ್ಟ್ ಇತ್ತು ಅಂದ್ರೆ ಅದೊಂದು ಗುಂಡಿ ಇರಲೇಬೇಕು ಅಂತ. ಹೌದೌದು. ಸೊ ಈಗ ಪಿಟ್ ಗುಂಡಿ ಬೇಕಾಗಿಲ್ಲ, ಏನು ಬೇಕಾಗೋದಿಲ್ಲ. ಹಾಗಾಗಿ ನಾವು ಫಸ್ಟ್ ಫ್ಲೋರಿಂದ 2 ಲಿಫ್ಟ್ ಇದೆ, ರನ್ನಿಂಗ್ ಲಿಫ್ಟ್, ಮೇಲೆ ಕೆಳಗೆ ಓಡಾಡೋ ಲಿಫ್ಟು, ದ ಲೈವ್ ಲಿಫ್ಟ್ 2 ಲಿಫ್ಟ್ಸ್ ಇದೆ. ಅದಕ್ಕೆ ಯಾವ ಪಿಟ್ಟು ಇಲ್ಲ, ದ ಫ್ಲೋರಿಂದನೇ ತಗೊಂಡಿದ್ದೀವಿ. ಇಸ್ ನೋ ಫಿಟ್, ಫ್ಲೋರಲ್ಲೇ ಕೂತಿರುತ್ತೆ. ಹಾಗೆ ಆದಂತ ಸೇಫ್ಟೀಸ್ ಏನೇನು ಬೇಕೋ ಅದನ್ನ ಆ ಮೆಜರ್ಸ್ ಎಲ್ಲ ಬಂದು ಅದು ಅಡಿಷನಲ್ ಎಕ್ಸ್ಟ್ರಾ ಸೇಫ್ಟೀಸ್ ಕೊಟ್ಟಿರ್ತೀವಿ. ವಿಲ್ಲಾಗಳಲ್ಲಿ ಪಿಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ಹೆಡ್ ರೂಮ್ ಕೊಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿಗೆ ಮೇನ್ ಯೂಸ್ ಮಾಡ್ತೀವಿ. ಅಲ್ಲಿ ಯೂಸ್ ಮಾಡೋಂಥದ್ದು ಅಫ್ಕೋರ್ಸ್ ಮಕ್ಕಳಿರುತ್ತೆ. ಕಮರ್ಷಿಯಲ್ ಆದರೆ ಒಬ್ಬರು ಲಿಫ್ಟ್ ಆಪ್ರೇಟರ್ ಬಿಟ್ಟಿರ್ತೀವಿ. ಯಾವುದೇ ಸೇಫ್ಟಿಲಿ ಒಂದು ಏನಾದರೂ ಮೈನಸ್ ಇದ್ರೂ ಕೂಡ ಅದಕ್ಕೆ ಇರುತ್ತೆ. ಬಟ್ ವಿಲ್ಲಾಸ್ ಅಂತ ಬಂದರೆ, ರೆಸಿಡೆನ್ಷಿಯಲ್ ಅಂತ ಬಂದರೆ ಹಂಗಿರೋದಿಲ್ಲ. 100% ಸೇಫ್ಟಿ ಇರಲೇಬೇಕಾಗುತ್ತೆ. ಎಸ್ಪೆಷಲಿ ನಮ್ಮಲ್ಲಿ ಒಂದು ಸೇಫ್ಟಿ ಇಲ್ಲ ಅಂದ್ರೆ ಲಿಫ್ಟೇ ರನ್ ಆಗೋದಿಲ್ಲ. 100% ನಾವು ಏನೇನು ಎಲೆಕ್ಟ್ರಿಕಲ್ ಸೇಫ್ಟಿ, ಮೆಕ್ಯಾನಿಕಲ್ ಸೇಫ್ಟಿ, ದ ಮೋಟರ್ ಸೇಫ್ಟಿ, ಅರ್ಥಿಂಗ್ ಸೇಫ್ಟಿ, ಪವರ್ ಸೇಫ್ಟಿ, ಏನೇನು ಸೇಫ್ಟೀಸ್ ಕೊಟ್ಟಿದೆ 50+ ಸೇಫ್ಟೀಸ್ ಇರುತ್ತೆ. ಯೂಶಲಿ ನಿಮಗೆ 3 to 4 ಸೇಫ್ಟೀಸ್ ಅಂತ ಹೇಳ್ತಾರೆ ಒಂದು ಲಿಫ್ಟ್ ರನ್ ಆಗಬೇಕಾದ್ರೆ. ಒಂದು ಇನ್ಸ್ಪೆಕ್ಟರೇಟ್ ತಗೋಬೇಕಾದ್ರೆ ಮಿನಿಮಮ್ ಒಂದು ಎಲೆಕ್ಟ್ರಿಕಲ್ ಸೇಫ್ಟಿ ಇರಬೇಕು, ಒಂದು ಮೆಕ್ಯಾನಿಕಲ್ ಸೇಫ್ಟಿ ಇರಬೇಕು ಅಂತಾರೆ. ನಮ್ದು ಈಚ್ ಮೆಕ್ಯಾನಿಕಲಲ್ಲಿ ನಮ್ಮದು 10 ಟೈಪ್ಸ್ ಆಫ್ ದ ಸೇಫ್ಟಿ ಇರುತ್ತೆ, ಎಲೆಕ್ಟ್ರಿಕಲ್ 10 ಟೈಪ್ಸ್ ಆಫ್ ದ ಸೇಫ್ಟಿ ಇರುತ್ತೆ. ಇದು ಒಂದು ಆಂಟಿಕ್ ಸೀರೀಸ್. ಇದು ರೇರ್ ಕೇಸ್, ಇದನ್ನು ನೀವು ಯಾವ ಲಿಫ್ಟಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ. ಇದೆಲ್ಲ ಬಂದು ಇಟ್ಸ್ ಆಲ್ ಓನ್ ಪ್ಯಾಟರ್ನ್ ಅಂತ ಹೇಳ್ಬೋದು. ನೀವು ಹೆಂಗಿದೆ ಅಂದರೆ ಕಾಪರ್ ಫಿನಿಶಸ್ ಇದೆ ನೋಡಿ. ಒಂದೊಂದು ಫಿನಿಶಸ್ ನಾವು ಡೀಪಾಗಿ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಒಂದೊಂದು ಥರ ಇರುತ್ತೆ. ಮಿಸುಬಿಶಿ ಡಿಸೈನ್ಸ್ ಆಗ್ಬೋದು, ಒಂದು ಕಾಪರ್ ಫಿನಿಶ್ ಆಗ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಇದು ನಿಮ್ಗೆ ಲೈಫ್ ಟೈಮ್ ಇದು ಮೇಂಟೆನೆನ್ಸ್ ಫ್ರೀ. ಇದು ನೀವೇನಾದರೂ ಯಾವ್ದಾರು ಆ ಶೇಡ್ ಹಾಕಿದ್ರು ಕೂಡ ಇದು ಕಲರ್ಸ್ ಹೋಗೋದಿಲ್ಲ. ಇದು ಆಂಟಿಕ್ ಸೀರೀಸ್. ಇದು ಹೌದು. ಇದೆಲ್ಲ ನೀವೇನು ಫ್ಯಾನ್ ನೋಡ್ತಿದ್ರೆ ಇಟ್ಸ್ ಲೈಕ್ AC. ಇಸ್ 20 ನೋಡಿ ಒಳಗಡೆ ನಿಮಗೆ ಕೂಲ್ ಆಗಿದೆ. 24 ಟೆಂಪರೇಚರ್ನ ಮೇಂಟೈನ್ ಮಾಡುತ್ತೆ. ನಮಗೆ AC ಬೇಡ, ಇದರೊಳಗೆ ನಿಮ್ಗೆ ಲಿಫ್ಟ್ ಒಳಗಡೆ ಬಂದು ನಿಂತ್ಕೊಂಡ್ಬಿಟ್ರೆ ಸಾಕು ನಮಗೆ. ಇದೆಲ್ಲ ಆಟೋ ಫ್ಯಾನ್ ಮತ್ತೆ ಆಟೋ ಲೈಟ್ಸ್ ಇರುತ್ತೆ. ಸೊ ಪವರ್ ಸೇವಿಂಗ್ ಆಗುತ್ತೆ 100%. ಈಗ ಎಲ್ಲರೂ ಆಫ್ ಮಾಡಲ್ಲ, ಆನ್ ಮಾಡ್ತೀವಿ, ನಮ್ಗೆ ಗೊತ್ತಿದೆ. ಬಿಕಾಸ್ ಯುವರ್ ಇಂಡಿಯನ್ಸ್, ನಾವು ಆನ್ ಮಾಡೋದು ಗೊತ್ತು, ಆಫ್ ಮಾಡೋದನ್ನ ಮರ್ತೋಗ್ತೀವಿ. ಅದು ಪ್ರಾಬ್ಲಮ್ಮು. ನೆಕ್ಸ್ಟು ಇದು ಸ್ವಲ್ಪ ಲಕ್ಸುರಿ ನೋಡೋರಿಗೆ, ಮನೆ ಒಳಗಡೆ ಜ್ಯುವೆಲರಿ ಶಾಪ್ಗೆ ಆ ಥರ ಅಲ್ಲಿಗೆ ಇದು ಹೋಗುತ್ತೆ. ಕಂಪ್ಲೀಟ್ ಇದೆಲ್ಲ ಗೋಲ್ಡು. ಇದೆಲ್ಲ ಏನಿರುತ್ತೆ ಗೋಲ್ಡ್. ಇದು ಓನ್ ಡಿಸೈನ್ಸ್. ಇಲ್ಲಿ ನಿಮ್ಗೆ ಯಾವುದೇ ಡಿಸೈನ್ಸ್ ಕೇಳಿದ್ರು ಅಥವಾ ನಿಮ್ಮ ಫ್ಯಾಮಿಲಿ ಫೋಟೋಸ್ ಕೊಟ್ಟರು, ಫೋಟೋಸ್ ನಮಗೆ ಹಾಕ್ಬಿಟ್ಟು ಡೋರ್ ಕ್ಲೋಸ್ ಆಗಿ ನಮ್ಮ ಫೋಟೋಸ್ ಕಾಣಿಸಿದ್ರೆ ಎನ್ಗ್ರೇವಿಂಗ್ ಮಾಡಿಸ್ಬೋದು. ಅದು ತಕ್ಕಂತೆ ಎನಿಥಿಂಗ್ ಆಡ್ಸ್ಕೊಳ್ತೀವಿ. ಗಣೇಶ ಆಗ್ಬೋದು, ಕೆಲವ್ರಿಗೆ ಶಿವ ಆಗ್ಬೋದು, ಏಸು ಆಗ್ಬೋದು, ಮುಸಲ್ಮಾನವರು ನಮ್ಗೆ ಅದನ್ನು ನೇಮ್ಸ್ ಬರ್ಸ್ಕೊಳ್ತಾರೆ. ಅದು ತಕ್ಕಂತೆ ಫ್ಲೋರಿಂಗ್, ಅದ್ರ ತಕ್ಕಂತೆ ಏನಿಗೆ ಸಿಮಿಲರ್ ಆ ಸರ್ಕಲ್ ಏನಿದೆಯಲ್ಲ ಮಂಡಲ್, ಈ ಮಂಡಲ್ ನೋಡೇ ನಾನು ಅಲ್ಲಿ ಸ್ಟೋನ್ಸ್ ಮಾಡಿದ್ದು, ಸ್ಟೋನ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಈ ಥರ ಒಂದು ಥೀಮಲ್ಲಿ ಇರಲಿ ಅಂತೇಳಿ. ಇದೆಲ್ಲ ನಮಗೆ ಟೈಮ್ ತಗೊಳುತ್ತೆ. ಕಂಪ್ಲೀಟ್ ಕಸ್ಟಮೈಸು. ಇದೇನು ಕೊಟ್ಟಿದ್ದೀವಿ ಅದನ್ನೇ ಸೀಲಿಂಗ್ ಕೊಟ್ಟಿರ್ತೀವಿ. ಅದು ಯೂನಿಫಾರ್ಮಿಟಿ ಇರಬೇಕಷ್ಟೇ. ಎಲ್ಲೂ ಜಾತ್ರೆ ಥರ ಕಾಣಿಸ್ಬಾರ್ದು. ಗೋಲ್ಡ್ ಅಂದ್ರೂ ಕೂಡ ಜಾಸ್ತಿ ಆಲ್ರೆಡಿ ಲಕ್ಸುರಿ ಫೀಲ್ ಇರುತ್ತೆ. ಅದರಲ್ಲೂ ಕೂಡ ನಮಗೆ ಡಿಸೆಂಟಾಗಿ ಕಾಣಿಸ್ಬೇಕು ನಮಗೆ ಯೂನಿಫಾರ್ಮಿಟಿ. ಇದು ಗ್ಯಾರಂಟಿನೂ ಕೊಡ್ತೀರಿ? 100% ಇರುತ್ತೆ ಸರ್. ಇದೆಲ್ಲ ಲೈಫ್ ಟೈಮ್ ವಾರಂಟಿ ಇರುತ್ತೆ ನಿಮಗೆ. ಗ್ಯಾರಂಟಿ ಕಮ್ ವಾರಂಟಿ. ನೀವು ಕೊಡೋದು ಎಷ್ಟು ವರ್ಷ? 10 years ರಿಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಯಾವ್ದು ರಿಪ್ಲೇಸ್ಮೆಂಟ್, ಮೆಕ್ಯಾನಿಕಲ್ ಮತ್ತೆ ಎಲೆಕ್ಟ್ರಿಕಲ್ ಎಲ್ಲದಕ್ಕೂ ಕೂಡ ರಿಪ್ಲೇಸ್ಮೆಂಟ್ ವಾರಂಟಿ. ನಿಮ್ಗೆ ಯಾವುದೇ ರೀತಿ ರಸ್ಟ್ ಬಂತು ಇದಿತ್ತು ಅಂದರೆ ಇದ್ರಿಗೆ ಆಯಸ್ ಇರೋವರೆಗೂ ಕೂಡ ವಾರಂಟಿ ಇರುತ್ತೆ. ಯಾಕಂದರೆ ರಸ್ಟ್ ಪ್ರೂಫ್ ಶೀಟ್ಸ್ ಯೂಸ್ ಮಾಡುವಂಥದ್ದು, ಎನ್ಗ್ರೇವಿಂಗ್ ಶೀಟ್ಸು. ನೀವು ಸ್ಕ್ರಾಚಸ್ ಮಾಡಿಕೊಂಡು ಡೆಂಟ್ ಅದಕ್ಕೆಲ್ಲ ನಾವು ಕೊಡೋದಿಲ್ಲ. ಅದಕ್ಕೆ ಲೈಫ್ ಟೈಮ್ವರೆಗೂ ಕೂಡ ರಸ್ಟ್ ಪ್ರೂಫ್ಗೆ ನಾವು ಇದನ್ನು ಕೊಡ್ತೀವಿ. ರಸ್ಟ್ ಚಾನ್ಸೇ ಇಲ್ಲ. ಅದು ಪಕ್ಕ 304 ವಿತ್ ರಸ್ಟ್ ಪ್ರೂಫ್ ಅಂತಲೇ ಕೊಟ್ಟಿರೋಂಥದ್ದು. ಈ ಆಕ್ಸೆಸ್ ಕಾರ್ಡ್ಗೆ ಇದಿಲ್ದಲೆ ನಿಮ್ದು ಈ ಬಟನ್ ಆಕ್ಸೆಸ್ ಆಗೋದಿಲ್ಲ. ಇದು ಆಕ್ಸೆಸ್ ತೊಗೊಳ್ತಾ ಇದೆ, ಆರೆಂಜ್ ಬರ್ತಾ ಇದೆ ಅಂದರೆ ನಮ್ಗೆ ಆಕ್ಸೆಸ್ ಆಗಿದೆ ಅಂತ ನೋಡಿ. ಇದು ಆರೆಂಜ್ ಬರ್ತಿಲ್ಲ. ಯಾಕೆ ಬರ್ತಿಲ್ಲ ಅಂತಂದರೆ ನಾವು ಆಕ್ಸೆಸ್ ಮಾಡಿಲ್ಲ. ಇದು ಈಗ ಬರ್ತಿಲ್ಲ. ಈಗ ಆರೆಂಜ್ ತೊಗೊಳ್ತಿಲ್ಲ, ನಾನು ಆಕ್ಸೆಸ್ ಮಾಡಿದೆ, ಈಗ ತೊಗೊಳ್ತಾ ಇದೆ. ಬಿಕಾಸ್ ಆಫ್ ದ ಕಾರ್ಡ್, RFID ಕಾರ್ಡ್, ಥಂಬ್ ಮತ್ತು ಪಾಸ್ವರ್ಡ್ ಇಷ್ಟು ಇದ್ದರೆ ಮಾತ್ರನೇ ಲಿಫ್ಟ್ ರನ್ ಆಗುವಂಥದ್ದು. ನಾವೇನು ಮಾಡಿರ್ತೀವಿ ಅವಾಗ ಸೇಫ್ಟಿಗೋಸ್ಕರ ಮಕ್ಕಳಿಗೆ ಆಕ್ಸೆಸ್ ಕಾರ್ಡ್ ಕಂಟ್ರೋಲ್ ಕೊಟ್ಟಿರ್ತೀವಿ. ಒಂದು ಆಪ್ರೇಟಿಂಗ್ ಪ್ಯಾನಲ್ ಒಳಗಡೆ ಇರುತ್ತೆ, ಇನ್ನೊಂದು ಔಟ್ಸೈಡ್ ಇರುತ್ತೆ. ಮನೆ ಒಳಗಡೆ ಲಿಫ್ಟ್ ಇದ್ದಾಗ ಏನಾಗುತ್ತೆ, ಅವ್ರು ಮಾಡ್ತಾರೆ, ಹೋಗ್ತಾರೆ, ಹೀಗೆ ಬಟನ್ ಪ್ರೆಸ್ ಮಾಡಿದ್ವಿ,
ಡೋರ್ ಓಪನ್ ಆಗೋಯ್ತು. ಡೋರ್ ಓಪನ್ ಆದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಸುಮ್ಮನೆ ಇಟ್ಕೊಂಡು ಡೋರ್ ಇಟ್ಕೊಂಡು ನಿಂತಿರ್ತಾರೆ. ಈಗ ನಾನು ಡೋರ್ ಇಟ್ಕೊಂಡು ನಿಂತಿದ್ದೀನಿ, ಈಗ ಬಟನ್ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಡೋರ್ ಓಪನ್ ಆದಾಗ ಏನಾಗುತ್ತೆ, ಈ ಬೆರಳುಗಳೆಲ್ಲ ಒಳಗಡೆ ಹೋಗ್ಬಿಡುತ್ತೆ ಮಕ್ಕಳಿಗೆ. ಇಲ್ಲಿ ಶಾರ್ಪ್ ಎಡ್ಜ್ ಇರುತ್ತೆ, ಕಟ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಒಂದು ಫಿಸಿಕಲ್ ಸೇಫ್ಟಿದು, ಅದು ಐ ಕಾಂಟ್ಯಾಕ್ಟ್ಸ್ ಇದ್ದರೆ 4 feet ಬಿಲೋ ಮಕ್ಕಳು ಯೂಸ್ ಮಾಡಿದ್ರೆ ಯೂಸ್ ಆಗೋದಿಲ್ಲ. ಮೋರ್ ದೆನ್ 4 feet ಇದ್ದರೆ ಇದು ಐ ಕಾಂಟ್ಯಾಕ್ಟ್ ಸೆನ್ಸರ್ಸ್ ಕೂಡ ಅದರಲ್ಲಿದೆ. ಅದು ಇದ್ದವ್ರು ಮಾತ್ರ ಆಕ್ಸೆಸ್ ತಗೊಳ್ಳುವಂಥದ್ದು. ಈವನ್ ನಿಮ್ಮ ಆಕ್ಸೆಸ್ ಇದ್ರೂ ಕೂಡ ಬಿಲೋ 4 feet ಮಕ್ಳಿಗೆ ತಗೊಳ್ಳೋದಿಲ್ಲ. ಅಂದರೆ ಹೇಳೋದು ಕಣ್ಣಿನ ಐರಿಸ್ನ ರೀಡ್ ಮಾಡುತ್ತೆ. ಹಾಂ, ಹೌದು. ಸೇಮ್ ಲೈಕ್ ಯುವರ್ ಮೊಬೈಲ್ ಪ್ಯಾಟರ್ನ್ ಹೇಗೆ ಅದು ನಿಮ್ಗೆ ಸ್ಕ್ಯಾನ್ ಮಾಡಿ ಅದನ್ನು ಓಪನ್ ಆಗ್ತದೆ ಸ್ಕ್ರೀನ್, ಹಾಗೆ ಅದ್ರಲ್ಲಿ ಆಪ್ಷನ್ಸ್ ಇದೆ. ಮಕ್ಕಳಿಗೆ ನಾವು ರೆಗ್ಯುಲರ್ ಲಿಫ್ಟ್ಗೆಲ್ಲ ಏನು ಕೊಟ್ಟಿರ್ತೀವಿ ಅಂತಂದರೆ, ಮಕ್ಕಳಿಗೆ ಆಟ ಆಡ್ತಾ ಇರ್ತಾರೆ, ಯಾರಾದರೂ ಬಟನ್ ಪ್ರೆಸ್ ಮಾಡಿದ್ರೆ ಒಳಗಡೆ ಡ್ಯಾಮೇಜ್ ಆಗಬಾರ್ದು ಅಂತೇಳಿ ನಾವು ಡಿಸ್ಟೆನ್ಸ್ ಕ್ಲೋಸ್ ಆಗಬೇಕಾದ್ರೆ, ಓಪನ್ ಆಗಬೇಕಾದ್ರೆ ನಾವು ಇದಕ್ಕಿಂತ 2 inches 1 inches ಹತ್ರ ಹೋಗ್ತಿದ್ದಂಗೆ ಡೋರ್ ಸ್ಟಾಪ್ ಆಗಿಬಿಡತ್ತೆ. ಆ ಥರ ಆಕ್ಸಿಡೆಂಟ್ಸ್ ಆಗಬಾರ್ದು ಅಂತಾರೆ, ಆ ಸೇಫ್ಟಿ ಇದು ಮಾಡಿದ್ದೀವಿ. ಅಂದರೆ ಇದು ವುಡನ್ ಡಿಸೈನ್ಸ್. ಇದು ಮನೆ ಟೀಕ್ ಕಾಂಬಿನೇಷನ್ ಇದ್ದಾಗ, ಹಂಗಿದ್ದಾಗ ಇದನ್ನು ಇವ್ರು ತಗೊಳ್ತಾರೆ. ಸ್ವಲ್ಪ ಈ ಮರಗಳ ಬಗ್ಗೆ ತುಂಬಾ ಕ್ರೇಜಿ ಇರ್ತಾರಲ್ಲ, ಇಂಟೀರಿಯರ್ಸ್ ವುಡ್ ವರ್ಕ್ ಎಲ್ಲ ನೀವು ನೋಡಿದ್ರೆ ಎಲ್ಲ ಥರ ವುಡ್ ಇದೆ ನಮ್ದು. ಎಲ್ಲ ಇದು ವಿನಿಯರ್ ಮಾತ್ರ ಮಾಡಿಸಿದೀವಿ. ಇದರಲ್ಲಿ ಮಲ್ಟಿಪಲ್ ಗ್ರೈನ್ಸ್ ಕೂಡ ಇರುತ್ತೆ. ನೀವು ಒಂದು ಪ್ಯಾಟರ್ನ್ಸ್ ಕೊಟ್ಟರೆ ಗ್ರೈನ್ಸ್ದು, ಅದು ತಕ್ಕಂತೆ ನಾವು ಇದನ್ನ ಕೊಟ್ಟಿರ್ತೀವಿ. ನಾನು ಆಗಲೇ ಹೇಳಿದೆ ಪವರ್ ಸೇವಿಂಗ್. ಈಗ ನಾವು ಯೂಸ್ ಮಾಡ್ತಿಲ್ಲ, ಲೈಟ್ಸ್ ಫ್ಯಾನ್ ಆನ್ ಆಗಿದ್ರೆ ಏನಾಗುತ್ತೆ, ಹೋಗ್ತಾನೆ ಇರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್. ಯಾಕಂದರೆ ಈಗ ಕರೆಂಟ್ ಅಭಾವ ಇದೆ ಮತ್ತು ಯೂನಿಟ್ಸ್ ಜಾಸ್ತಿ ಆಗ್ತಾನೆ ಹೋಗ್ತಿದೆ. ಈಗ ನೋಡಿ, ನಾನು ಬಟನ್ ಪ್ರೆಸ್ ಮಾಡಿದಾಗ ಲೈಟ್ಸ್ ಫ್ಯಾನ್ ಆನ್ ಆಗುತ್ತೆ. ಯಾವಾಗ ಡೋರ್ ಕಮೆಂಟ್ಸ್ ಬಂತು, ಈಗ ಲೈಟ್ಸ್ ಫ್ಯಾನ್ ಆನ್ ಆಯಿತು. ನೋಡಿ, ಈಗ ಇದು ಇವರು ಆನ್ ಮಾಡುವ ಅಥವಾ ಅದು ಲಿಫ್ಟ್ ವರ್ಕ್ ಆಗುವ ಕಮೆಂಟ್ ಕೊಟ್ಟರು, ಆನಂತರ ಅದಕ್ಕೆ ಲೈಟು ಫ್ಯಾನ್ ಎರಡೂ ಆನ್ ಆಯ್ತು ನೋಡಿ. ಹೌದು, ಆಫ್ ಇತ್ತು. ಈಗ ನಾವು ಕ್ಲೋಸ್ ಮಾಡ್ತೀವಿ, ಈಗ ಅದು ಆಟೋಮೆಟಿಕ್ಕಾಗಿ ಕ್ಲೋಸ್ ಕೊಟ್ಟಾಗ ಆ ಕ್ಲೋಸ್ ಆಗ್ತಿದ್ದಾಗ ಲೈಟ್ ಫ್ಯಾನ್ ಆಫ್ ಆಗ್ಬಿಡುತ್ತೆ. ಈಗ ಕ್ಲೋಸ್ ಆಯಿತು, ಲೈಟ್ಸ್ ಕಮೆಂಟ್ಸ್ ಆಫ್ ಆಯಿತು. ಅಂದರೆ ಇದು ಕಂಪ್ಲೀಟ್ ದ ಸೆನ್ಸರ್ಸ್. ಅದು AI ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ, ಅದು ಅನಲೈಸ್ ಮಾಡುತ್ತೆ. ಅನ್ವಾಂಟೆಡ್ ಯಾಕೆ ಪವರ್ ಸೇವ್ ಇದು ಮಾಡಬೇಕು ಅಂತೇಳಿ, ಇದು ಪವರ್ ಸೇವಿಂಗ್ 70 to 80% ಕನ್ಸಂಪ್ಷನ್ ನಮಗೆ ಸೇವ್ ಆಗುತ್ತೆ ನಮ್ಮ ಈ ಬ್ರ್ಯಾಂಡಲ್ಲಿ. ಮಕ್ಳುಗಳು ಗೋಡೆ ಮೇಲೆಲ್ಲ ಬರ್ದಂಗೆ ಇಲ್ಲೂ ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಬ್ಲ್ಯಾಂಕ್ ಇದೆಯಪ್ಪ, ಇಲ್ಲೇನಾದ್ರು ಬರೆದ್ಬಿಡೋಣ, ಅಮ್ಮ ಅಪ್ಪ ಅಂತ ಬರೆದ್ಬಿಡೋಣ ಅಂತ. ಅದು ಹಂಗಾಗಿ ಅದು ಅವ್ರಿಗೆ ಅದಕ್ಕೆ ತಕ್ಕಂತೆ ನಾವೆಲ್ಲನೂ ಸ್ಕ್ರಾಚ್ ಪ್ರೂಫ್ನೇ ನಾವು ಈಕೋ ಪ್ಲಾನೆಟ್ ಅಂತಂದರೆ ರಸ್ಟ್ ಪ್ರೂಫ್ ಮತ್ತು ಸ್ಕ್ರಾಚ್ ಪ್ರೂಫ್ ಕೊಟ್ಬಿಡೋಣ ಅಂತ ಡಿಸೈಡ್ ಮಾಡಿರೋಂಥದ್ದು. ಸೊ ಇದು ನಮ್ಮ ಮಿಡಲ್ ವರ್ಷನಲ್ಲಿ ಲಕ್ಸುರಿ ಒಂದು ಥಿಂಗ್ಸ್. ಇದು ಪ್ರೀಮಿಯಮ್ ಅಲ್ಲಿ, ಮಿಡಲ್ ಅಲ್ಲಿ ಪ್ರೀಮಿಯಂ. ಇದನ್ನೆಲ್ಲ ಬಂತು ಅಂತಂದ್ರೆ ಆಪ್ಷನಲ್ ಕಲರ್ಸ್. ಸೊ ಇದೆಲ್ಲ ಒಂದೊಂದು ಗ್ರೈನ್ ಡಿಸೈನ್. ಹೌದು, ನಿಮ್ಗೆ ಯಾವ್ದು ಬೇಕಾದ್ರೂ ಸಿಗುತ್ತೆ. ಸ್ನೇಹಿತರೆ, ಒಂದು 15 ವೆರೈಟಿ ಗ್ರೈನ್ಸ್ ಇದೆ. ಇದು ನೋಡಿ, ಒಂದೊಂದು ಯಾವ ಗ್ರೈನ್ಸ್ ಬೇಕಾದ್ರೂ ಸಿಗುತ್ತೆ. ಅದು ಆಪ್ಷನಲ್ಗೆ ನಿಮ್ಗೆ ಸಿಗುತ್ತೆ. ಇದು ಸ್ಕೈ ಡಿಸೈನ್ಸ್, ಗ್ಯಾಲಕ್ಸಿ ಇದೊಂದು ಡಿಸೈನ್ಸ್, ಸೌರಮಂಡಲ ಅದೊಂಥರ ಕೊಟ್ಟಿದ್ದಾರೆ. ಆಕ್ಚುಲಿ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಸೈನ್ಸ್ ಬಗ್ಗೆ ಇಂಟ್ರೆಸ್ಟ್ ಬರ್ಸಕ್ಕೆ. ಹೌದು, ಸಕ್ಕತ್ತಾಗಿದೆ. ಆಮೇಲೆ ನೋಡಿ, ನಮ್ಮ ರಾಜಗೌಡರು ಮತ್ತು ಅವ್ರ ಟೀಮ್ ಎಂತ ಒಳ್ಳೆ ಕೆಲಸ ಮಾಡಿದೆ ಅಂದರೆ, ಲಿಫ್ಟ್ ನೋಡ್ಕೊಂಬಂದ್ರಲ್ಲ, ನೀವು ಲಿಫ್ಟ್ ಪಕ್ಕದಲ್ಲಿ ಏನಿರಬೇಕು ಅಂತ ನಿಮಗೆ ಇಮ್ಯಾಜಿನೇಷನ್ ಹೋದ್ರೆ ಏನಿರಬೇಕು ಅಂತ ನೋಡಿ ಅವರೇ ಹಾಕಿದ್ದಾರೆ. ಹೌದು, ಎಷ್ಟು ಚೆನ್ನಾಗಿ ದೀಪಗಳನ್ನ ಹಾಕಿದ್ದಾರೆ ಇಲ್ಲಿ, ಎಷ್ಟು ಚೆನ್ನಾಗಿದೆ. ಇವೆಲ್ಲವೂ ಪ್ರೀಮಿಯಂ ಐಟಮ್ ಆಗಿರೋದು. ಸ್ವಲ್ಪ ಆಂಟಿಕ್ ಅಂದ್ರೆ ನಮ್ಗೆ ಸ್ವಲ್ಪ ಇಷ್ಟ, ಹಾಗೆ ಇರಬೇಕು. ಅದು ನ್ಯಾಚುರಲಿಟಿ. ಆಂಟಿಕ್ ಅಂತ ಯಾಕೆ ಇಷ್ಟಪಡ್ತೀವಿ ಅಂತಂದ್ರೆ, ಇದು ಒರಿಜಿನಾಲಿಟಿ ಮತ್ತೆ ನ್ಯಾಚುರಾಲಿಟಿ. ಇಲ್ಲಿ ನಾನು ಒಂದೊಂದು ಫ್ಯಾನ್ಸ್ ಆಗ್ಬೋದು, ಒಂದು ಲೈಟ್ಸ್ ಆಗ್ಬೋದು, ಪ್ರತಿಯೊಂದನ್ನು ಕೂಡ ಯುನಿಕ್ ಇಲ್ಲಿ ನಾವು ಮಾಡಿರೋಂಥದ್ದು. AC-ಗೆ ಒಂದು ಸ್ಟೆಪ್ ಡಿಸೈನ್ ಕೊಟ್ಬಿಟ್ಟಿದ್ದೀವಿ. ಅದು ಕಾಣಿಸ್ಕೋಬಾರ್ದು ಅಂತ, ಗಲೀಜಾಗೂ ಕಾಣಿಸ್ಬಾರ್ದು, ನಮಗೆ ಬೇಕಾಗಿರೋದನ್ನು ಕೂಡ ಬೇಕು. ಅಷ್ಟೇ, ಅದು ಆಪ್ಷನ್ಸ್ ಅಷ್ಟೇ. ಈಗ ಅದು ಟಿವಿ ಎಷ್ಟು ಬರುತ್ತೆ, ಟಿವಿ ಒಂದು ಚೆಕ್ ಮಾಡೋದು, ಟಿವಿಗೆ ಎಷ್ಟು ನಮಗೆ ಮಿನಿಮಮ್ ಸ್ಪೇಸ್ ಬೇಕು ಆ ಸ್ಪೇಸ್ ಬಿಟ್ಬಿಡೋದು, ಅದಕ್ಕೊಂದು ಪ್ಲ್ಯಾನ್ ಮಾಡಿಬಿಡೋದು ಅಷ್ಟೇ. ಏನು ಎಕ್ಸ್ಟ್ರೀಮ್ ಆಗಿ ಏನು ಅದಕ್ಕೆ ಸ್ಪೆಷಲ್ ಟೈಮ್ ಕೊಟ್ಟೇನು ಮಾಡಲ್ಲ. ಕೂತಿರ್ತೀವಿ, ಗ್ರೌಂಡ್ ಫ್ಲೋರ್ ಏನೇನಿರುತ್ತೆ, ಮತ್ತು ಬಟನ್ಸ್ಗೆ ಬೇಕು ನಮಗೆ, ಆ ಬಟನ್ಸ್ಗೆ ಹಿಂಗೆ ಕೊಡೋಣ. ಯಾಕಂದರೆ ಅದು ವೈರ್ಗೆ ಮೇಂಟೆನೆನ್ಸ್ಗೂ ಬೇಕು ಅಂತ ಸ್ಟೆಪ್ ಥರ ಕೊಟ್ಬಿಟ್ಟು ಅದನ್ನು ಕೊರಿಯನ್ನೆಲ್ಲ ಹಾಗೆ ಮಾಡಿಸ್ಬಿಟ್ಟಿದ್ದೀವಿ. ಇದೇನಾದರೂ ನಮ್ಮ ಸ್ಟೋರೇಜ್ ಬೇಕು, ಅದಕ್ಕೆ ಕೆಳಗಡೆ ಏನಾದರೂ ಇಟ್ಕೊಳ್ಳಿಕ್ಕೂ ಬೇಕು, ವಿತ್ ಸ್ಟೋರೇಜು ಬೇಕು. ಇದನ್ನೆಲ್ಲ ಇದನ್ನು ಲ್ಯಾಕರ್ ಗ್ಲಾಸ್ ವಿತ್ ಲೈಟ್ಸ್, ಕೆಳಗಡೆಯಿಂದ ಕೂಲ್ ಲೈಟ್ಸ್ ಬಿಟ್ಟಿದ್ದೀವಿ. ಯಾವುದು ಇಲ್ಲೇನಾದ್ರು ಇನ್ನೂ ಥಿಂಗ್ಸ್ ಇಡಬೇಕು, ಐಟಮ್ಸು. ಮಾರ್ಬಲ್ದು ಹೇಳೋದಲ್ಲ, ಮಾರ್ಬಲ್ಸ್ ಇಡೋಣ ಅಂದ್ಬಿಟ್ಟು ಇಟ್ಟಿದ್ದೀವಿ. ಅದು ಇನ್ನೂ ಬರ್ತಿದೆ. ಅಂದರೆ ಅದಕ್ಕೆ ಬೇಕಾದರೆ ಇದನ್ನು ಫಸ್ಟ್ ಓಪನ್, ಇದು ಸ್ಟೋರೇಜ್ ಇಟ್ಟಿರ್ತೀವಿ. ನಮ್ಮ ಇಡೀ ಬಿಲ್ಡಿಂಗಲ್ಲಿ ಒಂದು ಕಾಲಮ್ಸ್ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಎಲ್ಲ ಕಾಲಮ್ಸ್ ಇಲ್ಲ, ಎಲ್ಲ ಪಿಲ್ಲರ್ ಎಲ್ಲ ಒಳಗಡೆ ಮೌಂಟ್ ಮಾಡಿ ಅದಕ್ಕೆ ಬೇಕಾಗಿರೋಂಥ ರೋಪ್ಸು ವಿತ್ ಆ ಥರ ಬೀಮ್ಸ್ ಮಾಡಿಸಿ ನಾವು ಮಾಡಿರೋಂಥದ್ದು. ನಾವಿಬ್ರು ಫಸ್ಟ್ ಡಿಸ್ಕಸ್ ಮಾಡ್ತೀವಿ. ನನ್ಗೇನಾದ್ರೂ ಐಡಿಯಾ ಬಂತು ಅಂದ್ರೆ ಒಂದು ಸ್ಕೆಚ್ ಹಾಕ್ಬಿಟ್ಟು ತೋರಿಸ್ತೀನಿ, ಈ ತರ ಪ್ಲಾನ್ ಇದೆ ಅಂತ. ಅವ್ರು ಇಲ್ಲ, ಏನಾದ್ರೂ ಕರೆಕ್ಷನ್ ಹೇಳ್ತಾರೆ. ಓಕೆ, ಏನಾದ್ರೂ ಒಬ್ರು ಇನ್ನೊಬ್ರು ಹೇಳಿದ್ರೇನೆ ನಮಗೆ ಗೊತ್ತಾಗುತ್ತೆ ಏನಾದ್ರೂ ರಾಂಗ್ ಇದೆಯಾ, ಮಿಸ್ಟೇಕ್ಸ್ ಏನಾದ್ರೂ ಪರಮ ಸರ್. ನಾವು
ನೀವು ಅಕೌಂಟ್ಸ್ ಬ್ಯಾಕ್ಗ್ರೌಂಡು, ಅವ್ರು ಬೇಸಿಕಲಿ M.Tech ಮಾಡಿರೋಂಥದ್ದು, B.Tech M.Tech ಅಂತಂದರೆ ಅವ್ರಿಗೆ ಯಾವುದೊಂದು ಐಡಿಯಾ ಇರುತ್ತೆ. ನಮಗೆ ಸ್ಕೆಚ್ ಮಾಡೋಕ್ಕೆ ಬರಲ್ಲ, ನಮಗೆ ಮೈಂಡಲ್ಲಿ ಇರುತ್ತೆ, ಸ್ಕೆಚ್ ಮಾಡಿ ರಾಂಗ್ ಅಂತ ಹೇಳಕ್ಕೆ ಬರುತ್ತೆ ನಮಗೆ, ಬಟ್ ಆ ಸ್ಕೆಚ್ ಮಾಡೋಕ್ಕೆ ಬರಬೇಕಲ್ಲ, ಆದರೂ ಅವ್ರು ಮಾಡ್ತಾರೆ. ಹಾಗೆ. ಸೊ ನೀವು ನಮ್ಮ ಕಳೆದ ಸಂದರ್ಶನದಲ್ಲಿ ಹೇಳಿದ್ರಿ, ನೀವು ಹಾಕಿದ ಕೆಲವು ಸಾವಿರಗಳು ಅದು ಸಾಲ ಮಾಡಿ ಅದು ಯಾವುದು ಲಾಸ್ ಆಗಿ ಸೆಕೆಂಡ್ ಒಂಥರ ಸೀಸನ್ 2 ಥರ ಶುರು ಮಾಡಿದ್ವಿ ನೋಡಿ. ಬಹಳ ಜನ ಇವತ್ತು ಕೋಟಿಗಟ್ಟಲೆ ಹಣ ಇಟ್ಕೊಂಡು ಶುರು ಮಾಡ್ತೀನಿ ಪರ, ಆದರೆ ನನಗೆ ಆ ಧೈರ್ಯ ಬರಲ್ವಲ್ಲ, ಏನು ಮಾಡಬೇಕು, ಸೋಲ್ತೀನಿ ಅನ್ನೋ ಭಯ, ಏನು ಹೇಳ್ತೀರಿ ಹೊಸ ಸರ್? ಸೋಲೋದಕ್ಕೆ ಕಾರಣ ಏನಂತಂದ್ರೆ ನಿಮ್ಮಲ್ಲಿರೋಂಥ ಧೈರ್ಯ ಏನಿರುತ್ತೆ, ಆ ಧೈರ್ಯ ಇಲ್ಲ ಅಂದರೆ ಸೋಲು ಅನ್ನೋದಕ್ಕಿಂತ ಏನಾಗುತ್ತೆ ಸರ್, ನಿಮ್ಮನ್ನು ನೋಡಿ ನಾನು ಯೂಟ್ಯೂಬರ್ ಆಗಬೇಕು ಅಂದ್ರೆ ಆಗೋಕ್ಕಾಗ್ತದ? ಚಾನ್ಸೇ ಇಲ್ಲ. ನನ್ನ ನೋಡಿ ಇನ್ನೊಂದು ಕಂಪ್ನಿ ಮಾಡಬೇಕು ಅಂತ ಆಗುತ್ತಾ? ಚಾನ್ಸೇ ಇಲ್ಲ. ನನಗೆ ಎಷ್ಟೋ ಜನ ಬರ್ತಾರೆ, ನನ್ನ ಹತ್ರ ಕ್ರೋರ್ಸ್ ಇದೆ, ನನ್ನ ಮಗನಿಗೊಂದು ಏನಾದ್ರು ಒಂದು ಈ ಥರ ನಿಮ್ದು ಮಾಡಿಕೊಡಿ, ಈ ಥರದೊಂದು ಹೇಳಿ, ನಾನು ಇಷ್ಟು ಕೋಟಿ ಇದೆ, 10 ಕೋಟಿ ಬೇಕು, 50 ಕೋಟಿ ಬೇಕು, ನಾನು ಕೊಡ್ತೀನಿ ಅಂತ ಬರ್ತಾರೆ. ಅದಲ್ಲ, ದಟ್ ಈಸ್ ನಾಟ್ ಎ ಬಿಸ್ನೆಸ್ ಏನಂದರೆ ದುಡ್ಡನ್ನು ಕರಗಿಸೋದು ಈಸಿ, ದುಡ್ಡನ್ನು ಮಾಡೋದು ಬಿಸ್ನೆಸ್. ನಮ್ದು ದುಡ್ಡು ಮಾಡೋದು ಹೇಗೆ, ಯಾವ ಥರ ಮಾಡಬೇಕು, ಆ ಡೆಡಿಕೇಶನ್ಸ್ ಎಷ್ಟು ಮಟ್ಟಿಗಿದೆ, ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆಯಾ, ಲವ್ ದ ಸಬ್ಜೆಕ್ಟ್ ಅಷ್ಟೇ. ಈಗ ನಾನು ನಾನು ಇಷ್ಟಪಟ್ಟು ಮಾಡದೆ ಹೋದರೆ, ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ನಾನು ಇಷ್ಟು ಬ್ಯೂಟಿ ಮಾಡ್ಲಿಕ್ಕೆ ಆಗ್ತಿತ್ತು ಅನ್ನೋದು ಕ್ವಶನ್ಸ್. ನನ್ನ ಶ್ರಮ ಎಷ್ಟಿರುತ್ತೆ, ಹೋಮ್ ವರ್ಕ್ ಎಷ್ಟು ಮಾಡಿರ್ತೀವಿ, ಇದು ನೋಡ್ತಿದ್ರೆ ಇನ್ವಾಲ್ವ್ಮೆಂಟ್ 100% ಬೇಕು. ನಮ್ಮ ಎಫರ್ಟ್ ಅನ್ನೋದಕ್ಕಿಂತ ಓನ್ಲಿ ದ ಹಾರ್ಡ್ ವರ್ಕ್, ಇದನ್ನು ಕಷ್ಟಪಟ್ಟು ನಾವೇ ಕೆತ್ತನೆ ಮಾಡಿ ಮಾಡೋದಕ್ಕಾಗಲ್ಲ. ಮಾಡಿಸೋದು ಗೊತ್ತಿರಬೇಕಲ್ಲ, ಏನು ಮಾಡಿಸ್ತಿದ್ದೀವಿ. ನಮ್ಮದು ಪ್ಲ್ಯಾನ್ ಇರಬೇಕಷ್ಟೇ. ನೆಕ್ಸ್ಟ್ ಪ್ಲ್ಯಾನ್ ಏನು ನಂದು, ಇದನ್ನು ಯಾವ ಹಂತಕ್ಕೆ ತೊಗೊಂಡು ಹೋಗ್ಬೇಕು, ನಾನು ಇಲ್ಲಿ ಏನು ಮಾಡಬೇಕು, ಏನೋ ಮಾಡ್ತಾಯಿದ್ದೀನಿ ಹೆಂಗೋ ಆಗ್ಬಿಡ್ತು ಅನ್ನೋದಲ್ಲ, ಏನು ಮಾಡಬೇಕು ಅಂತ ಒಂದು ಪಾಯಿಂಟ್ಸ್ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ. ಹಾಗೆ ಬಿಸ್ನೆಸ್ಗೆ ಬರಬೇಕು ಅಂತಂದರೆ ಅವ್ರಿಗೊಂದು ಪ್ಲ್ಯಾನ್ಸ್ ಇರಬೇಕು. ಹಾಗಂತ ನಾವು 100% ಪ್ಲ್ಯಾನ್ ಇಟ್ಕೊಂಡು ನಾವು ಸಂಪಾದನೆ ಮಾಡಬೇಕು ಅಂತಲೂ ಅಲ್ಲ. ನಮ್ಮ ನಡಿಗೆ ನಮ್ಮ ಬಗ್ಗೆ ನಮ್ಮ ಕಾನ್ಫಿಡೆನ್ಸ್ ಇದ್ದು ನಾವು ಏನು ಮಾಡಬೇಕು ಅನ್ನೋದೊಂದು ಪಿಕ್ಚರ್ ಇರಬೇಕು, ಒಂದು ಗೋಲ್ ಇರಬೇಕು, ಒಂದು ಗುರಿ ಇರಬೇಕು, ಜೊತೆಗೆ ಹಸಿವಿರಬೇಕು. ಆಪ್ಷನ್ಸ್ ಇಲ್ಲದೆ ಹೋದಾಗ ನಾವು ಮಾಡಿರೋಂಥದ್ದು, ಸುಮಾರು ದುಡ್ಡಿರೋರ್ಗೆ ಆಪ್ಷನ್ಸ್ ಏನಿರುತ್ತೆ, ಇದಿಲ್ಲ ಅಂದ್ರೆ ಇನ್ನೊಂದು ಮಾಡೋಣ ಅನ್ನೋದು ಬರುತ್ತೆ. ಇನ್ನೊಂದು ಯಾಕೆ ಮಾಡಬೇಕು, ಇರೋದನ್ನೇ ಮಾಡಬೇಕು. ಫೇಲ್ಯೂರ್ಸ್ ಆಗಿರೋದು ನೋಡೋ ಬದಲು ಸಕ್ಸಸ್ ಆಗಿರೋದನ್ನ ನೋಡಬೇಕು. ಸಾಮಾನ್ಯವಾಗಿ ನನ್ನ ತಂದೆ ತಾಯಿನೂ ಹೇಳ್ತಾ ಇದ್ರು, ಏನಕ್ಕೆ ಒಳ್ಳೆ ಕೆಲಸ ಇತ್ತಲ್ಲ, ಯಾಕೆ ಬಿಟ್ಟು ಕಂಪನಿ ಮಾಡ್ತೀಯ, ಎಲ್ಲರೂ ಆಮೇಲೆ ಮನೆ ಮಟ್ಟ ಮಾರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಯಾಕೆ ಫೇಲ್ಯೂರ್ಸ್ ನೋಡ್ತೀರಾ? 0 to ಹೀರೋ ಅವ್ರನ್ನ ಯಾಕೆ ನೋಡೋದಿಲ್ಲ ನೀವು? ನಿಮ್ದೇನೆ ತಗೊಳ್ಳಿ, ನೀವು ನಾನು ಕಲಾ ಮಾಧ್ಯಮ ಮಾಡಬೇಕು ಅಂತ, ಅಥವಾ ಈಗ ನಮ್ಮನ್ನು ಸಂದರ್ಶನ ಮಾಡಬೇಕು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದರೆ 100% ಇಲ್ಲ. ಇದು ನಮ್ಗೆ ಹೋಗೋ ಜರ್ನಿನಲ್ಲಿ ಸಿಗ್ತಾ ಇರೋಂಥದ್ದು ಒಂದೊಂದು ಪಾಯಿಂಟ್ಸ್ಗಳು. ಆ ಜರ್ನಿ ಸ್ಟಾರ್ಟ್ ಮಾಡಿದಾಗ ಎಲ್ಲ ಸಿಗುತ್ತೆ, ಲೈನ್ಸ್ಗೆ ಲೆಫ್ಟು ರೈಟು ಪ್ರತಿಯೊಂದು ಇರುತ್ತೆ. ಹಾಗಾಗಿ ಇವತ್ತಿಗೂ ಕೂಡ ಪ್ರತಿಯೊಂದು ವಿಚಾರ ಚಾಲೆಂಜಿಂಗ್ ಆಗಿ ತೊಗೊಳ್ತೀವಿ, ಪ್ರತಿಯೊಂದನ್ನು ಕೂಡ ನಾವು ಕಾನ್ಫಿಡೆನ್ಸ್ ಆಗಿ ಮಾಡ್ತೀವಿ. ಆಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಬೇಕಾಗಿರೋಂಥದ್ದೊಂದು ಗುರಿ ಇರಬೇಕು, ಏಮ್ ಇರಬೇಕು, ನಮ್ಮ ಏನು ಎಫರ್ಟ್ ಇರುತ್ತೆ ಅದು ಇರಬೇಕು, ನಮ್ಮ ಟ್ಯಾಲೆಂಟ್ಸ್ ಏನಿರುತ್ತೆ ಅದು ಇರಬೇಕು. ಮೇಯ್ನಾಗಿ ನಾವು ಆ ಸಬ್ಜೆಕ್ಟ್ನ ಲವ್ ಮಾಡಬೇಕು. ನೀವು ಏನು ಮಾಡ್ತೀರೋ ಅದು ಪ್ರೀತಿ ಮಾಡಬೇಕು. ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡೋದಂದರೆ ಈಕೋ ಪ್ಲಾನೆಟ್ ಅಂತ ಇರುತ್ತೆ, ಅದೇ ದೇವರು ನೋಡಿ, ಅದನ್ನೇ ದೇವರಲ್ಲಿ ನೋಡಬೇಕು. ಈಗ ತಂದೆ ತಾಯಿನ ಇಷ್ಟಪಡಬೇಕು. ಒಂದು ಮನೆ ದೇವ್ರಿಗೆ ಹೋದರೆ ತಂದೆ ತಾಯಿಗೆ ನಾವು ಊಟ ಹಾಕೋದಿಲ್ಲ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು 4 ಜನಕ್ಕೆ ದಾನ ಮಾಡ್ತೀವಿ ಅಥವಾ ಮತ್ತೆ ಮಾಡ್ತೀವಿ. ಈ ಪ್ರಯೋಜನ ಏನು? ಅಥವಾ ಅವ್ರು ತೀರೋದಾಗ ಅವರು ನನ್ನ ಕೋಟಿ ಇರುತ್ತೆ, ತೊಗೊಂಡೋಗಿ ಹಣ್ಣುಗಳು ಹಂಪಲುಗಳು ಏನು ಸ್ಟಾರ್ ಹೋಟೆಲ್ಸಿಂದ ಫುಡ್ ತೊಗೊಂಡೋಗಿ ಆ ಮಣ್ಣಲ್ಲಿ ಹಾಕೋಂಥದ್ದು ಏನು? ಇದ್ದಾಗ ಕೊಡಿ, ಪ್ರೀತಿ ಕೊಡಿ, ನೋಡ್ಬೇಕು ಅಷ್ಟೇ, ಸಿಂಪಲ್. ಪ್ರೀತಿ ಕೊಡಿ. ಸಾಧ್ಯವಾದ್ರೆ ಏನು ಕೊಡ್ತೀರಾ? ಒಂದು ಸ್ವಲ್ಪ ಟೈಮ್ ಕೊಡ್ತೀರಿ, ಒಂದು ಸ್ವಲ್ಪ ಇದ್ದಾಗ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತೀರಿ, ಯೋಚನೆ ಮಾಡ್ಕೊಳ್ತೀರಿ ಅಷ್ಟೇ. ಅದಕ್ಕಿಂತ ಮೇಲಾಗಿ ಏನಿರುತ್ತೆ? ಹೇಗೆ ಕಲ್ಚರ್ ಅನ್ನೋದು ಅಲ್ಲಿಂದನೇ ಸ್ಟಾರ್ಟ್ ಆಗಬೇಕು, ಅಲ್ಲಿಂದನೇ ಬರಬೇಕು. ಯಾವ ಮನುಷ್ಯ ಫೇಲ್ಯೂರ್ಸ್ ಆಗ್ತಾರೆ, ಸಕ್ಸಸ್ ಬೇಕಾಗಬೇಕು. ಫೇಲ್ಯೂರ್ಸ್ ಆದೆ ಅಂತ ಸ್ಟಾಪ್ ಮಾಡೋದಲ್ಲ, ಆ ಜರ್ನಿನ ಫೇಲ್ಯೂರ್ಸಿಂದ ಸ್ಟಾರ್ಟ್ ಮಾಡಬೇಕು. ಆಗ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಕೆಲವರು ನೀವು ಹೇಳಿದಾಗೆ ಕಾನ್ಫಿಡೆನ್ಸು ಇತ್ತು ಸರ್, ಭಾಳ ಧೈರ್ಯನೂ ಇತ್ತು, ನಾನು ಮಾಡೋದ್ರ ಬಗ್ಗೆ ಕ್ಲಾರಿಟಿ ಇತ್ತು, ಪ್ರಿಪ್ರೇಷನ್ ಇತ್ತು, ಆದರೂ ನಾನು ಸಾಲ ಕೊಡೋದಾಗ್ಬಿಟ್ಟು ಈಗ ಸಾಲ ದುಡ್ಬಿಟ್ಟಿದ್ದೀನಿ, ಅವ್ರ ಗೆಟ್ ಔಟ್ ಆಫ್ ಇಟ್. ನೋಡಿ, ಸಾಲ ಮಾಡೋಕ್ಕಿಂತ ಮುಂಚೆ ಏನಕ್ಕೆ ಮಾಡಿದ್ವಿ ಅನ್ನೋದು ಇರುತ್ತೆ, ಯಾಕೆ ಮಾಡಿದ್ವಿ ಅಂತ ಇರುತ್ತೆ. ಆದರೆ ಅವ್ರ ಬಿಸ್ನೆಸ್ ಯಾವ್ದು ಚೂಸ್ ಮಾಡಿದ್ರು ಅನ್ನೋದು ಇರುತ್ತೆ. ಸಾಲ ಮಾಡಿದ್ಮೇಲೆ ಹಾಗಂದ್ಬಿಟ್ಟು ಏನು ಮಾಡಲಿಕ್ಕಾಗುತ್ತೆ? ಇನ್ನು ಅಪ್ಸ್ಕ್ಯಾಂಡ್ ಆಗ್ತಾರೆ, ಕೆಲವೊಂದು ಆಸ್ತಿ ಮಾರ್ಕೊಳ್ತಾರೆ, ಇನ್ನೊಂದು ಮಾಡ್ತಾರೆ. ಕೊನೆಗೂ ಅಲ್ಲೂ ಒಂದು ದಾರಿ ಇರುತ್ತೆ, ಅಲ್ಲಿ ಒಂದು ಯಾವುದೋ ಒಂದು ಬಾಗಿಲು ಓಪನ್ ಆಗುತ್ತೆ. ಕಾಯಬೇಕು, ನೆಕ್ಸ್ಟ್ ಆಪರ್ಚುನಿಟಿಗೆ ವೆಯ್ಟ್ ಮಾಡಬೇಕು. ನೆಕ್ಸ್ಟನ್ನ ಅಟ್ಲೀಸ್ಟ್ ಏನು ತಪ್ಪು ಮಾಡಿದ್ವಿ ಹಿಂದೆ, ನಾವು ಸಾಲ ಮಾಡ್ಕೋಬೇಕು ಅಂತಂದರೆ ನಾವು ಫೇಲ್ಯೂರ್ ಆಗಿದ್ದೀವಿ ಅಂತ. ಸೊ ಯಾವುದೇ ಬಿಸ್ನೆಸ್ ತಗೊಳ್ಳಿ ಪರಮ್ ಸರ್, ನಾವು ಫೇಲ್ಯೂರ್ ಆಗಿರ್ತೀವಿ ಹೊರತು ನಮ್ಮನ್ನು ಬಿಸ್ನೆಸ್ ಫೇಲ್ಯೂರ್ ಮಾಡೋದಿಲ್ಲ. ಅಲ್ಲಿ ನಾವು ಫೇಲ್ಯೂರ್ ಆಗಿರ್ತೀವಿ, ಆ ಫೇಲ್ಯೂರ್ ಎಲ್ಲಿದೆ ಅಂತ ನಾವು ಅದನ್ನು ಪಾಯಿಂಟ್ಸ್ ಇಟ್ಕೊಂಡು ನೆಕ್ಸ್ಟ್ ಮಾಡೋದನ್ನು ಆ ಫೇಲ್ಯೂರ್ಸ ತಿದ್ಕೋಬೇಕು. ಆದರೆ ಅದು ಟ್ರಯಲ್ ಆಗಿರುತ್ತೆ, ನಿಮಗೆ ನೆಕ್ಸ್ಟ್ ಈಸಿ ಆಗುತ್ತೆ.
ಆಲ್ರೆಡಿ ನಾವು ಅನುಭವಿಸಿರ್ತೀವಿ, ತಪ್ಪೆಲ್ಲಿ ಮಾಡಿದ್ವಿ, ಎಲ್ಲಿ ನಾವು ಸಕ್ಸಸ್ ಆಗ್ಬೋದಿತ್ತು, ಯಾವತ್ತಾರು ಕೂತಾಗ ಅಂತೀವಿ ನಾನು ಹಂಗೆ ಮಾಡಬಾರ್ದಿತ್ತು, ಮಾಡಿದಕ್ಕೆ ನಾನು ಫೇಲ್ಯೂರ್ ಆದೆ ಅಂತ. ಅದನ್ನ ನೆಕ್ಸ್ಟ್ ಅದನ್ನೇ ಆಪ್ಷನ್ ಆಗಿ ಇಟ್ಕೊಂಡು ಈಸಿಯಾಗಿ ಮುಂದೆ ಬಂದ್ಬಿಡ್ಬೋದು. ಅವಾಗ ಅಲ್ಲಿಗೆ ಸ್ಟಾಪ್ ಆಗಿ ಪಾಠನೇ ಅದು. ಹೌದೌದು. ಯಾವಾಗಲಾದ್ರೂ ನಾನು ಒಂದು ಏನಾದರೂ ಒಂದು ಫೇಲ್ಯೂರ್ಸ್ ಆದಾಗ ನನಗೆ ಅದನ್ನ ನೋಟ್ ಮಾಡ್ಕೊಳ್ತೀವಿ. ಅಫ್ಕೋರ್ಸ್ ಆಗುತ್ತೆ, ಎವ್ರಿ ಡೇನೂ ಆಗುತ್ತೆ. ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಿಸ್ ಆದಾಗ ಯಾಕೆ ಅಂತ ಒಂದು ಕ್ವಶನ್ಸ್ ಬರುತ್ತೆ. ಎಲ್ಲಿ ಆಗಿರುತ್ತೆ, ಯಾಕೆ ಆಗಿರುತ್ತೆ, ನಮ್ಮ ಎಕ್ಸಿಕ್ಯೂಷನ್ ಅಲ್ಲಿ ರಾಂಗ್ ಆಗಿರ್ತೀವಿ, ಅಥವಾ ಕಳಿಸಿರೋಂಥ ಮ್ಯಾನೇಜರ್ ಅಲ್ಲಿ ಏನು ಮಿಸ್ಟೇಕ್ಸ್ ಆಯ್ತು, ಇದನ್ನೇ ಆಯ್ತು, ಅದನ್ನ ನೋಟ್ ಮಾಡ್ಕೋಬೇಕು. ಈಗ ಯಾವುದೋ ಒಂದು ಕ್ರಿಕೆಟ್ಸ್ ನಡಿಬೇಕಾದ್ರೆ ಒಬ್ಬ ಕೋಚು ಬೌಲಿಂಗ್ ಮಾಡ್ಬೇಕಾದ್ರೆ ಒಂದು 6 ಹೊಡೆದಾಗ ಅವ್ನು ಮಾಡಿದ ಮಿಸ್ಟೇಕ್ಸ್ ಏನಂತ ನೋಟ್ ಮಾಡ್ಕೊಳ್ತಾರೆ. ಆ ನೋಟ್ ಮಾಡ್ಕೊಂಡು ಆ ಬಾಲ್ಸ್ ಹೆಂಗ್ ಹಾಕ್ಬೇಕಂತ ಹೇಳಿ ನೆಕ್ಸ್ಟ್ ಅವ್ರಿಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರಲ್ಲ. ಹಾಗಾಗುತ್ತೆ. ನಮ್ಮಲ್ಲಿಗೆ ತಪ್ಪು ಮಾಡಲ್ಲ ಅಂತಲ್ಲ, ಮ್ಯಾನೇಜರ್ಸ್ ತಪ್ಪು ಮಾಡಿದಾಗ ಏನಾಗುತ್ತೆ, ಸರ್ವೇ ಸಾಮಾನ್ಯ ಮನುಷ್ಯ ಆದ್ಮೇಲೆ ತಪ್ಪಾಗೇ ಆಗುತ್ತೆ. ತಪ್ಪಾಗ್ಲಿಕ್ಕೆ ಅದು ನಮ್ಮಿಂದ ಆಗಿರುತ್ತೆ, ಇಲ್ಲ ಬೇರೆಯವರಿಂದ ಆಗ್ಬಿಟ್ಟಿರುತ್ತೆ, ಗೊತ್ತಿರಲ್ಲ. ಅದನ್ನ ತಿದ್ಕೊಳ್ಳೋದಷ್ಟೇ ಅಲ್ವಾ ನಮ್ಮ ಕೆಲಸ. ಹಾಗೆ ಆ ಮಿಸ್ಟೇಕ್ಸ್ ಅನ್ನೋದು ಆಗುತ್ತೆ, ಸಾವಿರಾರು ಜನ ಕೆಲಸ ಮಾಡೋದು. ಹಂಗೆ ಅದನ್ನ ತಿದ್ಕೋಬೇಕಷ್ಟೇ, ಆ ಪಾಯಿಂಟ್ ಹೈಲೈಟ್ ಮಾಡ್ಕೊಂಡು. ನೀವು ಇಷ್ಟು ದೊಡ್ಡ ಸಂಸ್ಥೆ ಕಟ್ಟಿದ್ದೀರಿ, 100 crores ವರ್ತ್ ಕಂಪನಿ, ಆದರೆ ಇವತ್ತಿಗೂ ನಿಮ್ಮ ದಾರಿಯಲ್ಲಿ ಸವಾಲುಗಳಿದ್ದಾವೆ. 100% ಇರುತ್ತೆ ಸರ್. ಎವ್ರಿ ಡೇ ನಮ್ದು ಏನೀಗ ಎಲಿವೇಟರ್ ಫೀಲ್ಡ್ ಅಂತಂದ್ರೆ ಇದು ಆಲ್ರೆಡಿ ಕಲ್ತಾಗೋಗಿದೆ, ಮುಗ್ದೋಗಿದೆ ಅಂತಲ್ಲ. ಎವ್ರಿ ಡೇ ನಮಗೆ ಲರ್ನಿಂಗ್. ಇದು ಪ್ರತಿದಿನ ಹೊಸ ಟೆಕ್ನಾಲಜಿ ಬರುತ್ತೆ, ಪ್ರತಿದಿನ ನಾನು ಕಲಿತಿರ್ತೀವಿ. ಪ್ರತಿದಿನ ನಾನು ಪ್ರತಿ ಮಂತ್ಲಿ ಟ್ವೈಸ್ ನಾನು ಈಗ ನಮ್ಮದು ನೆಕ್ಸ್ಟ್ ಇನ್ನೊಂದು ಹೇಳಿದ್ದೀನಿ, ನಮ್ಮ ಲಂಡನ್ ಜೊತೆ UK ಕಂಪನಿ ಜೊತೆ ನಮ್ದು ಕೊಲಾಬ್ರೇಷನ್ ಆಗಿದೆ. ಈಗ ಅವ್ರ ಜೊತೆ ನಾವು ಪ್ರತಿ ಟ್ರೈನಿಂಗ್ ತೊಗೊಳ್ತೀನಿ. ನಾನು ಸ್ಪೆಷಲಿ ನಾನು ತೊಗೊಂಡು ಬೇರೆಯವ್ರು ಕೊಡ್ತೀವಿ. ಪ್ರತಿದಿನ ಕಲಿಯೋದಿರುತ್ತೆ. ಇಂಪ್ಲಿಮೆಂಟ್ ಏನು ಮಾಡ್ಕೊಳ್ತಿರ್ತೀವಿ ನಾವು, ಯಾರು ಸಂದರ್ಶನ ಮಾಡಬೇಕು, ಏನು ಕ್ವಶನ್ಸ್ ಕೇಳಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಿಸ್ ಆಗಿದೆ, ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ನೆಕ್ಸ್ಟ್ ಅನ್ನೋದು ಏನಿರುತ್ತೆ. ಪ್ರತಿದಿನ ನಮ್ಮಲ್ಲಿ ಕಲಿಕೆ ಇದ್ದೇ ಇರುತ್ತೆ. ಮಿಸ್ಟೇಕ್ಸ್ಗಳನ್ನ ಎಲ್ಲಿ ತಿದ್ಕೊಳ್ಳೋದು, ನಂಬರ್ 1 ಹೆಂಗಾಗೋದು, ಈಗ ಬಂದುಬಿಟ್ಟಿದ್ದೀವಿ, ಈಗ ಮೇಂಟೈನ್ ಮಾಡೋದು ಹೇಗೆ, ನಾವು ಏನು ಕೊಡಬೇಕು, ಕಸ್ಟಮರ್ಗೆ ಯಾವುದನ್ನು ಬೆಸ್ಟ್ ಕೊಡಬೇಕು, ಈ ಡಿಸೈನ್ ಬಿಟ್ಟು ಇನ್ನೊಂದು ಡಿಸೈನ್ ಯಾವ್ದು ಕೊಡಬೇಕು, ಇದ್ರ ಬಗ್ಗೆ ನಾವು ಗಮನ ಕೊಡ್ತಾ ಇರ್ತೀವಿ. ಯಾವಾಗಲೂ ಕೊಟ್ಟಿಲ್ಲ ಅಂತವ್ರು ಆಗೋದಿಲ್ಲ. ಹೌದು, ನಿರಂತರ ನಾವು ಇರಲೇಬೇಕಾಗುತ್ತೆ. ಮತ್ತು ನೋಡಿ, ನಿಮ್ಮ ಫೀಲ್ಡ್ ಆಗಲಿ ಅಥವಾ ಯಾವುದೋ ಫೀಲ್ಡ್ ಆಗಲಿ, ಆ ಫೀಲ್ಡು ಕಾಲಕ್ಕೆ ಅಪ್ಡೇಟ್ ಆಗಿಬಿಡುತ್ತೆ. ಉದಾಹರಣೆಗೆ ಇಷ್ಟು ಡಿಸೈನ್ಸ್ ಮಾಡಿಟ್ಟಿದ್ದೀರಿ, ನೀವು ಹೇಳಿದಾಗ ಇಲ್ಲೇ ಒಂದು 30-35 ಡಿಸೈನ್ಸ್ ಇದೆ. ಇವೆಲ್ಲವೂ ಆಬ್ಸಲ್ಯೂಟ್ ಆಗಿ ಬೇರೆ ಬಂದಾಗ ಅದಕ್ಕೆ ನೀವು ಅಡಾಪ್ಟ್ ಆಗಲೇಬೇಕು. 100% ಆಗಬೇಕು. ಇದೇನು ಇರೋದಷ್ಟೇ, ಇದಕ್ಕೆ ವೇಸ್ಟ್ ಆಗಿಬಿಡುತ್ತೆ. ನಾನು ಇಷ್ಟು ಕ್ರೋರ್ಸ್ ಇನ್ವೆಸ್ಟ್ ಮಾಡಿದ್ದೀನಿ. ಈಗ ನಮ್ದು ಹಳೆ ಶೋರೂಮ್ ನೋಡಿದ್ರೆ, ನೀವು ಹಳೆ ಶೋರೂಮಲ್ಲಿ ಇರೋದು ಪ್ಯಾಟರ್ನ್ ಸಿಗಲ್ಲ. ನೀವು ಬಂದಿದ್ದಕ್ಕೆ ಈಗಲೂ ತುಂಬ ಚೇಂಜಸ್ ಆಗ್ಬಿಟ್ಟಿರುತ್ತೆ. ಅದೇನು ಮಾಡ್ತೀವಿ, ಅಫ್ಕೋರ್ಸ್ ಇಸ್ ಅ ಬಿಸ್ನೆಸ್. ಆ ಬಿಸ್ನೆಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ಸ್ ಮತ್ತು ಇದನ್ನ ಎದಕ್ಕೆ ಹಾಕ್ಲೇಬೇಕಾಗುತ್ತೆ. ಅದನ್ನ ಯೋಚನೆ ಮಾಡಿದ್ರೆ ಆಗೋದಿಲ್ಲ. ಕಸ್ಟಮರ್ಸ್ಗೆ ಏನಾಗುತ್ತೆ, ನೀವು ಬೇಕಾಗುತ್ತೆ, ದ ಲೇಟೆಸ್ಟ್ ಬೇಕಾಗುತ್ತೆ. ಕೆಲವರು ನಾನು ಆಗಲೇ ಹೇಳಿದಾಗ ಒಬ್ರು ಡಿಸೈನ್ ನೋಡ್ತಾರೆ, ಒಬ್ರು ಸೇಫ್ಟಿಗೋಸ್ಕರ ಇಲ್ಲಿ ಸೇಫ್ಟಿ ನಿಮ್ಮಲ್ಲಿ ನಂಗೆ ರೆಫರೆನ್ಸ್ ಬಂತು ಸರ್, ಸಕ್ಕ ಸೇಫ್ಟಿ ಇದೆ ಅಂತ ಬರ್ತಾರೆ. ಕೆಲವರು ಒಳ್ಳೆ ಡಿಸೈನ್ ಇದೆ ಸರ್, ನಿಮ್ಮಲ್ಲಿ ಆಪ್ಷನ್ಸ್ ಇದೆ ಅಂತ ಬರ್ತಾರೆ. ಕೆಲವರು ಹೇಳ್ತಾರೆ ಸರ್ ನಮ್ಮಲ್ಲಿ ಪ್ರೈಸಲ್ಲಿ ನಿಮ್ಮದು ಚೆನ್ನಾಗಿದೆ, ಒಂದು ಪ್ರೈಸ್ ಕಾಂಪಿಟೇಟಿವ್ ಪ್ರೈಸ್ ಇದೆ ಅಂತ ಬರ್ತಾರೆ. ಹಾಗೆ ಒಂದೇ ಇಟ್ಕೊಂಡು ಬರಲ್ಲ ಕಸ್ಟಮರು, ಪ್ರತಿ ಒಂದರಲ್ಲೂ ಅಪ್ಗ್ರೇಡ್ ಆಗ್ತಾ ಇರಬೇಕು. ಎಂಡ್ ಆಫ್ ದ ಡೇ ಕಸ್ಟಮರ್ಗೆ ಬೇಕಾಗಿರೋಂಥದ್ದು ಒಂದು ಔಟ್ಪುಟ್ ಏನಿದೆ ಅದನ್ನು ಕೊಡಬೇಕಾಗಿರೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಈಗ ನಿಮ್ಮ ಹಣ ತಂದು ನನ್ನ ಮೇಲೆ ಟ್ರಸ್ಟ್ ಮಾಡಿ ಕೊಟ್ಟಿರ್ತೀರ ಅಂತಾರೆ, ನಾನೇನು ಕೊಡ್ಬೇಕು ನಿಮಗೆ, ಅದು ಇಂಪಾರ್ಟೆಂಟ್. ಇದು ನಂದಲ್ಲ ದುಡ್ಡು, ನಿಮ್ಮ ದುಡ್ಡಿಗೆ ನಾನು ಕೂಲಿ ಮಾಡಿಕೊಡ್ತಾ ಇರೋಂಥದ್ದು. ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ಏನು, ಯಾಕೆ ನಾನು ಇಷ್ಟೊಂದು ಡಿಸೈನ್ ಮಾಡಬೇಕು, ಯಾಕೆ ಇಷ್ಟೊಂದು 5-6 ಕೋಟಿ ಖರ್ಚು ಮಾಡಿ ನಾನು ಬಿಲ್ಡಿಂಗ್ ಕಟ್ಟಬೇಕಿತ್ತು, ಯಾಕೆ ಕೊಡಬೇಕು. ಇಟ್ಸ್ ಕಂಪ್ಲೀಟ್ ಫಾರ್ ಕಸ್ಟಮರ್. ಅಫ್ಕೋರ್ಸ್ ನಮ್ಮ ಕಂಪನಿ ಬೆಳೀತಾ ಇದೆ, ಹಾಗೆ ತಕ್ಕಂತೆ ನಾವು ಬೆಳೀತಾ ಇದ್ದೀವಿ. ಜೊತೆಗೆ ಏನು ಮಾಡಬೇಕು, ಬೇಕಲ್ಲ ಹೇಳ್ತಾರೆ, ಅದೇ ದೊಡ್ಡದಿದೆಯಲ್ಲ, ಅದೇನೇ ನಿಮ್ಗೆ ಇಂಡಿಯಾಗೆ ದೊಡ್ಡದು ಶೋರೂಮ್ ಇತ್ತು, ಮತ್ತಿದೆ ಎದಕ್ಕೆ ಅಂತ ಕ್ವಶನ್ಸ್ ಕಾಮನ್ ಆಗಿ ಬರುತ್ತೆ ನನ್ನ ಎಲಿವೇಟರ್ ಸ್ನೇಹಿತರ ಕಡೆಯಿಂದ. ಯಾಕೆ ಬೇಕಿತ್ತು ಅನ್ನೋದು ಬರುತ್ತೆ. ಯಾಕೆ ನಿಮ್ದು ಎಕ್ಸಿಬಿಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತ ಬರುತ್ತೆ. ಏಷ್ಯನ್ ಲಾಸ್ಟ್ ನೀವು ನಮ್ಮ ಸಂದರ್ಶನ ಎಕ್ಸಿಬಿಷನಲ್ಲಿ ಯಾಕೆ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತ ಬರುತ್ತೆ. ಇನ್ವೆಸ್ಟ್ ಮಾಡೋಂಥದ್ದು ಇಟ್ಸ್ ನನ್ನ ಫ್ಯಾಷನ್. ಇದು ನನ್ನ ಪ್ರಾಡಕ್ಟ್ನ ನನಗೇನಂದರೆ ಅವೇರ್ನೆಸ್ ಏನಿದೆ ಲಿಫ್ಟಲ್ಲಿ, ಯಾವ ಸೇಫ್ಟಿ ಇದೆ, ಟೆಕ್ನಾಲಜಿ ಏನಿದೆ, ಯಾವ ಥರ ಹೊಸ ಮಾಡಲ್, ಯಾವ್ದಾರ ಮಾರ್ಕೆಟ್ಗೆ ಇಂಡಿಯಾಗೆ ಒಂದು ಹೊಸ ಮಾಡಲ್ ಬರ್ತದೆ ಅಂತಾರೆ, ನಾನೇ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ, ನಂದೇ ಇರುತ್ತೆ. ಈಗ ಸುಮಾರು ಒಂದು 5 ಮಾಲ್ಗೆ ನಾನು ಲಿಫ್ಟ್ ಹಾಕ್ತಾ ಇದ್ದೀನಿ. ಇವಾಗ 5 ಮಾಲ್ಗೆ ಪೇಯ್ಡ್ ಆಗಿ ದುಡ್ಡು ಕೊಟ್ಟು ಅವರಿಗೆ ರೆಂಟ್ ಕೊಟ್ಟು ನಾನು ಲಿಫ್ಟ್ ಹಾಕೊಳ್ತಾ ಇದ್ದೀನಿ ಫಾರ್ ಜನಕ್ಕೆ ತೋರಿಸ್ಲಿಕ್ಕೆ ಮಾಡ್ತಿರೋದು. ನಾನೇ ಅಲ್ಲಿ ಇಟ್ಬಿಟ್ಟು ಜಸ್ಟ್ ಅಡ್ವರ್ಟೈಸ್ಮೆಂಟ್ ಅಂತ ಕೆಲವರು ಹೇಳ್ತಾರೆ. ಎಕ್ಸ್ಪೀರಿಯನ್ಸ್ ಸೆಂಟರ್ಸ್. ಕಸ್ಟಮರ್ ಏನು ಹೇಳ್ತಾರೆ, ಇದನ್ನ ಬೇರೆ ನೋಡಿದವರು ಅಡ್ವರ್ಟೈಸ್ಮೆಂಟ್ ಅಂತ ಹೇಳ್ತಾರೆ. ಕೆಲವರು ಕಾರ್ ನಿಲ್ಸ್ಕೊಂಡಿರ್ತಾರಲ್ಲ, ಹಾಗೆ ಅಡ್ವರ್ಟೈಸ್ಮೆಂಟಾ ಅಥವಾ ಬ್ರ್ಯಾಂಡ್ ಅವೇರ್ನೆಸ್ಸಾ ಅಥವಾ ಸೇಫ್ಟಿ ಅವೇರ್ನೆಸ್ಸಾ ಅಥವಾ ಪ್ರಾಡಕ್ಟ್ ಇನ್ಫಾರ್ಮೇಶನ್ಸಾ, ಅದು ಅನ್ಕೊಳ್ಳೋರ್ ಮೇಲೆ ಹೋಗ್ಬಿಡುತ್ತೆ. ಅದು ಹೋಗುತ್ತೆ. ಎಂಡ್ ಆಫ್ ದ ಡೇ ಅಫ್ಕೋರ್ಸ್ ಐ ನೀಡ್ ಎ ಬಿಸ್ನೆಸ್. ನನಗೆ ಬೇಕು, ನನಗೆ ನನ್ನ ಎಂಪ್ಲಾಯೀಸು 500-600 ಜನ ಎಂಪ್ಲಾಯೀಸ್ ಫ್ಯಾಮಿಲಿ ನನ್ನಲ್ಲಿದ್ದಾರೆ, ನನ್ನ ನಂಬಿಕೆ ಇಟ್ಟಿರ್ತಾರೆ. ಲಾಸ್ಟ್ 400 ಇರೋದು, ಈಗ 600 ಬಂದಿದೆ, 600 ಇರೋದು ನೆಕ್ಸ್ಟ್ 1000ಗೆ ಹೋಗುತ್ತೆ. ಈ ನಂಬರ್ ಆಫ್ ದ ಪ್ರಾಜೆಕ್ಟ್ ಜಾಸ್ತಿ ಆದಂಗೆ ನಂಬರ್ ಆಫ್ ದ ಎಂಪ್ಲಾಯೀಸನ್ನು ಕೂಡ ಫ್ಯಾಮಿಲಿನೂ ಕೂಡ ಬೆಳೀತಾ ಹೋಗುತ್ತೆ. ಅದನ್ನು ನೋಡಬೇಕಲ್ಲ, ಆ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಮಗೆ ಇರುತ್ತಲ್ವ ಅನ್ನೋದು ಮೇಲೆ ಇದು ಹೋಗ್ತಿರುತ್ತೆ. ಗ್ರೇಟ್. ಅನೇಕರು ಸಿಕ್ಕಿ ಪರಂ ಬಿಸ್ನೆಸ್ ಸಕ್ಸಸ್ ಸ್ಟೋರೀಸ್ಗಳನ್ನ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಮೋಟಿವೇಶನ್ ಬಹುಶಃ ಬೇಕಾಗಿಲ್ಲ. ಥ್ಯಾಂಕ್ ಯು. ಹಾಗಾಗಿ
ಬಹುಶಃ ಯೂತ್ಸ್ ಬಂದರೆ ದಯವಿಟ್ಟು ಅಯ್ಯೋ ಏನಿಲ್ಲ ಸರ್, ಆಲ್ವೇಸ್ ಬರ್ತಾರೆ. ಕೆಲವ್ರು ಕಾಲ್ ಮಾಡ್ತಾರೆ, ನಿಮ್ಮ ಸಂದರ್ಶನ ಎಲ್ಲ ಲಾಸ್ಟ್ ನೋಡಿದ್ಮೇಲೆ ಅದು ಎಷ್ಟು ಕಾಲ್ ಬರುತ್ತೋ, ನಮ್ಮ ಯಾವ್ಯಾವ ಬ್ಯುಸಿಲಿ ಇರ್ತೀವಿ, ಹಂಗೋ ಇರ್ತೀವಿ, ನನಗೆ ಮೋಸ್ಟ್ ಆಫ್ ದ ಕಾಲ್ಸ್ ಬರುತ್ತೆ. ನನ್ನ ಮಗ ಈ ಥರ ಇದ್ದು, ಅಥವಾ ಈ ಥರ ಏನೋ ಒಂದು ಕಾರ್ ಹಾಕ್ಕೊಂಡಿದ್ದ, ಅವ್ನು ಲಾಸ್ ಮಾಡ್ಕೊಂಡ, ಫೇಲ್ಯೂರ್ ಆದ, ಸೂಸೈಡ್ ಲೆವೆಲ್ಗೆ ಹೋಗಿದ್ದ, ಏನಾದರೂ ಟಿಪ್ಸ್ ಕೊಡಿ, ಏನಾದರೂ ಟಿಪ್ಸ್ ಕೊಡಿ. ಆ ಥರ ನಮ್ಮ ಮೇಲೆ ಒಂದು ಏನೋ ಭರವಸೆ ಇಟ್ಟು ಏನೋ ನಾವು ಮಾಡಿದ್ದೀವಿ ಅಂತ ನಮ್ಮ ಹತ್ರ ಅಡ್ವೈಸ್ ಕೇಳೋದು ಮಾಡ್ತಾರಲ್ಲ, ಆದರೆ ಎಲ್ಲೋ ಒಂದು ಕಡೆ ನಮ್ಗೆ ಅನ್ಸ್ಬಿಡುತ್ತೆ, ಹೌದಾ ನಾವು ಅಡ್ವೈಸ್ ಮಾಡೋಷ್ಟು ಏನಾರು ಇದ್ದೀವ ನಾವು ಗೊತ್ತಿಲ್ಲ. ಬಟ್ ನಂದೇನಂದ್ರೆ ನಾನು ನಿಮ್ಮಲ್ಲಿ ಹೇಳ್ಕೊಂಡಿರೋಂಥ ನಾನು ಬೆಳೆದು ಬಂದಿದ್ದ ರೀತಿ ಹೇಳ್ಕೊಂಡಿದ್ದೆ. ಇದು ನ್ಯಾಚುರಲ್ ಅಷ್ಟೇ. ನಾನು ಒಬ್ಬ ರೈತರ ಮಗ, ಇವತ್ತಿಗೂ ನನ್ನ ತಂದೆ ರೈತರು, ಇವತ್ತಿಗೂ ಟ್ಯಾಕ್ಟ್ರಿ ಓಡಿಸ್ತಾರೆ, ನಾನು ಓಡಿಸ್ತೀನಿ, ನಾನು ಉಳುಮೆ ಮಾಡ್ತೀನಿ. ಈಗಲೂ ಬಿಟ್ಟರೆ ಫ್ರೀಯಾಗಿ ಕೋವಿಡಲ್ಲೆಲ್ಲ ಆರಾಮಾಗಿ ಮಾಡ್ತಾಯಿದ್ವಿ, ಇವತ್ತಿಗೂ ಉಳುಮೆ ಮಾಡ್ತೀನಿ. ಅದರಲ್ಲಿ ಏನಿದೆ ಸಂಕೋಚ? ರೈತರ ಮಗನಾಗ ನನಗೆ ಪ್ರೌಡ್ನೆಸ್ಸೇ ಹೊರತು ನನಗೇನು ಅವಮಾನ ಇಲ್ಲ. ಏನಿಲ್ಲ ಸರ್, ಕೋವಿಡಲ್ಲಿ ನಮ್ಮದು ಬೇಸಿಕಲಿ ನಮ್ಮದು ಸರ್ವಿಸ್ ಓರಿಯೆಂಟೆಡ್ ಇರೋದ್ರಿಂದ, ಸರ್ವಿಸ್ ಓರಿಯೆಂಟೆಡ್ ನಮ್ಗೆ ಯಾವತ್ತೂ ಬ್ರೇಕೇ ಇಲ್ಲ, ನಂಗೆ ರಜನೇ ಇಲ್ಲ. ನಾವು ಯೂಶ್ವಲಿ ನಾವು ಕೆಲಸ ಮಾಡ್ತಾನೇ ಇದ್ವಿ. ಬೇಕಲ್ಲ, ಎಮರ್ಜೆನ್ಸಿ ಎಸೆನ್ಷಿಯಲ್ ಹಾಸ್ಪಿಟಲ್ಗಳು ಲಿಫ್ಟ್ ಇದ್ವು. ಹಾಸ್ಪಿಟಲ್ ಇನ್ ದ ಸೆನ್ಸ್ ನಮಗೆ ಎಸೆನ್ಷಿಯಲ್ ಆಗಿರೋದ್ರಿಂದ ಸರ್ವಿಸ್ ಕೊಡಲೇಬೇಕಿತ್ತು. ಎಸ್ಪೆಷಲಿ ನಮ್ಮದು 24/7 ನಮ್ಮದು ಸರ್ವಿಸ್ ಇರೋದ್ರಿಂದ, ಹಾಗಾಗಿ ನಮಗೆ ಅದು ರಜಾ ಅನ್ನೋದು ಆಪ್ಷನ್ಸ್ ಇರುತ್ತೆ. ಇವತ್ತಿಗೂ ಇಲ್ಲ, ನಮ್ಮ ಸಂಡೇನೂ ಇಲ್ಲ, ನಾವು ರೆಸ್ಟೇ ಇರಲಿಲ್ಲ. ಎಲ್ಲರೂ ಆರಾಮಾಗಿ ನಾನು ರೆಸ್ಟಲ್ಲಿ ಇದ್ವಿ. ನಮ್ಗೆ ಇದಿಲ್ಲ, ಬಿಸ್ನೆಸ್ ಇಲ್ಲ ಅಂತಿರು, ಬಿಸ್ನೆಸ್ ಇಲ್ಲದಲ್ಲೇ ಇರ್ಬೋದಿತ್ತು. ಸರ್ವಿಸ್ ಅಂತೂ ನಾವು ಮಾಡ್ತಾಯಿದ್ವಿ, 100% ಇತ್ತು ಸರ್ವಿಸ್. ಅವ್ರಿಗೆ ನಮ್ಮನೆ ಒಂದು 4 ಬೆಡ್ರೂಮ್ ಇದೆ ಅಂತಂದರೆ, ಸ್ನಾನ ಮಾಡಲಿಕ್ಕೆ ನನಗೆ ಬಾತ್ರೂಮ್ ಯಾವ ನಿಯರ್ ಇದೆ ಬೆಡ್ರೂಮ್ ಅಲ್ಲಿ ಮಲ್ಕೊಳ್ತೀವಿ. ಎದ್ದು 5 ನಿಮಿಷಕ್ಕೆ ಬಾತ್ರೂಮ್ಗೆ ಹೋಗ್ಬಿಟ್ಟು, ಹೇಗೆ ಅಂದರೆ ಯೂಶ್ವಲಿ ಕೆಲವ್ರು ಬೈತಾರೆ, ಸೋಂಬೇರಿಗಳು ನೀವು ಅಂತ ಹೇಳ್ತಾರೆ. ನಾನು ಮಲಗೋದು 2 ಗಂಟೆ ಎವ್ರಿ ಡೇ. ನಾನು ಹೋಮ್ವರ್ಕ್ ಮಾಡೇ ನಾನು ಮಲಗೋದು, ನಾಳೆ ಪ್ಲ್ಯಾನ್ ಶೆಡ್ಯೂಲ್ ಮಾಡೇ ನಾನು ಮಲಗೋದು. ಎಷ್ಟೇ ನಾವು ಬ್ಯುಸಿ ಇದ್ರೂ ಕೂಡ ನಮ್ಮಲ್ಲಿ ಗ್ರೂಪ್ಸ್ ಇದೆ. ಏನು ಗ್ರೂಪ್ಸ್ ಇದೆ? ಡೇ ಸ್ಟಾರ್ಟಿಂದ ಲೀಡ್ ಜನರೇಟರ್ ಗ್ರೂಪಿಂದ, ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಗ್ರೂಪ್, ಮ್ಯಾನೇಜರ್ಸ್, ಟೀಮ್ ಲೀಡರ್ಸ್, ಅವರಿಗೆ ಜಿ ಎಮ್ ಅಥವಾ ವೈಸ್ ಪ್ರೆಸಿಡೆಂಟ್, ನೆಕ್ಸ್ಟ್ ಸೇಲ್ಸ್ ಟೀಮ್ ಆಯಿತು ಅಂದಂಗೆ ನೆಕ್ಸ್ಟ್ ಬರುತ್ತೆ ಎಕ್ಸಿಕ್ಯೂಷನ್, ಆರ್ಡರ್ ಆಗಿರೋದಕ್ಕೆ ಸೈಟ್ ಪ್ರಿಪ್ರೇಷನ್ಸ್, ಸೈಟ್ ಇಂಜಿನಿಯರ್ಸ್, ಮತ್ತು ಎರೆಕ್ಷನ್ ಆದಮೇಲೆ ಕಮಿಷನಿಂಗ್, QC ಟೀಮ್ಸ್, ಅವ್ರದ್ದು ಟೀಮ್ಸ್ ಏನಾಗ್ತಾಯಿದೆ ಗ್ರೂಪ್ಸ್ ಇರುತ್ತೆ. ನೆಕ್ಸ್ಟ್ ಬರೋಂಥದ್ದು ಮೇನ್ ವೆರಿ ಇಂಪಾರ್ಟೆಂಟ್ ಸರ್ವಿಸ್ ಟೀಮ್. ಯಾವ ಬ್ರೇಕ್ ಡೌನ್ಸ್ ಬಂದಿದೆ, ಆ ಬ್ರೇಕ್ ಡೌನ್ಸ್ಗೆ ಕಾರಣ ಏನು, ಆ ಬ್ರೇಕ್ ಡೌನ್ಸ್ನ ಏನು ಮಾಡಿದ್ರಿ, ಅಥವಾ ರಿಪೀಟೆಡ್ ಬ್ರೇಕ್ ಡೌನ್ಸ್ ಬಂದರೆ ಇದಕ್ಕೆ ಇಶ್ಯೂಸು 1000 ಇರುತ್ತೆ. ಕರೆಂಟ್ ಪ್ರಾಬ್ಲಮ್ ಮತ್ತೊಂದು ಇರುತ್ತೆ, ಅದಕ್ಕೆ ನಮ್ಮ ಸರ್ವಿಸ್ ಓರಿಯೆಂಟೆಡ್ ಅಂತ ಹೇಳಿದ್ದು. ಮತ್ತು ಅದಕ್ಕೆ ಬೇಕಾಗಿರೋದು ಕಾಲ್ ಬ್ಯಾಕ್ಸ್ ಎಷ್ಟು ಟೈಮಲ್ಲಿ ಅಟೆಂಡ್ ಮಾಡಿದ್ದೀರಾ, ನೈಟ್ ಏನಾದ್ರು ಕಾಲ್ಸ್ ಬಂದಿದೆಯಾ, ಡೇ ಬಂದಿದೆಯಾ, ನೈಟ್ ಯಾರಿದ್ರು ಎಷ್ಟು ಬೇಗ ಅಟೆಂಡ್ ಮಾಡಿದ್ದಾರೆ, ಯಾಕೆಂದರೆ ನಮ್ಮದು ಗೊತ್ತಿಲ್ಲ ಯಾವ ಟೈಮಲ್ಲಿ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ. ಎಸೆನ್ಷಿಯಲ್ ನಮ್ಮದು ಹೈ ಎಕ್ಸಿಕ್ಯೂಷನ್. ಈ ಥರ ನಮ್ಮದು ಹಲವಾರು ಗ್ರೂಪ್ಸ್ ಇರುತ್ತೆ. ನಾವೆಲ್ಲರೂ ಕೂಡ ಮಾತಾಡ್ಸೋಕ್ಕಾಗೋದಿಲ್ಲ. ಅವ್ರಿಗೆ ಒಬ್ಬೊಬ್ಬ ಮ್ಯಾನೇಜರ್ಸ್ ಇರ್ತಾರೆ. ಆ ಮ್ಯಾನೇಜರ್ಸ್ ರಿಪೋರ್ಟ್ಸ್ ಕಳಿಸಿರ್ತಾರೆ. ಎಂಡ್ ಆಫ್ ದ ಡೇ ಅವರು ಹೋಗ್ಲಿಕ್ಕೆ ಮುಂಚೆ ರಿಪೋರ್ಟ್ಸ್ ಮಾಡೇ ಹೋಗಬೇಕು. ಆ ರಿಪೋರ್ಟ್ಸ್ ನೋಡಲಿಕ್ಕೆ ನಮಗೆ ಡೇನಲ್ಲಿ ಅವ್ರಿಗೆ ಟೈಮ್ ಇರೋದಿಲ್ಲ. ಇವ್ರಿಗೆ ಡಿಸೈನ್ಸ್ ಇರುತ್ತೆ, ನೆಕ್ಸ್ಟ್ ಅಕೌಂಟ್ಸ್ ಇರುತ್ತೆ, ಈ ಥರ ಇರುತ್ತೆ. ನನಗೆ ಸೇಲ್ಸು ಮತ್ತು ಏನಾಗ್ತಾಯಿದೆ ಡಿಸೈನ್ಸು, ಪ್ರೊಜೆಕ್ಷನ್ಸು, ಪ್ರಾಜೆಕ್ಟ್ಸು ಈ ಥರ ಹೋಗ್ತಾ ಇರುತ್ತೆ. ಇದನ್ನೆಲ್ಲ ಎಷ್ಟು ಮಟ್ಟಿಗೆ ಆಗಿದೆ, ಪೆಂಡಿಂಗ್ ವರ್ಕ್ಸ್ ಏನಿದೆ, ನಾಳೆ ಏನು ಮಾಡಬೇಕು ಅಂತ ಎಕ್ಸಿಕ್ಯೂಷನ್ ಒನ್ ಆ್ಯಂಡ್ ಒನ್ ನಾವೇ ಮಾಡ್ತೀವಿ. ಇವತ್ತಿಗೂ ಕೂಡ ಡೈರೆಕ್ಷನ್ಸ್ 100%. ನಾನು ಯಾವ ಕಂಟ್ರಿಲಿದ್ರೂ ಕೂಡ ನಾನು ಈ ಕೆಲಸನ ಸ್ಟಾಪ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಮಾಡಲೇಬೇಕು. ಏನಾಗ್ಬಿಡುತ್ತೆ, ಕಂಪನಿನಲ್ಲಿ ಇಷ್ಟು ಮಾಡಿರ್ತೀವಿ, ಹಿಂಗೆ ಮಾಡಿರ್ತೀವಿ, ಗೊತ್ತಿಲ್ಲ. ನೀವಿದ್ದಾಗ ನಾನಿರಬೇಕು ಅಂತಲ್ಲ, ಹ್ಯೂಮನ್ಸ್ ಮೆಂಟಾಲಿಟಿ ಒಬ್ಬರದು ಒಂದೊಂದು ಥರ ಇರುತ್ತೆ. ನಿಮ್ಮ ಕಸ್ಟಮರ್ಗೆ ನನ್ನ ಜೊತೆ ನೀವು ಮಾತಾಡಿದಾಗ ನಾನು ಕೊಟ್ಟಿದ್ದಂಥ ಪ್ರೀತಿ ನೀವು ಇನ್ನೊಬ್ಬರ ಹತ್ರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಸಿಗ್ದಲೇ ಇರ್ಬೋದು, ನಿಮ್ಗೆ ಅವಾಗ ಬೇಜಾರಾಗುತ್ತೆ. ಅದು ಸಂಪೂರ್ಣವಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ತಕ್ಕ ಮಟ್ಟಿಗೆ ಮಾಡಬೇಕು ಕಸ್ಟಮರ್ಗೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ಆಲ್ವೇಸ್ ಅದಕ್ಕೇ ಅದ್ರ ಬಗ್ಗೆನೇ ಇರ್ತೀನಿ. ನನಗೆ ಡೇ ಸ್ಟಾರ್ಟ್ ಆಗಿ ಎಂಡ್ ಆಗಿ ಮಲಗಿದ್ರೂ ಕೂಡ ಓನ್ಲಿ ಈಕೋ ಪ್ಲ್ಯಾನೆಟ್ ಅಷ್ಟೇ, ಎಲಿವೇಟರ್ಸ್. ಬಟ್ ಅದಕ್ಕೆ ನಾನು ಯಾವುದೇ ಇಷ್ಟು ದಿನ ಹೇಳ್ತಾರೆ, ಯಾಕೆ ನೀವು ಬೇರೆ ಬಿಸ್ನೆಸ್ ಕಡೆ ಕಾನ್ಸಂಟ್ರೇಷನ್ ಮಾಡ್ತಿಲ್ಲ, ಯಾಕೆ ಯಾಕೆ ಮಾಡ್ತಿಲ್ಲ, ಯಾಕೆ ಅಂತಾರೆ. ನನಗೆ ಇಂಟ್ರೆಸ್ಟ್ ಅಂತಲ್ಲ, ದುಡ್ಡು ಮಾಡಬಾರ್ದು ಅಂತಲ್ಲ, ನನಗಿದೇ ಚೆನ್ನಾಗಿದೆ, ಇದರಲ್ಲೇ ಬ್ಯೂಟಿಫುಲ್ ಆಗಿದೆ. ಪ್ರತಿದಿನ ನನಗೆ ಕಸ್ಟಮರ್ಸ್ ಬಂದರು, ಪ್ರತಿದಿನ 5 to 10 ಟೈಪ್ಸ್ ಆಫ್ ಕಸ್ಟಮರ್ಸ್ ಬರ್ತಾರೆ, ಆರ್ಕಿಟೆಕ್ಟ್ಸ್ ಬರ್ತಾರೆ, ಅವರಲ್ಲಿ ಹೊಸದು ನೋಡ್ತೀವಿ, ಅವ್ರದ್ದು ನೋಡ್ತೀವಿ. ಇದು ಚೆನ್ನಾಗಿದೆ ನಮಗೆ ಬಿಸ್ನೆಸ್. ನೀವು ಎಲ್ಲರೂ ಹೇಳ್ತೀರಿ ಇದ್ರ ಜೊತೆ ಬೇರೆ ಮಾಡಿ, ಯಾಕೆ ಬೇಕು ದುಡ್ಡು, ಇದರಲ್ಲಿ ಬರುತ್ತೆ ದುಡ್ಡು ಮಾಡಿಲ್ಲ ಅಂತಲ್ಲ, ದುಡ್ಡು ಮಾಡೋದಲ್ಲಿ ಇಲ್ಲಿ ಗಂಟೆ ಬಂದಿಲ್ಲ. ನಮ್ಮ ಅಪ್ಪ ಏನು ಕೊಟ್ಟಿಲ್ಲ, ರೈತರು ಅವ್ರು ಏನು ಕೊಡ್ತಾರೆ, 300 ರೂಪಾಯಿ ಕೊಟ್ಟು ಕಳಿಸಿದ್ರು, ಅದೇ ದೊಡ್ಡದು ಆ ಟೈಮಲ್ಲಿ ಬಂದಾಗ. ಹಾಗೆ ಆ ಥರ ಸಬ್ಜೆಕ್ಟ್ ಏನಂದರೆ ನನಗೆ ಈ ನಾವು ಈಕೋ ಪ್ಲೇಟ್ ಬಗ್ಗೆ ಹೇಳಿದ್ರೆ ನಿಮ್ಗೆ ದಿನ ಪೂರ್ತಿ ನಿಮ್ಮಲ್ಲಿ ಬೋರ್ ಮಾಡಿಸ್ಬಿಡ್ತೀನಿ, ಅಷ್ಟೇ ಹೇಳ್ಬಿಡ್ತೀನಿ ಬೇಕಾದರೆ. ಇಷ್ಟೇ ನಮ್ಮ ಟೈಮು, ಡೇ ಇಂದ ಎಂಡ್ವರೆಗೂ. ಮಾರ್ನಿಂಗ್ ತಿಂಡಿ, ಕೆಲಸದವ್ರು ತಿಂಡಿ ಮಾಡಿ ನಾವು ಇಲ್ಲೇ ಬಂದು ತಿನ್ನೋದು. ಮನೇಲಿ ನಾವು ತಿಂಡಿ ತಿಂದಿದ್ದು ಇಷ್ಟೇ ಇಲ್ಲ. ಅವ್ರ ಅಮ್ಮ ಮನೆಯಿಂದ ತೊಗೊಂಬರ್ಸಿದ್ರು ಅಷ್ಟೇ, ನಮ್ಮನೆ ಮಾಡಿದ್ರು ಅಷ್ಟೇ, ಮಧ್ಯಾಹ್ನ ತಿಂದರು ಅಷ್ಟೇ. ನನ್ನ ಟೇಬಲ್ ಮೇಲೇ ತಿನ್ನೋದು, ನಮ್ಮ ಟೇಬಲಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು. ಮನೆಯಿಂದ ಬರೋದೇ ಇಲ್ಲ. 9 ಗಂಟೆಗೆ ಆಫೀಸಿಗೆ ಬರ್ತೀವಿ, 7:30ಗೆ ಎದ್ದು ರೆಡಿ ಆದರೆ
ನಾವು ನೋಡಿರೋದೇ ನಮ್ಮ ಬೆಡ್ರೂಮ್, ಬಾತ್ರೂಮ್ ಮತ್ತು ಲಿವಿಂಗ್ ಏರಿಯಾ 3 ನೋಡಿರೋದು ನಮ್ಮ ಮನೇಲಿ ಮೋಸ್ಟ್ ಆಫ್ ದ ಟೈಮ್. ಸಂಡೇ ಏನಾದರೂ ಅಲ್ಲಿ ಇಲ್ಲಿ ಮೇಲೆ ಹೋದರೆ ಹೇಗಿದೆ ಕ್ಲೀನ್ ಮಾಡಿದ್ದಾರೆ ಅಂತ ನೋಡಿದ್ರೆ ಹೋದಂಗೆ. ಆದರೆ ಹಾಗೆ ನಮ್ಮ ಡೇ ಸ್ಟಾರ್ಟ್ ಆದಾಗಿಂದ ಎಂಡ್ವರೆಗೂ ಲಿಫ್ಟು ಇವ್ರು ಡಿಸೈನ್ ಇವ್ರು ಎಷ್ಟು ಸಲ ಬಯಸ್ಕೊಳ್ತಾರೋ ನಮ್ಮ ಹತ್ರ. ನನಗೆ ಮರ್ತೋಗ್ಬಿಡುತ್ತೆ ಇವ್ರು ನನ್ನ ವೈಫು, ಇವ್ರಿಗೆ ನನಗೆ ಮೇಯ್ನ್ ಅಂದರೆ ಎಲ್ಲೂ ಕಡಿಮೆ ಆಗಬಾರ್ದು ಅನ್ನೋದಿರುತ್ತೆ. ಈಗ ಇಲ್ಲ, ಮನೆಗೆ ಹೋಗೋವರೆಗೂ, ಮನೆಗೆ ಹೋದ್ಮೇಲೆ ಕಣ್ಣಲ್ಲೇ ಮಾತಾಡ್ತಾ ಇರ್ತಾರೆ, ಬನ್ನಿ ಮನೆಗೆ ಆಯ್ತು, ನಾನು ಏನೋ ಸಣ್ಣದು ಇನ್ಸಿಡೆಂಟ್ ಆಯಿತು ಅವ್ರ ಅಮ್ಮಗೆ ಹೇಳ್ತಾ ಇದ್ದೆ, ಇಲ್ಲೇ ಎಲ್ಲ ಆಫೀಸು ಇದೆಲ್ಲ ಇಲ್ಲಿ ಹೇಳ್ತಿದ್ದೀರಲ್ಲ, ನೀವು ಬನ್ನಿ ಮನೆಗಿದೆ ಅಂತ ಹೇಳ್ತಾರೆ. ಹಾಗೆ ಮರೆಸ್ಬಿಡೋದು 2 ನಿಮಿಷ, ಏನೇ ಒಂದು ಫೋನ್ ತೊಗೊಂಬಿಟ್ಟೋದು, ಸುಮ್ಮನೆ ಯಾರೋ ಎಂಪ್ಲಾಯ್ಸಿಗೆ ಬೈದಂಗೆ ಒಂದು 2 ಮಾತು, ಏನು ಹಿಂಗೆ ಮಾಡಿದ್ರೆ ಅಂತ ಹೇಳಿದ್ರೆ ಕೋಪ್ತರಿದ್ದಾರೆ, ಸುಮ್ಮನೆ ಆಗ್ಬಿಡೋದು, ಸುಮ್ಮನೆ ಮೂಡ್ ಚೆನ್ನಾಗಿಲ್ಲ ಅಂತ. ಇಷ್ಟೇ, ಅದು ಇವ್ರ ವೀಕ್ನೆಸ್ಸು, ಅದಷ್ಟೇ. ಅಂದರೆ ಪಾಪ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನೈಟ್ ನಾವು ಇಲ್ಲಿ 9 ಗಂಟೆ 10 ಗಂಟೆವರೆಗೂ ಇರ್ತೀವಿ ನಾವು. ಸಾಮಾನ್ಯವಾಗಿ ನಾವಿಲ್ಲ ಇಲ್ಲೇ ಇರ್ತೀವಿ. ಅದೇ 9 to 9 ನಮ್ಮದು ಯಾವಾಗ ಇಲ್ಲೇ ಇರ್ತೀವಿ. ಸಮ್ ಟೈಮ್ ಮಂತ್ ಎಂಡ್ ಅದು ಇದು ಅಕೌಂಟ್ ಸರಿ ಇತ್ತು ಅಂದರೆ ಪಾಪ ನಮ್ಮ ಎಂಪ್ಲಾಯೀಸು ಟೈಮ್ ನೋಡೋದೇ ಇಲ್ಲ. ಕೆಲವೊಂದು ಎಂಪ್ಲಾಯೀಸ್ ಎಲ್ಲ 11 ಗಂಟೆವರೆಗೂ ಕೆಲವೊಂದು ಟೈಮಲ್ಲಿ ವರ್ಕ್ ಮಾಡ್ತಾರೆ. ನಾವೇ ಅವ್ರು ಬೈದು ಕಳಿಸ್ಬೇಕು. ಇಲ್ಲಿ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ. ನಾವು ವರ್ಕಲ್ಲಿ ಯಾವಾಗ ಬ್ಯುಸಿ ಆಗ್ತೀವಿ, ಕೆಲವ್ರು ಹೇಳ್ತಿರ್ತಾರೆ ಏನಪ್ಪ ಟೈಮೇ ಹೋಗೋದು ಗೊತ್ತಿಲ್ಲ ಅಂತ. ಸೀರಿಯಸ್ಸಾಗಿ ನಾನು ಟೈಮ್ ಮುಗ್ದೋಗಿದೆ ಅಂತ ಹೇಳ್ತೀವಿ. ಅಲ್ಲೇ 6 ಗಂಟೆ 7 ಗಂಟೆ ಆಗೋಯ್ತಾ ಅಂತ ಹೇಳ್ತೀವಿ. ಆದರೆ ಟೈಮ್ ಹೋಗೋದು ಗೊತ್ತಾಗೋದಿಲ್ಲ ನಮಗೆ. ಯಾವಾಗಲೂ ಅದಕ್ಕೆ ನಾನು ಹೇಳಿದ್ದು, ಯಾವಾಗಲೂ ಲವ್ ದ ಸಬ್ಜೆಕ್ಟ್. ನಾವು ಯಾವಾಗ ಆ ಸಬ್ಜೆಕ್ಟ್ನ ಲವ್ ಮಾಡ್ತಾ ಇದ್ದೀವಿ ಅಂದಾಗ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಅದು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅದು ಹಂಗಿರುತ್ತೆ ಟೈಮ್. ನಮ್ಗೆ ಟೈಮ್ ಸಾಕಾಗೋದಿಲ್ಲ, ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಎಲ್ಲ ಟಿಪ್ಸ್ನ ಎಲ್ಲ ಬಿಸ್ನೆಸ್ ಮಾಡಬೇಕು, ಸಕ್ಸಸ್ ಆಗಬೇಕು ಅಂತಂದ್ರೆ ದಯವಿಟ್ಟು ಫಾಲೋ ಮಾಡಿ. ಗ್ರೇಟ್ ಸರ್. ಎಸ್ ಸರ್. ಫಸ್ಟ್ ನೋಟ್ ಇಸ್ ಡನ್. ಇದು ಮಾತ್ರ ಬ್ಯೂಟಿಫುಲ್ ಆಗುತ್ತೆ. ಹೌದು, ಅದು ತುಂಬ ಚೆನ್ನಾಗಿರುತ್ತೆ. ಬಟ್ ಇದು ಕಾಸ್ಟ್ಲಿ ಇರುತ್ತೆ. ಒಂದು ಅರೌಂಡ್ ನಿಮಗೆ 1500 to 2500 3000ವರೆಗೂ ಇರುತ್ತೆ ಸ್ಕ್ವೇರ್ ಫೀಟ್. ಹೌದು ಇರುತ್ತೆ. ಇದರಲ್ಲಿ ನಿಮಗೆ ಬ್ಲೂ ಬರುತ್ತೆ, ಇದು ನ್ಯಾಚುರಲ್ಲು. ಕೆಲವೊಂದು ಆರ್ಟಿಫಿಷಿಯಲ್ ಬರುತ್ತೆ, ಬಟ್ ಇದು ಪ್ಯೂರ್ ನ್ಯಾಚುರಲ್ಲು. ನಿಮಗೆ ಸ್ಟಾರ್ಟ್ ಆಗುವಂಥದ್ದೇ 1500 ಬರುತ್ತೆ. ಇದೆಲ್ಲ 2700 2600ವರೆಗೂ ಬರುತ್ತೆ. ಇನ್ನೊಂದು ತುಂಬ ಬ್ಲೂ, ಸ್ವಲ್ಪ ಒಂಥರ ಸಕ್ಕರೆ ಥರ. ಅದು ಈ ಎಲ್ಲ ಫ್ಲೋರ್ಗೆ ಹಾಕೋಣ ಅಂದ್ಕೊಂಡ್ವಿ, ಒಡೆದೋಗುತ್ತೆ ಅಂದ್ಬಿಟ್ಟು, ತುಂಬ ಸಾಫ್ಟ್ ಮೆಟೀರಿಯಲ್ ಅಂದ್ಬಿಟ್ಟು ನಾನು ಹಾಕ್ಸ್ತಿಲ್ಲ. ಇದೊಂದು 2000 ಸಮಥಿಂಗ್ ಏನೋ ಇತ್ತು, ಇದನ್ನು ಹಾಕ್ಸಿದ್ವಿ. ತುಂಬ ಜನ ಇಷ್ಟಪಡ್ತಾರೆ ಇದನ್ನು ನೋಡಿ. ನನ್ನ ಕ್ಲೈಂಟ್ಸು ದೇವ್ರ ಮನೆಗೆ ಮತ್ತು ಲಿಫ್ಟ್ ಕಡೆಗೆ ಸುಮಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ರಾಜಗೌಡರು ಮತ್ತು ಅವ್ರ ಕುಟುಂಬ, ಅವ್ರ ಊರು ಅಮೃತೂರಲ್ಲ ಸರ್? ಅಮೃತೂರು ತೂಬಿನಕೆರೆ ಅಂದ್ಬಿಟ್ಟು ವಿಲೇಜ್, ಕುಣಿಗಲ್ ತಾಲೂಕು ತೂಬಿನಕೆರೆ ಹತ್ರ ಒಂದು ಮನೆ ಕಟ್ಟಿದ್ದಾರೆ ಅವ್ರ ಪೇರೆಂಟ್ಸ್ಗೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಕರೆದಿದ್ರು, ಶೂಟಿಂಗ್ ಹೋಗಕ್ಕಾಗಲಿಲ್ಲ, ಕ್ಷಮಿರಲಿ. ಬಟ್ ಅಭಿನಂದನೆ ಹೇಳೋದು. ಥ್ಯಾಂಕ್ ಯು ಸರ್. ಆ ಮನೆ ಹೋಮ್ ಟೂರ್ ಕೂಡ ಮಾಡೋಣ ಸರ್. ಎಸ್, ಹೀಗೆ ಹೋಗೋಣ. ಅಂದರೆ ನೀವು ನಡೀತೀರಾ ಅಂದರೆ ನಡಿಯೋಣ, ಇಲ್ಲಾಂದ್ರೆ ಆಮೇಲೆ ಇನ್ನೊಂದು ಯೂಸ್ ಮಾಡೋಣ. ಇದೆಲ್ಲನೂ ಅಷ್ಟೇ ಸ್ಪೇಷಿಯಸ್ ಆಗಿ ನಾವು ಇದನ್ನು ಹೀಗೇ ಬೇಕು ಅಂತ ಮಾಡ್ಕೊಂಡ್ವಿ. ಕಸ್ಟಮರ್ಗೆ ಲಿಫ್ಟಲ್ಲಿ ಏನೇನು ಮೆಟೀರಿಯಲ್ಸ್ ಇರುತ್ತೆ, ಏನೇನು ಕಾಣಿಸುತ್ತೆ, ಯಾವ ಮೆಟೀರಿಯಲ್ಸ್ ಎಲ್ಲ ನಾವು ಏನು ಯೂಸ್ ಮಾಡಿದ್ದೀವಿ, ನಥಿಂಗ್ ಐಡ್ ಆ್ಯಂಡ್ ಸಿಕ್ ಎಲ್ಲನೂ ಬೇಕು ಅಂತಲೇ ನಾನು ಇದನ್ನು ಗ್ಲಾಸಲ್ಲಿ ಮಾಡಿಸ್ಕೊಂಡೆ. ಹಾಂ, ಇದೆಲ್ಲ ಟಫ್ ಅಂಡ್ ಇರುತ್ತೆ. ಮೆಟಲ್ ಗಿಟಲ್ ಯೂಸ್ ಮಾಡಿದ್ರೆ ಹೋಗುತ್ತೆ, ಇಲ್ಲಾಂತಂದರೆ ಯೂಶಲಿ ಹೋಗೋದಿಲ್ಲ. ಹಾಗೆ ಇದು ಒಂದು ಪ್ರೀಮಿಯಮ್ ಫ್ಲೋರ್ಸ್. ಪ್ರೀಮಿಯಮ್ ಅಂತಂದರೆ ಯೂಶಲಿ ನೀವು ನೋಡ್ತಿದ್ದೀರಲ್ಲ, ಇದೆಲ್ಲ ನಿಮಗೆ 10 feet ಡೋರ್ಸ್ ಇರೋಂಥದ್ದು. ನಾರ್ಮಲ್ ಆಗಿ 6 feet 8 inches ಇರುತ್ತೆ ನಿಮ್ಗೆ ಯೂಶಿಯಲಾಗಿ ಒಂದು ಡೋರ್ ಹೈಟ್ ಬಂದು. ಅದನ್ನು ನಾವು 7 feet ತೊಗೊಂಡಿದ್ದೀವಿ. ಅದು ರೆಗ್ಯುಲರಾಗಿ ಇರಲಿ, ಕಸ್ಟಮರ್ಗೆ ಅವ್ರ ಮನೆಗೆ ಹೇಗೆ ಬರುತ್ತೆ ಅಂತ ಆ ಥರ ಬರುತ್ತೆ. ಅದು ನೋಡಿ, ಕ್ಲಾಡಿಂಗು ಕೂಡ ವಿನಿಯರಲ್ಲಿ ಮಾಡಿಸಿದ್ದೀವಿ. ಅದು ಕ್ಲಾಡಿಂಗ್ ಬೇರೆ, ಆ ಗ್ಲಾಸ್ ಡಿಸೈನು ಕೂಡ ಬೇರೆ. ಇದು ಹೌದು ನೋಡಿ, ನೀವು ಲಿಫ್ಟ್ ಈ ಕಡೆ ಬಂದು ನೋಡಿ, ನಿಮ್ಗೆ ಯಾವುದೇ ರೀತಿ ಈ ಒಳಗಡೆ ಏನೂ ಕಾಣಿಸೋದಿಲ್ಲ. ಲಿಫ್ಟೇ ಹಾಕಿಲ್ಲ ಇವರು ಅಂತಾರೆ. ಅಂದರೆ ಆ ಥರ ಪ್ಲಾನ್ ಮಾಡಿ ನಾವು ಕಸ್ಟಮೈಸ್ ಮಾಡಿರೋಂಥದ್ದು. ಇದೆಲ್ಲ ಟಫ್ ಅಂಡ್ ಗ್ಲಾಸ್ ಬರುತ್ತೆ, ಹೊಡಿಯೋದಿಲ್ಲ, ನಾನ್ ಬ್ರೇಕಬಲ್. ಇದು ಸ್ಪೆಷಲಿ ಬಂಗ್ಲೋಸ್ಗಳಿಗೆ, ಈಗ ನಮ್ಮ KGF ಯಶ್ ಮನೆಗೆ ಆಗ್ತಾ ಇರೋಂಥದ್ದು ಆಗ್ಬೋದು. ಇದೆಲ್ಲ ಹೈ ಪ್ರೀಮಿಯಮಲ್ಲಿರುತ್ತೆ. ನಾವು ಮಾಡ್ತಾ ಇದ್ದೀವಿ. ಈಗ ಬಿಗ್ ಬಾಸಲ್ಲಿತ್ತು ಸೇಮ್ ಡಿಸೈನ್, ಕನ್ನಡ ಬಿಗ್ ಬಾಸಲ್ಲೂ ಕೂಡ ಇದೇ ಪ್ಯಾಟರ್ನ್ಸಲ್ಲಿ ಹಾಕಿದ್ವಿ. ಇದೆಲ್ಲ ನಿಮಗೆ ನೋಡಿ 4 months ಬಿಸಿಲಲ್ಲಿ ಇದ್ದರೂ ಕೂಡ ಲಿಫ್ಟು ಒಂದು ಸ್ವಲ್ಪ ಶೇಡ್ ಆಗಿರಲಿಲ್ಲ. ಅದನ್ನ ಹಾಗೆ ಬಿಚ್ಕೊಂಬಂದು ಇಟ್ಟಿದ್ದೀವಿ. ಈಗ ನೆಕ್ಸ್ಟ್
ಈ ವಿಯರ್ ಬಿಗ್ ಬಾಸ್ಗೆ ಮತ್ತೆ ಯುಟಿಲೈಸ್ ಮಾಡ್ಕೋಬೋದು ನಾವು ಅಂತೇಳಿ. ಹಾಗೆ ನೀವು ಫ್ರೀ ಕೊಟ್ಟಿರ್ತೀರಾ? ಇಲ್ಲ, ಅದು ಎರಡು ಥರ ಬಂತು. ಅದು ನಾರ್ಮಲಿ ಯೂಶುವಲಿ ಬಿಗ್ ಬಾಸು ಎಲ್ಲರೂ ಅಂದ್ಕೊಳ್ತಾರೆ 100% ಇಸ್ ದ ಪ್ಯೂರ್ ಇದ ಏನು ಪ್ರಮೋಷನ್ ಅಂತ. ಪ್ರಮೋಷನ್ ಅದಕ್ಕಿಂತ ಮುಂಚೆ ಅವರು ಯಾವ ಪ್ರಮೋಷನ್ ಅದನ್ನು ಹಾಕೊಳ್ಳಿಕ್ಕೆ ಆಗಲ್ಲ. ಅದು ಈಗ 4 months ಶೋ, ಈ ವರ್ಷ 4 months ಇತ್ತು. 4 monthsಲ್ಲಿ ಅವ್ರಿಗೆ ಲಿಫ್ಟ್ ಬೇಕಿತ್ತು. ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಕನ್ನಡ ಬಿಗ್ ಬಾಸಲ್ಲಿ ಲಿಫ್ಟ್ ಮಾಡಬೇಕು ಅಂತ ಅವ್ರದ್ದು ಒಂದು ಪ್ಲ್ಯಾನ್ ಇತ್ತು. ಆ ಪ್ಲ್ಯಾನಲ್ಲಿ ಯಾವ ಲಿಫ್ಟ್ಗೆ ಹೋಗೋಣ, ಔಟ್ಸೈಡ್ ಬರಬೇಕು, ಮಳೆ ಬರುತ್ತೆ, ಬಿಸಿಲು ಇರುತ್ತೆ, ವೆದರ್ ಚೇಂಜ್ ಆಗ್ತಾ ಇರುತ್ತೆ, ಚಳಿ ಇರುತ್ತೆ, ಅದಕ್ಕೆ ಹೊಂದ್ಕೊಳ್ಳೋಂಥ ಲಿಫ್ಟು ಬೇಕು, ಮತ್ತು ಜೊತೆಗೆ ಮೇಯ್ನ್ ಸೇಫ್ಟಿ ಬೇಕು, ಜೊತೆಗೆ ಸ್ವಲ್ಪ ಲುಕ್ಕು ಬೇಕು. ಯಾವ ಲಿಫ್ಟ್ ಬೇಕು ಅಂತ ಅವರು ಮಾರ್ಕೆಟ್ ಸರ್ವೆ ಮಾಡಬೇಕಾದ್ರೆ ನಮಗೊಂದಿನ ಕಾಲ್ ಬಂತು, ಮೇಲ್ ಬಂತು, ಈ ಥರ ಕಲರ್ಸ್ ಕನ್ನಡದಿಂದ ಎಂಡಮಲ್ ಟೀಮಿಂದ ಮಾತಾಡ್ತಾ ಇದ್ದೀವಿ, ಈ ಥರ ನಮಗೆ ಬೇಕು ಅಂತ. ಕಾದಿದ್ಕೊಳ್ಳೆ ನಾನೇನಾರು ಬಿಗ್ ಬಾಸ್ಗೆ ಕರೆದ್ಬಿಟ್ಟವ್ರು ಅಂತ ನಾನು ಬಿಗ್ ಬಾಸ್ಗೆ ಇಮ್ಯಾಜಿನೇಷನ್ ಮೇಲ್ ಬಂದಾಗ ನಿಮ್ಮ ಟೈಮ್ ಕೊಡಿ ಮತ್ತು ಕಾಂಟ್ಯಾಕ್ಟ್ ಪರ್ಸನ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡಬೇಕು ಅಂತ ಮೇಲ್ ಬಂದಿತ್ತಲ್ಲ, ನನ್ನ ಇಮ್ಯಾಜಿನೇಷನ್ ನನ್ನ ಬಿಗ್ ಬಾಸ್ಗೆ ಕರೆದ್ಬಿಟ್ಟಿದ್ದಾರೆ, ನಾನು ಹೋಗ್ಬೇಕಾ, ಹೆಂಗೆ ಹೋಗೋದಪ್ಪ, ಬಿಸ್ನೆಸ್ ಬಿಟ್ಟು ಹೆಂಗೆ ಹೋಗೋದು, ಅಟ್ಲೀಸ್ಟ್ 1-2 ದಿನಕ್ಕಾದರೂ ಹೋಗಿ ಬಂದುಬಿಡೋಣ ಅನ್ನೋ ಥರ ಫೀಲಲ್ಲಿ ನಾನು ಇಮ್ಯಾಜಿನೇಷನ್ ಬೇರೆ ಇರಬೇಕಾದಾಗ ನಾನು ಮಾತಾಡಿದೆ ಇದು ಇಟ್ಕೊಂಡು. ಅವ್ರು ಹೇಳಿದ್ದು ನಮಗೆ ನಿಮ್ಮ ಲಿಫ್ಟು ಸುಮಾರು ಆರ್ಕಿಟೆಕ್ಟ್ಸ್ ಕಡೆಯಿಂದ ನಿಮ್ಮದು ರೆಫರೆನ್ಸ್ ಬಂತು, ನಿಮ್ಮ ಲಿಫ್ಟನ್ನು ಹಾಕೋಬೇಕು ಅಂತಿದ್ದು, ಈ ಥರ ನಮ್ಮದು ಕಾನ್ಸೆಪ್ಟ್ ಅಂದಾಗ ನಾನು ಲಿಫ್ಟ್ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಮತ್ತು ಖುಷಿನೂ ಆಯಿತು. ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್, ಮೀಡಿಯಾದಲ್ಲೇ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಲಿಫ್ಟ್ ಕೇಳ್ತಾ ಇದ್ದಾರೆ ಅಂದಾಗ ಅಫ್ಕೋರ್ಸ್ ಖುಷಿ ಆಯಿತು. ಅದನ್ನ ಆಪರ್ಚುನಿಟಿ ತೊಗೊಳ್ಳೋಣ ಅಂದ್ಬಿಟ್ಟು ಅವ್ರ ಜೊತೆ ಕೂತ್ ಮಾತಾಡಿದ್ವಿ. ಜಾಗ ರಿಸ್ಟ್ರಿಕ್ಷನ್ಸ್ ಇತ್ತು, ಮತ್ತು ಪವರ್ ಸಿಕ್ಕಾಬಟ್ಟೆ ಇಷ್ಟೇ ಬೇಕು ಅಂತ ಪವರು ಕಡಿಮೆ ಕೊಡೋದಲ್ಲಿ ಜನ್ರೇಟರ್ ಪವರಲ್ಲಿ ಹೋಗಬೇಕಾಗ್ತದೆ. ಇದನ್ನೆಲ್ಲ ಪ್ಲ್ಯಾನ್ ಮಾಡಿದಾಗ ಅದಕ್ಕೆ ಬೇಕಾಗಿರೋಂಥದ್ದು ಲಿಫ್ಟು ನಮ್ಮದೇ ಅಂತ ಅವ್ರು ಕನ್ಸಿಡರ್ ಮಾಡಿ ಬಿಟ್ಬಿಟ್ಟಿದ್ರು. ಆಗ ಬಜೆಟು ಇದು ಅಂತ ಬಂದಾಗ ನಾನು ಸಣ್ಣದಾಗಿ ಯೋಚನೆ ಮಾಡಿದೆ ಬಿಸ್ನೆಸ್ ಮೈಂಡಲ್ಲಿ. ಓಕೆ, ನಾನು ಹೀಗೇ ಮಾಡಬೇಕಾದ್ರೆ ಈ ಯಾವುದು ವಿತೌಟ್ ಬ್ರ್ಯಾಂಡಲ್ಲಿ ಕೊಡಬೇಕು ಅಂತ ಅವ್ರದ್ದಿತ್ತು. ಅಂದರೆ ಎಕ್ಸ್ಪೋಸ್ ಮಾಡಲಿಕ್ಕಾಗಲ್ಲ, ದ್ಯಾಟ್ ಇಸ್ ಆಸ್ ಅ ಕಮರ್ಷಿಯಲ್. ನಾನು ಅವಾಗ ಅಂತ ಇಲ್ಲ, ನಾನು ಲೋಗೋ ಕೊಡ್ತೀನಿ, ಸೀರಿಯಸ್ ನನಗೆ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ, ನಾನು ನಿಮಗೆ ಬಿಸ್ನೆಸ್ ಕೊಡ್ತೀನಿ, ನಂದು ಬ್ರ್ಯಾಂಡಿಂಗು ಕೂಡ ಆಗ್ತದೆ ಅಂತ ಅಂದ್ಬಿಟ್ಟು ನನಗೆ ಲೋಗೋ ಪ್ರೆಸೆನ್ಸ್ ಇರಬೇಕು ನನಗಲ್ಲಿ ಅಂತ ಹೇಳಿದಾಗ ಕಮರ್ಷಿಯಲ್ ಪಾರ್ಟ್ ಬಂತು. ಸಮ್ ಆಫ್ ಕ್ರೋರ್ಸ್ ಮಾತಾಡಿ ನನಗೆ ಅದು ಬಂತು. ಅದು 5 yearsಗೆ ಅಗ್ರಿಮೆಂಟ್ ಆಗಿ ಇನ್ 4 years ನಾವೇ ಇರ್ತೀವಿ. ಅದು ಮೇಯ್ನ್ ಕ್ರೋರ್ಸು. ನನಗೆ ಆಗಲೇ ಹೇಳ್ದಂಗೆ ಪರಮ್ ಸರ್ ಅದನ್ನು ನಾನು ಹುಚ್ಚ ಅಂತರು, ಇವ್ನಿಗೇನು ತಲೆ ಕೆಟ್ಟೋಗಿದೆಯಾ, ಅಷ್ಟೊಂದು ಕೋಟಿ ಕೊಟ್ಟು. ಬಿಗ್ ಬಾಸ್ ಅನ್ನೋದು ಪ್ಲ್ಯಾಟ್ಫಾರ್ಮ್ ಒಂದು 10 seconds ಬಂತು ಅಂದರೆ ಇಟ್ಸ್ ಲ್ಯಾಕ್ಸ್ವರೆಗೂ ಇರುತ್ತೆ ಅಡ್ವರ್ಟೈಸ್ಮೆಂಟ್ಗೆ. ನನ್ನ ಕನ್ಸರ್ನ್ ಏನು ಬಂತು, ನನಗೆ ಅಲ್ಲಿ ಹೋದೆ, ವಿಷನ್ಸ್ ನೋಡಿದೆ, ಏನೇ ಆಟ ಆಡಿದ್ರು ಆಕ್ಟಿವಿಟೀಸ್ ಏರಿಯಾದಲ್ಲಿ ಇದೆಯಪ್ಪ, ನಮ್ಮ ಲಿಫ್ಟ್ ಕಾಣಿಸುತ್ತೆ, ನನಗೊಂದು ಲೋಗೋ ಹಾಕ್ಬಿಡೋಣ. ಹಿಂಗಾದ್ರೂ ಅವ್ರು ಮಿಸ್ ಮಾಡಬೇಕು ಅಂದ್ರೂ ನಮ್ಮ ಲಿಫ್ಟ್ ಮಿಸ್ ಮಾಡೋಕ್ಕಾಗಲ್ಲ ಅಂತ ಬಂದಾಗ ಆಗ ನನಗೆ ಹೊಡೆದಿದ್ದು ಅದನ್ನ ಲೋಗೋ ಹಾಕ್ಬಿಟ್ಟು ಮಾಡೋಣ, ಎಷ್ಟಾದರೂ ಪರವಾಗಿಲ್ಲ, ನನ್ನ ಬೇಬಿನ ಒಳ್ಳೆ ಸ್ಕೂಲಲ್ಲಿ ಹೆಂಗೆ ಮಕ್ಕಳನ್ನ ಹೇಗೆ ಸೇರಿಸ್ಬೇಕು ಅಂತ ನಾನು ಲಿಫ್ಟು ಒಳ್ಳೆ ಜನಕ್ಕೆ ಪರಿಚಯ ಆಗಲಿ, ಇಲ್ಲಿರೋಂಥದ್ದು ಇದು ಆಗಲಿ ಅಂದ್ಬಿಟ್ಟು ನಾನು ಮಾಡಿಸಿದ್ದು. ಮೋರ್ ದ್ಯಾನ್ ಕ್ರೋರ್ಸ್ಗಳಿದ್ವು ಪರಾನಮ್ ಅಂತ, ನೋ ಪ್ರಾಬ್ಲಮ್ ಅಂತ ಮಾಡಿದೆ. ಅದೇ ಹೇಳಿದಾಗೆ ಪ್ಯಾಷನ್, ನನಗೆ ಅರ್ನೇ ಮಾಡಬೇಕು ಅಂದರೆ ಎಷ್ಟೋ ಅರ್ನ್ ಮಾಡಿಬಿಡ್ತಾ ಇದೆ. ನಾನು ಅರ್ನ್ ಮಾಡಿದೆ, ನಾನು ಎಷ್ಟು 10 ರೂಪಾಯಿ ನನ್ನ ಸಂಪಾದನೆ ಇದೆ ಅಂತಂದರೆ ನನಗೆ 8 ರೂಪಾಯಿನ ನಾನು ಮತ್ತೆ ಬಿಸ್ನೆಸ್ಗೆ ಹಾಕೋಕ್ಕೆ ಇಷ್ಟಪಡ್ತೀನಿ. ನನಗೆ ಆ 10 ರೂಪಾಯಲ್ಲಿ 1 ರೂಪಾಯಿ ಖರ್ಚು ಮಾಡಿ 9 ರೂಪಾಯಿ ಮಾಡಿಕೊಳ್ಳೋಕೆ ನನಗೆ ಇಷ್ಟನೇ ಇಲ್ಲ. 8 rupees ನಾನು ಹಾಕಬೇಕು. 80% ಆಫ್ ನನ್ನ ಇನ್ಕಮ್ ಏನಿರುತ್ತೆ, ಮತ್ತು ಅಗೇನ್ ಐ ಆಮ್ ಗೋಯಿಂಗ್ ಟು ಇನ್ವೆಸ್ಟ್ ದ ಬಿಸ್ನೆಸ್ ಇನ್ ಇಕೋಪ್ಲೈನ್ 100%. ಇವತ್ತು 10 ರೂಪಾಯಿ ಲಾಭ ಬರ್ತಾ ಇರೋದು ನೆಕ್ಸ್ಟ್ ಇಯರ್ ನನಗೆ 20 ರೂಪಾಯಿ ಲಾಭ ಆಗಿರುತ್ತೆ. ಈ ನೆಕ್ಸ್ಟ್ ಇಯರ್ದು 30 rupees ಆಗಿರುತ್ತೆ. ನಾವು ಯಾವಾಗ ಯೋಚನೆ ಮಾಡೋ ರೀತಿ ಚೇಂಜ್ ಮಾಡ್ಕೋಬೇಕು. ಅದನ್ನೇ ನಾನು ಆಗಲೇ ಹೇಳ್ದಂಗೆ 8 ರೂಪಾಯಿ ಮಡಿಕೊಳ್ಳೋ, ನಾನು ಅದನ್ನು 8 rupees ಮಡಿಕೊಂಡಿದ್ರೆ ನನಗೆ ನೆಕ್ಸ್ಟ್ ಇಯರ್ ನಾನು 20 rupees ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಆಗಲ್ಲ, 200% ಆಗೋದಿಲ್ಲ. ಇಟ್ಸ್ ಎ ಮನಿ ಮೇಕ್ಸ್ ಎವ್ರಿಥಿಂಗ್. ಬಟ್ ಬಿಸ್ನೆಸ್ ಅಂತಂದಾಗ ನಾನು ಕಮರ್ಷಿಯಲ್ಲು ಕೂಡ ಇಂಪಾರ್ಟೆಂಟ್ ಆಗ್ತದೆ. ನನ್ನ ಶ್ರಮ, ಬ್ರ್ಯಾಂಡಿಂಗ್, ವಾಟ್ ಎವರ್. ಓಕೆ, ನಿನ್ಗೆ ಒಳ್ಳೆ ಬ್ರ್ಯಾಂಡ್ ಬೇಕು, ನಿಮಗೆ ಕೊಡಬೇಕು. ನಮ್ಮ ಬ್ರ್ಯಾಂಡ್ ಹೆಸರು ನೀನು ಎಲ್ಲೋ ನೋಡ್ದಲ್ಲೇ ಹೇಗೋ ನೋಡ್ದಲ್ಲೇ ಮೌತ್ ಮಾರ್ಕೆಟ್ಗೆ ಟೈಮ್ ತೊಗೊಳತ್ತೀನಿ. ಈಗ ನಮ್ಮ ಬಿಸ್ನೆಸ್ ನಡೀತಾ ಇರೋದೇ ಮೌತ್ ಮಾರ್ಕೆಟ್. ಜೊತೆಗೆ ನಮ್ದು ಹೀಗಿದೆ ಅಂತ ಗೊತ್ತಾಗಬೇಕು ಅಂತನೂ ನಿಮಗೆ ಫಾಸ್ಟಾಗಿ ನಿಮ್ಗೆ ಗೊತ್ತಾಗಬೇಕು, ಪ್ರತಿ ಜನಕ್ಕೂ ಪ್ರತಿ ಮನೆಗೂ ತಲುಪಿಸ್ಬೇಕು ಅಂತಂದ್ರೆ ಮೀಡಿಯಾ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ಯಶೋರ್ ಮನೆಗೆ ನೀವೇ ಲಿಫ್ಟ್ ಆಗ್ತಿರೋದಾ? ಹೌದು. ಎಲ್ಲಿ ಮನೆ? ಅವರು ಇದು ಫಾರ್ಮ್ ಹೌಸ್ ಬರ್ತಿದೆ ಅವ್ರದ್ದು ಹಾಸನಲ್ಲಿ. ಹಾಸನ್ ಫಾರ್ಮ್ ಹೌಸ್, ಅಲ್ಲಿ ಮನೆ ಕಟ್ತಿದ್ದಾರೆ. ಮನೆ ಕಟ್ತಿದ್ದಾರೆ. ಅಲ್ಲಿಗೂ ಕೂಡ ನಮ್ದೇ ಲಿಫ್ಟ್ ಇರೋಂಥದ್ದು. ಹೇಗೆ ಸಿಕ್ಕರು ಹೀಗಿಲ್ಲ, ಹಿಂಗೆ ಕಸ್ಟಮರ್ ರೆಫರೆನ್ಸ್ ಅಷ್ಟೇ. ಆರ್ಕಿಟೆಕ್ಟ್ ರೆಫರೆನ್ಸ್, ಕಸ್ಟಮರ್ ರೆಫರೆನ್ಸ್. ನಾವು ಹೋಗಿ 1-to-1 ಯಾರನ್ನೂ ಅದನ್ನ ಅಪ್ರೋಚ್ ಮಾಡಿಲ್ಲ. ಥ್ರೂ ಫ್ರಮ್ ಕಸ್ಟಮರ್ ಅಷ್ಟೇ. ಪ್ರತಿಯೊಂದು ನಮ್ಮಲ್ಲಿ ಸಾಮಾನ್ಯವಾಗಿ ಮೌತ್ ಮಾರ್ಕೆಟ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ.
ಅದು ನಮ್ಗೆ ವರ್ಕೌಟ್ ಆಗಿರೋಂಥದ್ದು. ಪ್ರೀಮಿಯಮ್ ಮೋಸ್ಟ್ ಆಫ್ ದ ಪ್ರೆಸೆಂಟ್ ಮಿನಿಸ್ಟರ್ಸ್ ಮನೆಗೆ, ಎಕ್ಸ್ ಮಿನಿಸ್ಟರ್ಸ್ ಮನೇಲಿ ಸುಮಾರು ಲಿಫ್ಟ್ಸ್ಗಳು ನಮ್ಮಲ್ಲಿದೆ. ನೇಮ್ ಫ್ಯೂ. ನಮ್ಮ ಇವ್ರಿಗೆ ತಗೊಂಡ್ರೆ ನಮ್ಮ ಮುನ್ರತ್ನಮ್ ಅವ್ರ ಮನೆ ಇದೆ, ಅವ್ರದ್ದು ಇರ್ಬೋದು. ಅದಾದಮೇಲೆ ನಮ್ಮ ಕೂಡ್ಲಿಗೆ ಎಮ್ ಎಲ್ ಎ ಅವ್ರ ಮನೆ ಇದೆ. ಮತ್ತು ಬಳ್ಳಾರಿಲಿ ಕೂಡ್ಲಿಗೆ ಹಾಸ್ಪಿಟಲ್ಲಿ, ಬಳ್ಳಾರಿಲಿ ಸುಮಾರು ಈ ಬಿ ಜೆ ಪಿ ಎಮ್ ಎಲ್ ಎ ಅವ್ರ ಮನೆ ಇದೆ, ನಾಗೇಶ್ವರ್ ಅವ್ರ ಮನೆ ಇದೆ. ಸುಮಾರು ಪ್ರೀಮಿಯಮ್ ಅವ್ರ ಮನೆ ನಮ್ಮ ಲಿಫ್ಟಸ್ ಇದೆ. ಒನಿಥಿಂಗ್ ಇಸ್ ರೆಫರೆನ್ಸ್ ಅಷ್ಟೇ. ನೀವು ಇನ್ನು ಡಿಪಾರ್ಟ್ಮೆಂಟ್ ಅಂತ ಬಂತು ಅಂತಂದ್ರೆ ADGP ಮನೆ, ಈ ಥರ ಸುಮಾರು ಮೇನ್ ಪೊಸಿಷನ್ಸ್ ಇಲ್ಲ IAS ಆಫೀಸರ್ಸ್ ಮನೆಯಲ್ಲೆಲ್ಲ ನಾವು ಲಿಫ್ಟ್ಗಳು ಕೊಟ್ಬಿಟ್ಟಿದ್ದೀವಿ. ಈಗ ಪ್ರೆಸೆಂಟ್ CS ಅವರು ನಮ್ಮ PS ಪರ್ಸನಲ್ ಸೆಕ್ರೆಟರಿ CM ಅವ್ರ ಮನೆಗೆ ಆಗ್ತಾ ಇದ್ದೀವಿ. ಹಾಗೆ ಸುಮಾರು ಅದೆಲ್ಲ ಬಂದು ಮೌತ್ ಮಾರ್ಕೆಟ್ ಸರ್ ಅಷ್ಟೇ. ಈಗ IAS ಆಫೀಸರ್ ಒಬ್ರಿಗೆ ಹಾಕಿದ್ರೆ ಅಂದರೆ ಜಡ್ಜ್ ಮನೆಗಳೇ ಸುಮಾರಿದೆ. ನಾರಾಯಣ್ ಜಡ್ಜ್ ಆಗ್ಬೋದು, ರಮೇಶ್ ಜಡ್ಜ್ ಆಗ್ಬೋದು, ನಾರಾಯಣ್ ಜಡ್ಜ್ ಆಗ್ಬೋದು. ಈ ಥರ ಸುಮಾರು ಜಡ್ಜ್ಗಳ ಮನೆಯಲ್ಲೂ ಕೂಡ ನಮ್ಮ ಲಿಫ್ಟ್ ಇದೆ. ಓಕೆ, ನೆಕ್ಸ್ಟ್ ಇದ್ರ ಬ್ಯೂಟಿ ಬಗ್ಗೆ ನಾನು ಹೇಳಲೇಬೇಕು. ಬಿಗ್ ಬಾಸ್ ಲಿಫ್ಟ್ ನೀವು ಈಗ ಒಂದು 3-4 ಮಂತ್ಸ್ ಹಿಂದೆ ಇನ್ಸ್ಟಾಗ್ರಾಮ್ ಕಲಾಮಾಧ್ಯಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವೈರಲ್ ಮಾಡಿರ್ತಾರೆ. ಹೌದು, ಇದು ಏನು ಗೊತ್ತಾ, ಒಂದು ಇದು ನೋಡಿ, ನಮಗೆ ಈ ಲಿಫ್ಟ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ವಿ ಅಂದರೆ ಲಿಫ್ಟ್ ಟು ಸ್ಟಾರ್ಟ್ ಫ್ರಮ್ ಹಿಯರ್. ಏನ್ ಇದು 6 ಇಂಚಸ್ ಏನ್ ಸ್ಟೆಪ್ ಮಾಡಿದೀವಿ ಬಿಕಾಸ್ ಆಫ್ ದ ಪಿಟ್. ಅದೇ ಡೀಪ್ ಕೊಡ್ಬೇಕಲ್ಲ 6 ಅಡಿ ಬದಲು 6 ಇಂಚಸ್ ತಗೊಂಡಿದೀವಿ. ಅಷ್ಟೇನೆ, ಇನ್ನೂ ಕಡಿಮೆ ಇದ್ರೂ ಆಗುತ್ತೆ. ನಾವು ಒಂದು ಸ್ಟ್ಯಾಂಡರ್ಡ್ಸ್ ಏನ್ ಬೇಕು ಸೇಫ್ಟಿ ಅದನ್ನ ತೋರಿಸಿದೀವಿ. ಈ ಲಿಫ್ಟ್ ಹೇಗೆ ಫೆಸಿಲಿಟೀಸ್ ಅಂತಂದ್ರೆ ಔಟ್ ಸ್ವಿಂಗ್ ಡೋರ್ ಹೀಗೆ ಇದು ಯಾಕೆ ಆಚೆ ಕಡೆ ಮಾಡಿದೀವಿ ಅಂತಂದ್ರೆ, ನಾರ್ಮಲ್ ಆಗಿ ಡೋರ್ ಅದು ಹೆಂಗ್ ಹೋಗುತ್ತೆ, ಸ್ಲೈಡಿಂಗ್ ಹೋಗುತ್ತೆ. ಸ್ಲೈಡಿಂಗ್ ಹೋದಾಗ ನಮ್ಗೆ ಡೋರ್ಗೆ ಅಂತಾನೆ ನಾವು 1.5 feet ಎಕ್ಸ್ಟ್ರಾ ಜಾಗ ಸ್ಪೇಸ್ ಕಡಿಮೆ ತಗೊಂಡ್ಬಿಡುತ್ತೆ. ಉದಾಹರಣೆ ಬನ್ನಿ ಇಲ್ಲಿದೆ, ಈಗ ಈ ಡೋರ್ಸ್ ಪ್ಲಸ್ ಈ ಫ್ರೇಮ್ ವರ್ಗುನು ಅರೌಂಡ್ 1.5 feet ಪ್ಲಸ್ ಕ್ಯಾಬಿನ್ ಅಲ್ಲಿ ಇನ್ನೊಂದು ಡೋರ್ ಬರುತ್ತಲ್ಲ, ಆ ಎರಡಕ್ಕೂ ಕೂಡ ನಮ್ಗೊಂದು 6 to 8 inches ಒಂದು ಈಚ್ ಡೋರು, ಇನ್ನೊಂದು 6 inches, ಅರೌಂಡ್ 1.5 feet ನಮ್ಗೆ ಸ್ಪೇಸ್ ಆಗುತ್ತೆ. ನಾವು ಈ ಲಿಫ್ಟ್ಗೆ ಏನಾದ್ರು ಆ ಡೋರ್ ಯೂಸ್ ಮಾಡಿದ್ರೆ ಇಲ್ಲಿಂದ ನಮ್ಗೆ ಇಲ್ಲಿ ಗಂಟ ನಮ್ಗೆ ಜಾಗ ವೇಸ್ಟ್ ಆಗ್ತಾ ಇತ್ತು. ನಮ್ಗೆ ಸಿಗ್ತಾ ಇದ್ದಿದೆ ಇಷ್ಟೇ ಕ್ಯಾಬಿನ್. ಇಷ್ಟು ಕ್ಯಾಬಿನ್ ನಾವು ನಿಂತ್ಕೊಳಕ್ ಆಗೋದಿಲ್ಲ ಬಿಕಾಸ್ ಆಫ್ ದ 3 feet. ಇದು 3 feetಗೆ 3 feet ಜಾಗದಲ್ಲಿ ಮಾಡಿರೋಂಥದ್ದು. ಇದು 3.5ಗೆ, ಇದು 3 ಅಡಿ. 3.5 ನಿಮ್ಗೆ 1.5 ಹೋದ್ರೆ ಇನ್ನು 1.5 ಹಿಂಗ್ ನಿಂತ್ಕೊಳ್ತೀವಿ. ನನ್ನ ಹೊಟ್ಟೆ ದಪ್ಪ ಇದೆ, ನನ್ನ ಹೆಂಡತಿ ನನ್ನ ವೈಫ್ ಆದ್ರೆ ನಿಂತ್ಕೊಳ್ತಾರೆ, ನೀವಾರ ಸ್ಲಿಮ್ ಆಗಿದ್ದೀರಾ ನಿಂತ್ಕೊಂಡ್ಬಿಡ್ತೀರಾ. ಇವನು ಅದ್ರಲ್ಲಿ ಏನಿದೆ ಸರ್, ಅದನ್ನ ದೇವ್ರು ಕೊಟ್ಟಿರೋಂಥದ್ದು. ಹಂಗೆ ಇದರಲ್ಲಿ 0 ನೋಡಿ, ಇದರಲ್ಲಿ ನಿಮಗೆ ಇಷ್ಟೇ ನಾವು ಯೂಸ್ ಮಾಡಿರೋಂಥದ್ದು. ಇಷ್ಟೇ half an inch ಸ್ಪೇಸ್, ಇಷ್ಟೇ ½ ಇಂಚ್. ಈ ½ ಇಂಚ್ ಅಷ್ಟೇ ನಾವು ಜಾಗ ವೇಸ್ಟ್ ಮಾಡಿರೋದು. ಇದನ್ನು ಕೂಡ ನಾವು ಔಟ್ ಸೈಡ್ ಕೂರಿಸ್ಕೊಂಡಿದೀವಿ. ಸೊ ಇದು ಸೈಡ್ ಸ್ಟ್ರೈಟ್ ಆಗಲ್ಲ, ಏನು ಇಲ್ಲ, ಔಟ್ ಸೈಡ್ ಬರುತ್ತೆ. ಹಂಗಾಗಿ ನಿಮ್ಗೆ ಇದು ನಿಮ್ಗೆ ತುಂಬಾ ಯುಟಿಲೈಸ್ ಆಗುತ್ತೆ. ನಿಮ್ಗೆ ಇದು ನಾನು ಬರ್ತೀನಿ, ಬನ್ನಿ. ಇದು 3 ಅಡಿ ಜಾಗ ಇದ್ರು ಲಿಫ್ಟ್ ಹಾಕ್ಬೋದು. ಹೌದು, ಇದೇನಂದ್ರೆ ನಿಮ್ಗೆ ಡೋರ್ ಇರೋದಿಲ್ಲ, ನೀವು ಆಲ್ರೆಡಿ ಎಕ್ಸಿಸ್ಟಿಂಗ್ ಮನೆ ಅಥವಾ ಮತ್ತೊಂದು ಅಲ್ಲಿಗೆ ಇದನ್ನ ನಾವು ಯೂಸ್ ಮಾಡಬಹುದು. ಇದೇನಂತಂದ್ರೆ ಸ್ಪೀಡ್ ಕಡಿಮೆ ಕೊಟ್ಟಿರ್ತೀವಿ. ನೀವೇನಾದ್ರೂ ಮನೇಲಿ ಮಕ್ಳಿದಾರೆ ಅಂತಂದ್ರೆ ಸ್ವಲ್ಪ ನಾವು ಕೈನ ಏನಾದ್ರು ಕ್ಯಾಮ್ರಾ ಸ್ವಲ್ಪ ಮೂವ್ ಮಾಡೋದು ಸ್ಟಾಪ್ ಆಗ್ಬಿಡತ್ತೆ. ಈಗ ನೆಕ್ಸ್ಟ್ ಫ್ಲೋರ್ ಬಂದ್ವಿ ನಾವು, ಬನ್ನಿ. ಸೂಪರ್. ಇದು ಈ ಫ್ಲೋರ್. ಹಂಗೆ ಇದು ಇಷ್ಟೇ, ಚಿಕ್ಕ ಜಾಗಗಳಿಗೆ ಆಲ್ರೆಡಿ ಇರೋ ಜಾಗಗಳಿಗೆ ಆರಾಮಾಗಿ ಹಾಕಬಹುದು. ಹೌದೌದೌದು. ಇದು ಅದೇ ರೀತಿ ಹೈಡ್ರೋಲಿಕ್ ಮಾಡಿದ್ದೀವಿ. ಕೆಲವರು ಕಂಪ್ಯಾರಿಸನ್ ಹೇಳ್ತಾರೆ, ಇದು ಟ್ರಾಕ್ಷನ್ ಮೋಟರೈಸ್ಡ್, ಇದು ಕೆಲವರು ಡಿಫ್ರೆನ್ಸ್ ಕೇಳ್ತಾರೆ. ನನ್ಗೆ ಯಾರೋ ಹೇಳಿದ್ರು ಹೈಡ್ರೋಲಿಕ್ ಇಟ್ಸ್ ವರ್ತ್ ಅಂತ, ನನ್ಗೆ ಯಾರನ್ನಾರೇ ಹೇಳಿದ್ರು ಸೇಫ್ಟಿ ಇಲ್ಲ ಹೈಡ್ರೋಲಿಕ್, ನನಗೆ ಟ್ರಾಕ್ಷನ್ ಅಂತ. ಸಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಹೈಡ್ರೋಲಿಕ್ ಆ್ಯಂಡ್ ಟ್ರಾಕ್ಷನ್ ಅಂತ ಕೇಳಿದಾಗ ಲೈವ್ ಆಗಿ ನಾವು ತೋರಿಸ್ಬಿಡ್ತೀವಿ. ದಿಸ್ ಇಸ್ ದ ಹೈಡ್ರೋಲಿಕ್, ದಿಸ್ ಇಸ್ ದ ಟ್ರಾಕ್ಷನ್. ದ ಡೋರ್ ಎರಡು ಒಂದೇ ಥರ ಇರುತ್ತೆ. ಕ್ಲಾಡಿಂಗ್ ಕಲರ್ಸ್ ಮಾತ್ರ ಚೇಂಜ್ ಮಾಡಿರ್ತೀವಿ, ಕ್ಯಾಬಿನ್ ಕಲರ್ಸ್ ಚೇಂಜ್ ಮಾಡಿರ್ತೀವಿ. ಹೈಟ್ ಆಫ್ ದ ಫ್ಲೋರ್ ಬೋತ್ ಆರ್ ಸೇಮ್, ಹೈಟ್ ಆಫ್ ದ ಪಿಟ್ ಬೋತ್ ಆರ್ ಸೇಮ್. ನೀವು ಡಿಸೈಡ್ ಮಾಡಿ ಯಾವ್ದು ಬೇಕು. ಇದಕ್ಕೆ ಬೇಕಾಗಿರೋ ಸ್ಪೆಸಿಫಿಕೇಶನ್ ಇದು, ಇದಕ್ಕೆ ಬೇಕಾಗಿರೋ ಸ್ಪೆಸಿಫಿಕೇಶನ್ ಇದು ಅಂತ ಲೈವ್ ಆಗಿ ತೋರಿಸಿರ್ತೀವಿ. ಇದು ಹೈಡ್ರೋಲಿಕ್ ಅಂದಿದ ಕೂಡಲೇ ಅದಕ್ಕೆ ಬೇಕಾಗಿರೋಂಥ ಕಂಟ್ರೋಲರ್ ನಾವು ಅಲ್ಲಿ ಇಟ್ಟಿರ್ತೀವಿ ಟ್ರ್ಯಾಕ್ಷನ್ಗೆ ಸಪ್ರೇಟು. ಹೈಡ್ರೋಲಿಕ್ ಅಂದಿದ ತಕ್ಷಣವೇ ಫಿಸ್ಟನ್ನು ಪವರ್ ಪ್ಯಾಕ್ ನಾವು ಇಲ್ಲಿ ಇಟ್ಟಿರ್ತೀವಿ. ಇದು ಕಂಟ್ರೋಲರು, ಇದು ಪವರ್ ಪ್ಯಾಕ್. ಅದಕ್ಕೆ ಬೇಕಾಗಿರೋಂಥದ್ದು ಆಯಿಲಲ್ಲಿ ನಿಮ್ಗೆ ವರ್ಕ್ ಆಗುತ್ತಲ್ಲ ಅದರಲ್ಲಿ ಫಿಸ್ಟನ್ಗೆ ಆಯಿಲ್ ಸಪ್ಲೈ ಮಾಡೋಂಥದ್ದು, ಇದು ಸಪ್ಲೈ ಮಾಡೋಂಥದ್ದು ಇದು ಬರುತ್ತೆ. ದಿಸ್ ಇಸ್ ದ ಕಂಟ್ರೋಲರ್ ಮತ್ತು ಇದು ಬರುತ್ತೆ. ಹಾಗಾಗಿ ಜಾಗ ಸ್ಪೇಸ್, ಅದಕ್ಕೆ ಕಂಟ್ರೋಲರ್ನ ನಾವು ಎಕ್ಸ್ಪೋಸ್ ಮಾಡ್ಲಿಕ್ಕೆ ನಾವು ಇಲ್ಲಿ ಇಟ್ಟಿದ್ದೀವಿ. ಇದನ್ನ ಬೇಕಾದ್ರೆ ನಾವು ಮೇಲೆ ಒಳಗಡೆನೂ ಕೂಡ ಇಟ್ಕೋಬಹುದು. ಹೌದು ಹೌದು ಹೌದು, ಅಷ್ಟು ಜಾಗ ಇರುತ್ತೆ, ನಾವು ಅದಕ್ಕೆ ಮಾಡ್ಕೊಂಡಿರ್ತೀವಿ. ಇದು ಕೂಡ ಇಲ್ಲಿ ಇಡಬಹುದು, ಮೇಲ್ಗಡೆ ಇಡಕ್ಕಾಗಲ್ಲ. ಹೈಡ್ರೋಲಿಕ್ ಸಪ್ರೇಟೇ ಬೇಕು. 3 feetಗೆ 3 feet
ಪ್ಲಸ್ ಕಂಟ್ರೋಲರ್ಗೆಲ್ಲ ಸೇರಿ ಒಂದು 5 ಫೀಟ್ಗೆ 3 ಫೀಟು ಸ್ಪೇಸ್ ಔಟ್ಸೈಡ್ ಇರಬೇಕಾಗ್ತದೆ. ಹಾಗಾಗಿ ಎರಡೂ ಕೂಡ ನೀವು ಬರೀ ಪಿಟ್ಲೆಸ್ ಅಂದಿದ್ದು ಕೂಡ ಹೈಡ್ರೋಲಿಕ್ ಮಾತ್ರ ಆಪ್ಷನ್ಸ್ ಇತ್ತು ಹಿಂದೆ. ಇದಕ್ಕೆ ಬೇಕಾಗಿರೋಂಥದ್ದು 7 ಕಿಲೋವ್ಯಾಟ್ ಪವರ್ ಬೇಕು, ಇದಕ್ಕೆ ಬೇಕಾಗಿರೋಂಥದ್ದು 1 ಕಿಲೋವ್ಯಾಟ್, ಲೆಸ್ ದ್ಯಾನ್ 1 ಕಿಲೋವ್ಯಾಟ್ ಪವರ್ ಇದಕ್ಕೆ ಯೂಸ್ ಆಗ್ತಾ ಇರೋಂಥದ್ದು. ರೆಗ್ಯುಲರ್ ಎಸ್ ಲೆಸ್ ದ್ಯಾನ್ 1 ಕಿಲೋವ್ಯಾಟ್. ನೀವು ಇನ್ ಕೇಸ್ ಏನಾದರೂ ನಾವು 4 ಜನ ಬಂದರೆ ಮಾತ್ರ 1 ಕಿಲೋವ್ಯಾಟ್ ತೊಗೊಳುತ್ತೆ. ಇಟ್ಸ್ ಅ ಫೈನಲ್ ಲೋಡ್. ನೋಡಿ ಅಷ್ಟು ಜಾಗದಲ್ಲಿ ನಾವು 3 ಜನ ಆರಾಮಾಗಿ ಬಂದ್ವಲ್ಲ, ಇಷ್ಟು ಜಾಗದಲ್ಲಿ ಏನಾದರೂ ನೀವು ಈ ಟ್ರ್ಯಾಕ್ಷನ್ ಲಿಫ್ಟ್ ಮಾಡಿದ್ರೆ ಒಬ್ಬರು ಪ್ಯಾಸೆಂಜರ್ ಹೋಗ್ಲಿಕ್ಕೆ ಆಗೋದಿಲ್ಲ. ಜಾಗ ಸ್ಪೇಸ್ ತೊಗೊಳುತ್ತೆ. ಈಗ ಲೆಫ್ಟ್ ಟು ಟ್ರ್ಯಾಕ್ ಕೊಟ್ಟಿರ್ತೀವಿ, ರೈಟ್ ಟು ಟ್ರ್ಯಾಕ್ ಕೊಟ್ಟಿರ್ತೀವಿ. ನೋಡಿ ಇಲ್ಲಿ ನಮಗೆ ಸ್ಪೇಸೇ ಇಲ್ಲ, ಇಲ್ಲಿ ಫುಲ್ ಔಟ್ರಿಗೆ ತೊಗೊಂಡಿದ್ದೀವಿ. ದೇರ್ ಇಸ್ ನೋ ನಥಿಂಗ್, ಇಲ್ಲಿ ಮುಂದಿಲ್ಲ. ಏನು ಕವರ್ ಮಾಡಿದ್ದೀವಿ ಕವರ್ವರೆಗೂ ಟಚ್ ಆಗಿದೆ. ಒಂದು 1/2 ಇಂಚ್ ಗ್ಯಾಪು ಈ ಕಡೆ, 1/2 ಇಂಚ್ ಗ್ಯಾಪ್ ಆ ಕಡೆ. ಬ್ಯಾಕ್ ಸೈಡ್ ನಾವು ಒಂದು ಟ್ರ್ಯಾಕ್ ಹೋಗ್ಲಿಕ್ಕೆ ಒಂದು 6 ಇಂಚಸ್ ಮಾತ್ರ ಬ್ಯಾಕ್ ಸೈಡ್ ತೊಗೊಂಡಿದ್ದೀವಿ. ಇದು ವೆರಿ ಲೆಸ್ ಪ್ಲೇಸಲ್ಲಿ ಹೋಗುವಂಥದ್ದು. ಅಪ್ರಾಕ್ಸಿಮೇಟ್ ಈ ಲಿಫ್ಟ್ಗೆ ಎಷ್ಟಾಗ್ಬೋದು ಕಾಸ್ಟ್? ಲಿಫ್ಟು ಎಗೈನ್ ನಾನು ಬಂತು ಅಂತಂದರೆ ಹೊಂದಿದ ಡೋರ್ ಡಿಫ್ರೆನ್ಸ್ ಇರುತ್ತೆ ನಿಮಗೆ ರೆಗ್ಯುಲರು. ಇನ್ನೊಂದು ಮೋಟರೈಸ್ಡ್ ಸೇಫ್ಟಿ ಎಲ್ಲ ಬಂದು ರೆಗ್ಯುಲರ್ ಲಿಫ್ಟ್ಗೆ ಯೂಸ್ ಮಾಡಿದಾಗೇ ಇದನ್ನು ಕೊಟ್ಟಿರೋಂಥದ್ದು. ನಿಮಗೆ ಲಿಫ್ಟ್ ಸ್ಟಾರ್ಟ್ ಫ್ರಮ್ ಅಪ್ರಾಕ್ಸಿಮೇಟ್ಲಿ ದ G+2 G+3 ವಿಲ್ಲಾಗೆ ಅಂತ ಬಂತು ಅಂತಂದರೆ ಅರೌಂಡ್ ನಿಮಗೆ ಸ್ಟಾರ್ಟ್ ಫ್ರಮ್ 8.5 to 9 lakh rupees. ಒಂದು G+3ವರೆಗೂ ರೆಗ್ಯುಲರ್ ಲಿಫ್ಟ್ ಬೇಕು ಅಂತಂದರೆ ಒಂದು 10 lakh ವಿತ್ ಆಲ್ ದ ಸೇಫ್ಟಿ ಫೀಚರ್ಸ್. ಈ ಥರದ ಲಿಫ್ಟ್ ಇಲ್ಲ ಆ ಥರದ ಈ ಥರ ರೆಗ್ಯುಲರ್ ಬಂದು ಒಂದು ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಎಲ್ಲ ಮತ್ತೆ ಬಂತು ಅಂದರೆ ಒಂದು 10 ಲಕ್ಷ ಅಂತ ಇಟ್ಕೋಬೇಕಾಗ್ತದೆ ನಾವು. ಒಂದು ಸ್ಟಾರ್ಟ್ ಫ್ರಮ್ ಲಿಫ್ಟ್ 8.5 lakh ಎಸ್ಎಡಿಕ್ಸ್ ಬೇಸಿಕ್ ಇದ್ದರೆ. ನಾನು ಹೇಳ್ತಿರೋದು ಇಂಪೋರ್ಟ್ ಮೇಕ್ ವಿತ್ ಆಲ್ ಸೇಫ್ಟಿ ಫೀಚರ್ಸ್ ಜರ್ಮನ್ ಕಂಪ್ಲೀಟ್ ಆಗಿ ಅದು ಬೇಕಾಗುತ್ತೆ. ಜರ್ಮನ್ ಮೋಟ್ರು. ಹೌದು ಹೌದು. ಇದಾದರೆ ಸೊ ಇದಾದರೆ ನಿಮಗೆ ಒಂದು ಅರೌಂಡ್ ಒಂದು 1 lakh 1.5 lakh rupees ಜಾಸ್ತಿ ಬೇಕಾಗುತ್ತೆ. ಬಿಕಾಸ್ ಆಫ್ ದ ಎಕ್ಸ್ಟ್ರಾ ಅಡಿಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ. ಸ್ಪೀಡ್ ಸ್ವಲ್ಪ ಸ್ಲೋ ಇರುತ್ತೆ. ನಾವು ಸ್ಪೀಡ್ ಮಿನಿಮಮ್ ಕೊಟ್ಟಿರ್ತೀವಿ ಸರ್ ಇದನ್ನು ಸೇಫ್ಟಿಗೋಸ್ಕರ. ಹೇಗೆಂದರೆ ಮನೆ ಮಕ್ಕಳು ಯೂಸ್ ಮಾಡ್ತಾರೆ. ಇದು ಅಪ್ ಟು ಸ್ಪೀಡ್ ನಿಮ್ಗೆ ಎಷ್ಟಾದರೂ ಮಾಡ್ಕೋಬೋದು. ನಮಗೆ ಬೇಕಾಗಿರೋ ಸ್ಪೀಡ್ ಎಷ್ಟು ಬೇಕು ಒಂದು 0.3 0.4 0.5 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿರ್ತೀವಿ. ಯೂಶಲಿ ಅದೆಲ್ಲ ಬಂದು 1.5 ಇರುತ್ತೆ. ಈ ಮೋಟರ್ ಕೆಪಾಸಿಟಿ ನಿಮಗೆ 1.5 ಮೀಟರ್ ಪರ್ ಸೆಕೆಂಡ್ವರೆಗೂ ಇರುತ್ತೆ ಕೂಡ, ಬಟ್ ನಾವು ಸಜೆಸ್ಟ್ ಮಾಡೋದಿಲ್ಲ. ಮ್ಯಾಕ್ಸ್ 0.7 ಈ ಡೋರ್ಸ್ಗಾದರೆ. ರೆಗ್ಯುಲರ್ ಆದರೆ ನಿಮ್ಗೆ 1.5 ಮೀಟರ್ ಪರ್ ಸೆಕೆಂಡ್ವರೆಗೂ ಕೊಟ್ಟಿರ್ತೀವಿ. ಯಾಕೆಂತಂದರೆ ಈ ಲಿಫ್ಟಲ್ಲಿ ನೀವು ಹೋಗಬೇಕಾದ್ರೆ ನೀವೇನಾದರೂ ಲಿಫ್ಟ್ ಮೂಮೆಂಟಲ್ಲಿ ಯಾರಾದರೂ ಓಪನ್ ಇರುತ್ತಲ್ಲ ಹಿಂಗೆ ಕೈ ಆ ಸೆನ್ಸರ್ ಹತ್ರ ಹೋಗ್ತಿದ್ದಂಗೆ ಸ್ಟಾಪ್ ಆಗಿಬಿಡುತ್ತೆ ಲಿಫ್ಟು. ಆ ಸ್ಟಾಪ್ ಆಗೋ ಮೂಮೆಂಟು ಸ್ಪೀಡಲ್ಲಿದ್ದಾಗ ಆ ಫೀಲ್ ಹೇಗೆ ಬರುತ್ತೆ, ಆ ಫೀಲ್ನ ಅವಾಯ್ಡ್ ಮಾಡಲಿಕ್ಕೆ ನಾವು ಇದನ್ನು 0.5 0.6 ಕೊಟ್ಟಿರ್ತೀವಿ. ಈ ಲಿಫ್ಟನ್ನು ನೀವು ಇನ್ ಬಿಟ್ವೀನ್ ಸ್ಟಾಪ್ ಆದರೂ ಕೂಡ ನಿಂತ್ಕೊಳ್ಳೋದಿಲ್ಲ. ಇದರಲ್ಲಿ ಎಲೆಕ್ಟ್ರಿಕಲ್ ರೀಡ್ ಕೊಟ್ಟಿರ್ತೀವಿ. ಎಲೆಕ್ಟ್ರಿಕಲ್ ರೀಡ್ ಏನಾಗುತ್ತೆ, ಇಟ್ಸ್ ಕಮ್ ಟು ದ ನಿಯರೆಸ್ಟ್ ಫ್ಲೋರು. ಅದು ಮೋಟ್ರ್ ಬ್ರೇಕ್ ಲಾಕ್ ಆಗಬೇಕು, ಡ್ರೈವ್ ಕಮೆಂಟ್ಸ್ ಸ್ಟಾಪ್ ಆಗಬೇಕು ಅಂತಂದರೆ ನಿಯರೆಸ್ಟ್ ಫ್ಲೋರ್ಗೆ ಬಂದರೆ ಮಾತ್ರ ನಿಮಗೆ ಅದು ಸ್ಟಾಪ್ ಆಗುವಂಥದ್ದು ಲಿಫ್ಟು. ಇಲ್ಲಾಂದರೆ ನಿಮಗೆ ಕಮೆಂಟ್ಸ್ ಬರೋದೇ ಇಲ್ಲ. ನಿಮಗೆ ನಿಯರೆಸ್ಟ್ ಫ್ಲೋರ್ಗೆ ಬಂದೇ ಲಿಫ್ಟು ಓಪನ್ ಆಗುವಂಥದ್ದು. ಎನಿ ಕೈಂಡ್ ಆಫ್ ದ ಇಶ್ಯೂಸ್. ಹಾಗಾಗಿ ಇದನ್ನು ಝೀರೋ ಬ್ರೇಕ್ ಡೌನ್ಸ್ ಅಂತ ಹೇಳ್ಬೋದು. ಝೀರೋ ಬ್ರೇಕ್ ಡೌನ್ಸ್ ಇನ್ ದ ಸೆನ್ಸ್ ನಿಮಗೆ ಈ ಯಾವುದೇ ಎಮರ್ಜೆನ್ಸಿ ಬ್ರೇಕ್ ಡೌನ್ಸ್ ಅಂದರೆ ಏನು, ಸೆಂಟರ್ ಸಿಕ್ಕಾಕೊಂಬಿಟ್ಟು ಡೋರ್ ಕಿತ್ಕೊಂಡು ಈಚೆ ಬರ್ತಾ ಇದ್ದೀವಿ ಅಥವಾ ಒಳಗಡೆ ರೆಸ್ಕ್ಯೂ ಮಾಡಬೇಕು, ಆ ಕಂಡೀಷನ್ಸ್ ನಮ್ಮಲ್ಲಿ ಬರೋದಿಲ್ಲ. ಮೋಟ್ರ್ ಪರ್ಟಿಕ್ಯುಲರ್ ಆಗಿ ಒಂದು ಫ್ಲೋರ್ ಬರೋಕ್ಕಿಂತ ಮುನ್ನ ನಿಮ್ಮ ಸೆಂಟರ್ ಸಿಕ್ಕಾಕೊಳ್ಳೋದೇ ಇಲ್ಲ. ಅದಕ್ಕೆ ಬೇಕಾಗಿರೋಂಥ ಎಲೆಕ್ಟ್ರಿಕಲ್ ಸೇಫ್ಟೀಸ್ ಅಡಿಷನಲ್ ಕೊಟ್ಟಿರ್ತೀವಿ. ಇದು ಜರ್ಮನ್ ಮೇಕಲ್ಲಿ. ಇದು ಕಸ್ಟಮರ್ಗೆ ಬೆನಿಫಿಟ್ಟು. ಲಿಫ್ಟ್ ಏನು ನಡೆಯೋದಿಲ್ಲ, ಮತ್ತು ಲಿಫ್ಟು ಸ್ಟಾಪ್ ಆಗಿರುತ್ತೆ, ನಡ್ಕೊಂಡು ಹೋಗೋಣ, ದೆನ್ ಒಳಗಡೆ ಸಿಕ್ಕಾಕೊಂಡಿದ್ದಾರೆ ಅನ್ನೋದು ಬರೋದಿಲ್ಲ. ಅದು ನಮ್ಮಲ್ಲಿ ಝೀರೋ ಇರುತ್ತೆ. ಅದಕ್ಕೆ ಬೇಕಾಗಿರೋಂಥ ಎಲೆಕ್ಟ್ರಿಕಲ್ ಸೇಫ್ಟಿನ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿರ್ತೀವಿ. ನೆಕ್ಸ್ಟ್ ಇದು ಬಂದು ಇಟ್ಸ್ ರೋಸ್ ಗೋಲ್ಡ್ ಮಿಸ್ಟ್ ಡಿಸೈನ್ಸು. ಲಿಟ್ಲ್ ಬಿಟ್ ಮಿರರು ಅಲ್ಲ ಅಥವಾ ಮ್ಯಾಟ್ ಫಿನಿಶ್ ಇರೋದಿಲ್ಲ. ಇಟ್ಸ್ ಅ ಮಿಡಲ್ ವರ್ಷನ್ಸ್ ಆಗಿರುತ್ತೆ. ಇದು ಅದೊಂದು ಯುನೀಕ್ ಆಗಿರುತ್ತೆ.